ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओम विष्णुपादाय कृष्णपृष्ठाय भूतले शेषधारिणे वाञ्छाकल्पतरुभ्यश्च कृपासिन्धुभ्य एव च जय श्री कृष्ण चैतन्य प्रभु नित्यानंद श्री अद्वैत गदाधर हरे कृष्ण 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 हरे हरे। हरे कृष्ण। ಒಂದೇ ನಿಮಿಷ ಚೇಂಜ್ ಮಾಡ್ಕೊಂಡು ಬರ್ತೀನಿ ನಾನು, ಒಂದೇ ನಿಮಿಷ। ಹರೇ ಕೃಷ್ಣ। ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೆ। ಇವತ್ತು ನಾವು ಸನಾತನ ಶಿಕ್ಷಾ ಅಂದ್ರೆ ಸನಾತನ ಗೋಸ್ವಾಮಿಯವರ ಅವರಿಗೆ ನೀಡಿದಂತಹ ಶಿಕ್ಷಣ ಅಥವಾ ಉಪದೇಶಗಳು, ಚೈತನ್ಯ ಮಹಾಪ್ರಭುಗಳು ನೀಡಿದಂತಹ ಉಪದೇಶಗಳ ಬಗ್ಗೆ ಮುಖ್ಯವಾಗಿ ನಾವು ಇವತ್ತು ಚರ್ಚೆಯನ್ನ ಮಾಡ್ತೇವೆ। ಒಂದೇ ನಿಮಿಷ, ನಾನು PPT ಶೇರ್ ಮಾಡ್ಕೋತೀನಿ। हरे कृष्ण प्रभु जी, प्रभु ಓಕೆ, ಎಲ್ಲರಿಗೂ ಕಾಣಿಸ್ತಾ ಇರಬೇಕು। ಇವತ್ತಿನ 8ನೆಯ ಚರ್ಚೆಯಲ್ಲಿ ಸನಾತನ ಗೋಸ್ವಾಮಿಯವರ ಜೀವನ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೇವೆ। ಅದರಲ್ಲಿ ವಿಶೇಷವಾಗಿ ಸನಾತನ ಗೋಸ್ವಾಮಿಗಳಿಗೆ ಚೈತನ್ಯ ಮಹಾಪ್ರಭುಗಳು ನೀಡಿದಂತಹ ಉಪದೇಶಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ। ಆರಂಭದಲ್ಲಿ ಈ ಸನಾತನ ಗೋಸ್ವಾಮಿಯವರ ಪ್ರಣತಿ ಮಂತ್ರ, ಇದು ಪ್ರಣಾಮ ಮಂತ್ರ। ಕಳೆದ ಬಾರಿ ನಾವು ಚರ್ಚೆ ಮಾಡಿದಂತೆ ಇದನ್ನ ರಘುನಾಥ ದಾಸ್ ಗೋಸ್ವಾಮಿಯವರು ಬರೆದಿದ್ದಾರೆ। ವೈರಾಗ್ಯ ಯುಗ್ ಭಕ್ತಿ ರಸಂ ಪ್ರಯತ್ನೈರ್ ಅಪಾಯಯನ್ ಮಾಂ ಅನಭಿಪ್ಸು ಮಂಧಂ ಕೃಪಾಂಬುಧಿರ್ಯಃ ಪರದುಃಖ ದುಃಖಿ ಸನಾತನಂ ತಂ ಪ್ರಭುಮಾಶ್ರಯಾಮಿ। ಸುಂದರವಾದಂತಹ ಶ್ಲೋಕದಲ್ಲಿ ರಘುನಾಥ ದಾಸ್ ಗೋಸ್ವಾಮಿಯವರು ಅವರ ಶಿಕ್ಷಾ ಗುರುಗಳಾದಂತಹ ಸನಾತನ ಗೋಸ್ವಾಮಿಗಳ ಬಗ್ಗೆ ಹೇಳ್ತಾ ಇದ್ದಾರೆ। ವೈರಾಗ್ಯ ಯುಗ್ ಭಕ್ತಿ ರಸಂ ಪ್ರಯತ್ನೈಹಿ ಅಪಾಯಯತ್ ಮಾಂ ಅನಭೀಪ್ಸು ಮಂಧಂ। ಅಂಧನಾಗಿದ್ದಂತಹ ಮತ್ತೆ ಯಾವುದೇ ರಸಾಸ್ವಾದನೆಗೆ ಇಚ್ಛೆ ಕೂಡ ಇಲ್ಲದೆ ಇದ್ದಂತಹ ನನಗೆ ಪ್ರಯತ್ನದಿಂದ ವೈರಾಗ್ಯದಿಂದ ಕೂಡಿದಂತಹ ಭಕ್ತಿಯ ರಸವನ್ನ ಕುಡಿಸಿದಂತಹ ಸನಾತನ ಗೋಸ್ವಾಮಿಗಳಿಗೆ, ಕೃಪೆಯ ಸಾಗರವಾಗಿದ್ದಂತಹ ಸನಾತನ ಗೋಸ್ವಾಮಿಯವರಿಗೆ ಮತ್ತು ಪರದುಃಖ ದುಃಖಿ, ಇತರರ ದುಃಖದಲ್ಲಿ ದುಃಖವನ್ನ ಪಡುವಂತಹ ಸನಾತನ ಗೋಸ್ವಾಮಿಯವರಿಗೆ ನನ್ನ ನಮನಗಳು ಅಂತ ಅವರ ಚರಣಾರವಿಂದಗಳಲ್ಲಿ ಆಶ್ರಯವನ್ನ ನಾನು ಹೊಂದುತ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ। ಬಹಳ ಸುಂದರವಾದಂತಹ ಶ್ಲೋಕ। ಸಾಮಾನ್ಯವಾಗಿ ಈ ಶ್ಲೋಕವನ್ನ ನಾವು ಹೇಳೋದಿಲ್ಲ। ರೂಪ ಗೋಸ್ವಾಮಿಯವರ ಯಾವ ಪ್ರಣತಿ ಮಂತ್ರ ಇದೆ, ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ, ಅದನ್ನ ನಾವೆಲ್ಲರೂ ಹೇಳ್ತೀವಿ। ಈ ಶ್ಲೋಕ ಸಾಮಾನ್ಯವಾಗಿ ಹೇಳೋದಿಲ್ಲ। ಸನಾತನ ಗೋಸ್ವಾಮಿಯವರ ಪ್ರಣಾಮ ಮಂತ್ರ ಇದು। ಈ ಸ್ಲೈಡ್ನ ಎಷ್ಟೊಂದು ಸತಿ ನಾನು ತೋರಿಸ್ತಿದ್ದೀನಿ। ಒಬ್ಬೊಬ್ಬ ಗೋಸ್ವಾಮಿ ಕೂಡ ಯಾವ ಯಾವ ಮೂಲ ಸ್ವರೂಪದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಸ್ಲೈಡ್ನಲ್ಲಿ ಕೊಟ್ಟಿದ್ದಾರೆ। ರೂಪ ಗೋಸ್ವಾಮಿಯವರು ರೂಪಮಂಜರಿಯಾಗಿ ತಮ್ಮ ಶಾಶ್ವತ ಸೇವೆಯನ್ನು ರಾಧಾಕೃಷ್ಣರಿಗೆ ಸಲ್ಲಿಸ್ತಾರೆ। ಅದೇ ರೀತಿ ಸನಾತನ ಗೋಸ್ವಾಮಿಯವರು ಲವಂಗ ಮಂಜರಿ ಅಥವಾ ರತಿ ಮಂಜರಿ ಅಂತ ಗೌಡ ಗಣೋದ್ದೇಶ ದೀಪಿಕೆಯಲ್ಲಿ ಹೇಳಲಾಗಿದೆ। ಅದರಿಂದ ಇದೆರಡರಲ್ಲಿ ಯಾವ್ದು ಬೇಕಾದರೂ ಆಗಿರ್ಬೋದಂತ ಆಚಾರ್ಯರೇ ಹೇಳಿರ್ಬೇಕಾದ್ರೆ ನಾವು ಅದೇ ರೀತಿಯಲ್ಲಿ ನಾವು ತಿಳ್ಕೊತೀವಿ, ಲವಂಗ ಮಂಜರಿ ಅಥವಾ ರತಿ ಮಂಜರಿ। ಕಳೆದ ಬಾರಿ ನಾವು ಅಂದ್ರೆ ಕಳೆದ ಸೋಮವಾರ ಎಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ವಿ ನಿಮಗೆ ನೆನಪಿದ್ರೆ,
ಸನಾತನ ಗೋಸ್ವಾಮಿಯವರು ಹೇಗೆ ಆ ಕಾರಾಗೃಹದಿಂದ ಅಂತ ಹೇಳಿದ್ರೆ, ಆ ಸೆರೆಮನೆಯಿಂದ, ಯಾರ ಸೆರೆಮನೆಯಿಂದ ಅಂತ ಹೇಳಿದ್ರೆ ನವಾಬ್ ಹುಸೇನ್ ಶಾ ಅವರ ಸೆರೆಮನೆಯಿಂದ ಹೇಗೆ ಪಾರಾಗ್ತಾರೆ, ಬಹಳ ಕಷ್ಟಪಟ್ಟು ಮೊದಲು ಅಲ್ಲಿಂದ ಪಾರಾಗ್ತಾರೆ. ಮತ್ತೆ ಕಾಡಿನ ದಾರಿಯಿಂದ, ವಿಪಿನದ ದಾರಿಯಿಂದ ಅವರು ಮಹಾಪ್ರಭುಗಳನ್ನ ಕಾಣಬೇಕು ಅಂತ ವೃಂದಾವನದ ಪ್ರತಿ ಹೊರಡ್ತಾರೆ. ಅಲ್ಲಿ ದಾರಿಯಲ್ಲಿ ನಡೆದಂತಹ ಘಟನೆಗಳು, ಯಾವ ಯಾವ ಘಟನೆಗಳು ಸಂಭವಿಸಿದವು, ಯಾವ ಹೋಟೆಲ್ನಲ್ಲಿ ಅವರು ಮೊದಲು ಉಳ್ಕೊಂಡ್ರು, ಆ ಹೋಟೆಲ್ನ ಮಾಲೀಕ ಹೇಗೆ ಅವರಿಗೆ ಮೋಸವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ಕೊನೆ ಕೊನೆಯಲ್ಲಿ ಯಾವಾಗ ಅವ್ರಿಗೆ ಗೊತ್ತಾಗುತ್ತೆ ಇವರ ಹತ್ರ ಚಿನ್ನದ ನಾಣ್ಯಗಳು ಇದೆ ಅಂತ, ಅವಾಗ ಅವರನ್ನ ಕೊಲ್ಲಬೇಕು ಅಂತ ಹಂಚ್ ಹಾಕ್ತಾನೆ. ಆದರೆ ಸನಾತನ ಗೋಸ್ವಾಮಿ ಅವ್ರಿಗೇನೆ ಪೂರ್ವದಿಂದ ಅವರ ಒಂದು ರಾಜತಾಂತ್ರಿಕತೆಯ ಅನುಭವದಿಂದ ಗೊತ್ತಾಗಿ ಆ ಚಿನ್ನದ ನಾಣ್ಯಗಳನ್ನ ಆ ಹೋಟೆಲ್ನವನಿಗೆ ಕೊಟ್ಟು, ಆ ಮಾಲೀಕನಿಗೆ ಕೊಟ್ಟು ಅವನ ಸಹಾಯವನ್ನ ಕೂಡ ಪಡೆದು ಆ ಬೆಟ್ಟ ಗುಡ್ಡವನ್ನ ದಾಟಿ ನಂತರ ಮತ್ತೊಂದು ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳದಲ್ಲಿ ಅವರ ಒಬ್ಬ ಸಂಬಂಧಿಕನನ್ನ ಭೇಟಿಯಾಗ್ತಾರೆ. ಅವನಿಂದ ಶ್ರೀಕಾಂತನಿಂದ ಒಂದು ಹೊತ್ತಿಕೆಯನ್ನ ಪಡಿತಾರೆ. ಬಹಳ ಚೆನ್ನಾಗಿದ್ದಂತಹ ಮತ್ತೆ ಬಹಳ ಮೆದುವಾಗಿದ್ದಂತಹ ಒಂದು ಹೊತ್ತಿಗೆಯನ್ನು ಪಡೀತಾರೆ. ಅಲ್ಲಿಂದ ಮುಂದಕ್ಕೆ ನಡೆದು ಬಂದು ಒಬ್ಬಂಟಿಯಾಗಿ ಅವರು ವಾರಾಣಸಿಗೆ ಬಂದು ಅಲ್ಲಿ ಚಂದ್ರಶೇಖರಾಚಾರ್ಯರ ಮನೆಯಲ್ಲಿ ಮಹಾಪ್ರಭುಗಳನ್ನ ಸಂಧಿಸ್ತಾರೆ. ಮಹಾಪ್ರಭುಗಳಿಗೆ ಬಹಳ ಸಂತೋಷವಾಗುತ್ತೆ. ಅವರನ್ನ ಅಪ್ಪಿಕೊಂಡು, ಅವರು ಬೇಡ ಬೇಡ ಅಂದ್ರು ಅವರನ್ನ ಅಪ್ಪಿಕೊಂಡು, ನಂತರ ಮಹಾಪ್ರಭುಗಳೇನೆ ಅವರ ಮೈ ಮೇಲಿದ್ದಂತಹ ಕೊಳೆಯನ್ನ ತೆಗೆದು, ಅದಾದ್ಮೇಲೆ ಅವರಿಗೆ ಚೆನ್ನಾಗಿ ಒಂದು ವೈದಿಕವಾಗಿ ಕಾಣಬೇಕು ಅಂತ ಹೇಳಿ ಚೌರವನ್ನ ಮಾಡಿಸ್ಕೊಳ್ಳೋದಕ್ಕೆ ಹೇಳ್ತಾರೆ. ಚೌರವನ್ನ ಮಾಡಿಸಿಕೊಂಡ ನಂತರ ಸನಾತನ ಗೋಸ್ವಾಮಿ ಅವರು ವಾರಾಣಸಿಯಲ್ಲಿ ಒಬ್ಬ ಉತ್ತಮ ಮಹಾಪ್ರಭುಗಳ ಶಿಷ್ಯರು ಹೇಗೆ ಬಾಳ್ಬೇಕು ಅನ್ನೋದನ್ನ ತೋರಿಸ್ತಾರೆ. ಪ್ರತಿ ದಿವಸವೂ ಕೂಡ ಭಿಕ್ಷಾಟನೆಯಿಂದ ಅವರ ಉದರ ನಿರ್ವಾಹವನ್ನ ಮಾಡ್ತಾರೆ. ನಂತರ ಈ ಒಂದು ಸುದ್ದಿ ಯಾವಾಗ ಚೈತನ್ಯ ಮಹಾಪ್ರಭುಗಳಿಗೆ ಬರುತ್ತೆ, ಚೈತನ್ಯ ಮಹಾಪ್ರಭುಗಳು ಬಹಳ ಸಂತೋಷವಾಗ್ತಾರೆ. ಆದರೂ ಸಹ ಒಮ್ಮೆ ಆ ಸನಾತನ ಗೋಸ್ವಾಮಿ ಅವರನ್ನು ನೋಡಿದಾಗ, ಸನಾತನ ಗೋಸ್ವಾಮಿ ಅವರು ಭಿಕ್ಷಾಟನೆ ಮಾಡ್ತಾ ಇರ್ತಾರೆ. ಆದರೆ ಈ ಬಹಳ ಬೆಲೆ ಬಾಳುವಂತ ಹೊತ್ತಿಗೆ ಏನಿತ್ತು, ಆ ಶ್ರೀಕಾಂತ ಯಾವ್ದನ್ನ ಕೊಟ್ಟಿದ್ದ ಅದನ್ನ ಹಾಕೊಂಡು ಭಿಕ್ಷಾಟನೆಗೆ ಹೋಗ್ತಾ ಇರ್ತಾರೆ. ಅದನ್ನ ನೋಡಿ ಮಹಾಪ್ರಭುಗಳೇ ಸರಿ ಅನ್ಸೋದಿಲ್ಲ. ಅದರಿಂದ ದಿಟ್ಟಿಸಿ ನೋಡ್ತಾರೆ ಸನಾತನ ಗೋಸ್ವಾಮಿ ಅವರನ್ನ. ಅದರಿಂದ ಸನಾತನ ಗೋಸ್ವಾಮಿ ಅವ್ರಿಗೆ ಅರ್ಥ ಆಗತ್ತೆ. ತಕ್ಷಣ ಹೋಗಿ ಅವರ ಹೊಸ ಹೊತ್ತಿಗೆಯನ್ನ ಗಂಗೆಯ ತೀರದಲ್ಲಿ ಇದ್ದಂತ ಒಬ್ಬ ಬ್ರಾಹ್ಮಣನ ಹಳೆಯ ಹೊತ್ತಿಗೆಯ ಜೊತೆಗೆ ಅದನ್ನ ಅದಲು ಬದಲು ಮಾಡಿ ಆ ಹಳೆಯ ಹೊತ್ತಿಗೆನ ಹೊತ್ಕೊಂಡು ವಾಪಸ್ಸು ಯಾವಾಗ ಬರ್ತಾರೆ ಚೈತನ್ಯ ಮಹಾಪ್ರಭುಗಳಿಗೆ ಮತ್ತೆ ಬಹಳ ಸಂತೋಷವಾಗತ್ತೆ. ಆವಾಗ ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ, ಇದೀಗ ನೀವು ನಿಮ್ಮ ಭೌತಿಕ ಆಸಕ್ತಿಯ ಕೊನೆಯ ಚದುರನ್ನ ನೀವು ಬಿಟ್ಟಿದ್ದೀರಾ. ಇನ್ಮೇಲಿಂದ ನೀವು ಕೃಷ್ಣನ ವಿಶೇಷವಾದಂತ ಕೃಪೆಗೆ ನೀವು ಪಾತ್ರರಾಗ್ತೀರಾ. ಇಲ್ಲವಾದಲ್ಲಿ ಜನ ಏನಂತ ಅಂದ್ಕೋತಾರೆ, ಭಿಕ್ಷಾಟನೆಗೆ ಬರ್ತಾ ಇದ್ದಾರೆ, ಆದ್ರೆ ಯಾರಾದ್ರೂ ಒಬ್ಬ ಭಿಕ್ಷುಕ ಮರ್ಸಿಡೀಸ್ ಬೆನ್ಸ್ ಇಟ್ಕೊಂಡು ಯಾರಾದ್ರೂ ಭಿಕ್ಷೆ ಬೇಡಕ್ ಹೋಗ್ತಾರಾ? ಅಥವಾ ಯಾರಾದ್ರೂ ಬಹಳ ಬೆಲೆ ಬಾಳುವಂತಹ ಬಟ್ಟೆಯನ್ನು ಹಾಕೊಂಡು ಭಿಕ್ಷೆನ ಭಿಕ್ಷಾಟನೆಗೆ ಹೋಗ್ತಾರಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ? ಅದರಿಂದ ಮಹಾಪ್ರಭುಗಳಿಗೆ ಯಾವುದು ಇಷ್ಟ ಆಗೋದಿಲ್ಲ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಸನಾತನ ಗೋಸ್ವಾಮಿ ಅವರು ಹಾಗೆ ನಡ್ಕೊಂಡಾದಾಗ ಮಹಾಪ್ರಭುಗಳಿಗೆ ಬಹಳ ಸಂತೋಷವಾಗತ್ತೆ ಅಲ್ವಾ? ಅದಾದ್ಮೇಲೆ ಏನಾಗತ್ತೆ ಅನ್ನೋದನ್ನ ಇವತ್ತು ನಾವು ನೋಡ್ತೀವಿ. ಅದಾದ್ಮೇಲೆ ವಿಶೇಷವಾಗಿ ಚೈತನ್ಯ ಮಹಾಪ್ರಭು ಅವರು ಸನಾತನ ಗೋಸ್ವಾಮಿ ಅವರಿಗೆ 2 ತಿಂಗಳ ಕಾಲ ತಮ್ಮ ವಿಶೇಷವಾದಂತಹ ಉಪದೇಶವನ್ನ ನೀಡ್ತಾರೆ. ಅದೇ ಇವತ್ತಿನ ಚರ್ಚೆಯ ವಿಷಯ. ಆಯ್ತಾ? ಯಾವ ಉಪದೇಶವನ್ನ ಚೈತನ್ಯ ಮಹಾಪ್ರಭು ಅವರು ಸನಾತನ ಗೋಸ್ವಾಮಿ ಅವರಿಗೆ ನೀಡ್ತಾರೆ, ಅದೇ ಸ್ಥಳದಲ್ಲಿ, ಎಲ್ಲಿ? ವಾರಾಣಸಿಯಲ್ಲಿ ಅಂದ್ರೆ ಇವತ್ತಿನ ಕಾಶಿಯಲ್ಲಿ ಅಲ್ಲಿ 2 ತಿಂಗಳ ಕಾಲ ವಿಶೇಷವಾದಂತಹ ಉಪದೇಶವನ್ನ ನೀಡ್ತಾರೆ. ಆ ಉಪದೇಶದಲ್ಲಿ ಎಲ್ಲಾ ವೇದಾಂತದ ಸಾರ ಅನ್ನೋದು ಅಡಗಿದೆ. ಈ ಉಪದೇಶಗಳ ಆಧಾರದ ಮೇಲೇನೆ ಸನಾತನ ಗೋಸ್ವಾಮಿ ಅವರು ಮುಂದಕ್ಕೆ ಹೋಗಿ ತಮ್ಮ ವಿಶೇಷವಾದಂತಹ ವ್ಯಾಖ್ಯಾನಗಳನ್ನ, ಇತರ ಗ್ರಂಥಗಳನ್ನ ಬರೀತಾರೆ. ಆಯ್ತಾ? ರೂಪ ಗೋಸ್ವಾಮಿ ಅವರಿಗೆ ಯಾವ ಶಿಕ್ಷಣವನ್ನ, ಉಪದೇಶವನ್ನ ನೀಡ್ತಾರೆ ಮಹಾಪ್ರಭು ಅವರು ಪ್ರಯಾಗರಾಜದಲ್ಲಿ, ಅದನ್ನು ನಾವಾಗ್ಲೇ ಹಿಂದೆ ನಾವು ಚರ್ಚೆ ಮಾಡಿದ್ವಿ. ರೂಪ ಗೋಸ್ವಾಮಿ ಅವರಿಗೆ ಕೇವಲ ದಶಾಶ್ವಮೇಧ ಘಾಟದಲ್ಲಿ
ಕೇವಲ 10 ದಿವಸ ಅವರು ಉಪದೇಶವನ್ನ ನೀಡ್ತಾರೆ. ಆದರೆ ಸನಾತನ ಗೋಸ್ವಾಮಿ ಅವರಿಗೆ 2 ತಿಂಗಳ ಕಾಲ, ಇದಕ್ಕಿಂತ ಮುಂಚೆ ಆಗಲೇ ರೂಪ ಗೋಸ್ವಾಮಿ ಅವರಿಗೆ ಅವರ ಉಪದೇಶವನ್ನ ನೀಡಿ ಆಗಿದೆ. ಆದರೆ ಇದೀಗ ಸನಾತನ ಗೋಸ್ವಾಮಿ ಅವರಿಗೆ 2 ತಿಂಗಳ ಕಾಲ ತಮ್ಮ ವಿಶೇಷವಾದಂತಹ ಉಪದೇಶವನ್ನ ನೀಡ್ತಾರೆ. ಇದು ಬಹಳ ದೀರ್ಘವಾದಂತ ವಿಷಯ. ಆದರೆ ನಾವು 1 ಗಂಟೆಯಲ್ಲಿ ಎಷ್ಟು ಚರ್ಚೆ ಮಾಡೋದಕ್ಕೆ ಸಾಧ್ಯನೋ ಇನ್ನು 45 ನಿಮಿಷದಲ್ಲಿ ಅಷ್ಟು ನಾವು ಚರ್ಚೆ ಮಾಡ್ತೀವಿ ಅಷ್ಟೇನೆ. ಆದರೆ ಇದರಲ್ಲಿ ಹೇಗೆ ಮಹಾಪ್ರಭು ಅವರು ಎಲ್ಲ ವೇದಾಂತದ ಸೂಕ್ಷ್ಮ ವಿಷಯಗಳನ್ನ ಸನಾತನ ಗೋಸ್ವಾಮಿ ಅವರಿಗೆ ಹೇಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಬಹಳ ಸೊಗಸಾಗಿ ನಾವು ಇದರಲ್ಲಿ ನಾವು ಕಾಣಬಹುದು. ಆದ್ರಿಂದ ಈ ಚರ್ಚೆನ ಇವತ್ತು ನಾವು ಮಾಡ್ತೀವಿ, ಆಯ್ತಾ. ಅದರಿಂದ ಸನಾತನ ಗೋಸ್ವಾಮಿ ಅವರು ಯಾವಾಗ ಅಲ್ಲಿಗೆ ಬಂದು ತಮ್ಮ ಹಳೆಯ ಹೊತ್ತಿಗೆಯನ್ನ ತೋರಿಸ್ತಾರೆ ಮಹಾಪ್ರಭುಗಳಿಗೆ, ಮಹಾಪ್ರಭು ಅವರಿಗೆ ಬಹಳ ಸಂತೋಷವಾಗುತ್ತೆ. ತದನಂತರ ಸನಾತನ ಗೋಸ್ವಾಮಿ ಅವರು ತಮ್ಮ ಜಿಜ್ಞಾಸೆಯನ್ನ ವ್ಯಕ್ತಪಡಿಸ್ತಾರೆ. ತಮ್ಮ ಮನಸ್ಸಿನಲ್ಲಿ ಇದ್ದಂತಹ ಪ್ರಶ್ನೆಗಳು, ಅತಿ ತೀವ್ರವಾದಂತಹ ಒಂದಷ್ಟು ಪ್ರಶ್ನೆಗಳೇನಿತ್ತು ಅದನ್ನ ವ್ಯಕ್ತಪಡಿಸ್ತಾರೆ. ಯಾರಿಗೆ? ಮಹಾಪ್ರಭುಗಳಿಗೆ. ಸನಾತನ ಗೋಸ್ವಾಮಿ ಅವ್ರು ಏನ್ ಕೇಳ್ತಾರೆ ಮಹಾಪ್ರಭುಗಳಿಗೆ ಅಂತ ಹೇಳಿದ್ರೆ, ನಾನು ಯಾರು, ಏನಕ್ಕೆ ಈ ರೀತಿಯಾದಂತಹ 3 ತಾಪತ್ರಯಗಳು ನನ್ನನ್ನ ಕಾಡ್ತಾ ಇವೆ ಅಂತ ಕೇಳ್ತಾರೆ, ಆಯ್ತಾ. ಅದು ಮುಂದಿನ ಸ್ಲೈಡ್ ನಲ್ಲಿ ಬರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಸನಾತನ ಗೋಸ್ವಾಮಿ ಅವರು ಮಹಾಪ್ರಭುಗಳು ಏನು ಹೇಳಿದ್ರು ಅವ್ರಿಗೆ, ಸನಾತನ ಗೋಸ್ವಾಮಿ ಅವರಿಗೆ, ನೀವು ಇದೀಗ ಕೃಷ್ಣನ ವಿಶೇಷವಾದಂತಹ ಕೃಪೆಗೆ ಪಾತ್ರರಾಗ್ತೀರಾ ಅಂತ ಅದಕ್ಕೆ ಉತ್ತರವನ್ನ ನೀಡ್ತಾ ಹೇಳ್ತಾರೆ, ನಾನು ಕೃಷ್ಣನಾರು ಎಂಬುದನ್ನ ಅರಿಯೇ. ನನಗೆ ಗೊತ್ತಿಲ್ಲ ಕೃಷ್ಣನಾರು ಅಂತ, ಆದರೆ ನಿಮ್ಮ ಅಹೇತುಕ ಕೃಪೆ ಏನಿದೆ ಅದೇ ನನ್ನನ್ನ ಕಾಪಾಡಬಲ್ಲದು ಅನ್ನೋದನ್ನ ನಾನು ಅರಿತಿರುವೆ. ನಿಮ್ಮನ್ನ ಬಿಟ್ಟು ಬೇರೆ ಯಾವುದೇ ಆಶೆ ಅಂತ ಹೇಳಿದ್ರೆ ಹೋಪ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ, ಆ ರೀತಿಯಂತಹ ಆಶೆ ಅಥವಾ ಬೇರೆ ಯಾವುದೇ ಆಸೆ ನನಗೆ ಇಲ್ಲ ಅಂತ ಹೇಳ್ತಾರೆ. ಇದು ಒಬ್ಬ ಉತ್ತಮ ಶಿಷ್ಯನ ಬಹಳ ಸೊಗಸಾದಂತಹ ಲಕ್ಷಣ. ಶಿಷ್ಯನಿಗೆ ಗುರುವಿನ ಮೇಲೆ ಅಪಾರವಾದಂತಹ ಶ್ರದ್ಧೆ ಇರಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು ಅಂತ ಉಪನಿಷತ್ತು ಹೇಳುತ್ತೆ. ಎಷ್ಟು ಶ್ರದ್ಧೆಯನ್ನ ನಾವು ಭಗವಂತನಲ್ಲಿ ಇಟ್ಟಿರ್ತೀವಿ ಅಷ್ಟರ ಮಟ್ಟಕ್ಕೆ ನಾವು ಗುರುವಿನಲ್ಲಿ ಕೂಡ ಇಟ್ಟಿರಬೇಕು, ಅಥವಾ 1 ಪಟ್ಟು ಮೇಲೇನೆ ಗುರುವಿನಲ್ಲಿ ಇಟ್ಟಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅಲ್ವಾ. ಭಗವಂತನಲ್ಲಿ ಎಷ್ಟು ಶ್ರದ್ಧೆ ಇರುತ್ತೋ ಅಷ್ಟೇ ಶ್ರದ್ಧೆ ನಮಗೆ ಗುರುವಿನಲ್ಲಿ ಕೂಡ ಇದ್ರೆ, ಅದೇ ರೀತಿಯಾದಂತಹ ಒಂದು ಸಮರ್ಪಣೆ ಗುರುವಿನಲ್ಲಿ ಕೂಡ ಇದ್ರೆ ಆವಾಗ ಎಲ್ಲಾ ಶಾಸ್ತ್ರದ ಅರ್ಥಗಳು ನಮ್ಮ ಹೃದಯದಲ್ಲಿ ಸ್ಫುರಿತವಾಗ್ತವೆ ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಸನಾತನ ಗೋಸ್ವಾಮಿ ಅವರು ತಮ್ಮ ಬಾಯಿಯಲ್ಲಿ ಒಂದು ಹುಲ್ಲಿನ ಕಡ್ಡಿಯನ್ನ ಇಟ್ಕೊಂಡು, ಇದು ವಿನಮ್ರತೆಯ ಪ್ರತೀಕ, ನಾನು ಒಬ್ಬ ಬಹಳ ತುಚ್ಛ ವ್ಯಕ್ತಿ ಅಂತ ಹೇಳೋದಕ್ಕೆ ಇದು ಒಂದು ಪ್ರತೀಕ ಅಷ್ಟೇನೆ ಅಲ್ವಾ. ಹುಲ್ಲಿನ ಕಡ್ಡಿಯನ್ನ ಬಾಯಲ್ಲಿ ಇಟ್ಕೊಳ್ಳೋದು ಎಷ್ಟೊಂದು ಕಡೆಯಲ್ಲಿ ನಮ್ಮ ಶಾಸ್ತ್ರದಲ್ಲಿ ಬರುತ್ತೆ. ವಿಶೇಷವಾಗಿ ಚೈತನ್ಯ ಚರಿತಾಮೃತದಲ್ಲಿ ಪದೇ ಪದೇ ಬರುತ್ತೆ. ಹುಲ್ಲಿನ ಕಡ್ಡಿಯನ್ನ ನಮ್ಮ ಬಾಯನಲ್ಲಿ ಇಟ್ಕೊಂಡು ಯಾರಾದರೂ ಮುಂದೆ ನಾವು ಬರ್ತೀವಿ ಅಂತ ಹೇಳಿದ್ರೆ ಅದು ಅತಿ ವಿನಮ್ರತೆಯ ಪ್ರತೀಕ. ಆವಾಗ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ನಾನು ಯಾರು, ಈ ಲೋಕದಲ್ಲಿ ಜನ್ಮ ಜನ್ಮಗಳಲ್ಲಿ ನಾನು ಏತಕ್ಕೆ ನರಳುತ್ತಿರುವೆ, ಈ 3 ತರಹದ ತಾಪತ್ರಯಗಳು ಏನಕ್ಕೆ ನನ್ನನ್ನ ಕಾಡುತ್ತಿವೆ. ನಾನು ನೀಚ ಪರಿವಾರದಲ್ಲಿ ಹುಟ್ಟಿದವನು. ಯದ್ಯಪಿ ಅವರು ಹುಟ್ಟಿದಂತಹದ್ದು ಸಾರಸ್ವತ ಬ್ರಾಹ್ಮಣರ ಪರಿವಾರ, ಅದು ನೀಚ ಪರಿವಾರ ಖಂಡಿತವಾಗಲೂ ಅಲ್ಲ. ಮತ್ತು ನನ್ನ ಸಂಗಡಿಗರೆಲ್ಲ ನೀಚರು. ಅದೇನೋ ಇತ್ತೇನೋ, ಏನಕ್ಕೆ ಅಂತ ಹೇಳಿದ್ರೆ ನವಾಬ್ ಹುಸೇನ್ ಶಾಗೆ ಅವರು ಕೆಲಸ ಮಾಡ್ತಾ ಇದ್ರು. ಆದ್ರೂ ಕೂಡ ಕಾರ್ಯಾಲಯದಲ್ಲಿ ಅಥವಾ ಅಲ್ಲಿ ರಾಜನ ಆಸ್ಥಾನದಲ್ಲಿ ಇರಬೇಕಾದ್ರೆ ಅವರ ಸಂಗಡಿಗರು ಏನಿದ್ರು ಅದನ್ನ ಅವರು ಮನಸ್ಸಿಗೆ ಹಚ್ಕೊಂಡೇ ಇರಲಿಲ್ಲ. ಅವರ ನಿಜವಾದಂತಹ ಸಂಘ ಮನೆಯಲ್ಲಿ ಬ್ರಾಹ್ಮಣರ ಜೊತೆಯಲ್ಲಿ, ವಿಶೇಷವಾದಂತಹ ವೈಷ್ಣವರ ಜೊತೆಯಲ್ಲಿ ಯಾವ ಚರ್ಚೆಯನ್ನ ಮಾಡ್ತಾ ಇದ್ರು ಅದೇ ಅವರ ನಿಜವಾದಂತಹ ಸಂಘ ಅಂತ ಅವ್ರು ಅಂದ್ಕೊಂಡಿದ್ರು. ಆದ್ರೂ ತಮ್ಮ ವಿನಮ್ರತೆಯನ್ನ ವ್ಯಕ್ತಪಡಿಸ್ತಾ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಸಂಗಡಿಗರೆಲ್ಲ ನೀಚರು, ನಾನೊಬ್ಬ ಪಾಪಿ, ಎಲ್ಲಾ ತರಹದ ಪಾಪ ಕರ್ಮಗಳಲ್ಲೂ ತೊಡಗಿರುವೆ. ಇದೆಲ್ಲ ನಾವು ನೋಡಿದ್ರೆ ಗೋಸ್ವಾಮಿಗಳ ಚರಿತ್ರೆಯನ್ನ ಖಂಡಿತವಾಗ್ಲೂ ಇದೆಲ್ಲ ಲೇಷ ಮಾತ್ರದಲ್ಲೂ ಅವರ ಜೀವನದಲ್ಲಿ ಇಲ್ಲ. ಆದ್ರೆ ಅವರು ಎಲ್ಲರಿಗೂ ಒಂದು ಉತ್ತಮ ಮಾದರಿಯನ್ನ ಸ್ಥಾಪಿಸ್ತಾ ಇದ್ದಾರೆ. ಹೇಗೆ ನಾವು ಗುರುವಿನ ಹತ್ರ ಹೋಗ್ಬೇಕು, ಗುರುವನ್ನ ಹೇಗೆ ನಾವು ಸಮೀಪಿಸಬೇಕು. ನನ್ನ ಜೀವನವೆಲ್ಲ ಅಸಹ್ಯಕರವಾಗಿರುವುದು, ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ನನ್ನನ್ನು ಉದ್ಧರಿಸಿ. ಅವರ ಮುಖ್ಯವಾದಂತಹ ಪ್ರಶ್ನೆ ನಾನು ಯಾರು, ನಾನು ಯಾರು ಅಂತ ಹೇಳಿದ್ರೆ ಇದು ಎಷ್ಟೋ ಎಲ್ಲರ ಪ್ರಶ್ನೆ ಕೂಡ ಅಲ್ವಾ. ಅಂದ್ರೆ ಜೀವತತ್ವ ಅಂತ ಹೇಳಿದ್ರೆ ಏನು, ನಾವೆಲ್ಲರೂ ಜೀವತತ್ವ, ಭಗವಂತನ ಅಂಶ ಅಲ್ವಾ. ಅದರಿಂದ ಇದರ ಸ್ವರೂಪ ಅನ್ನೋದು ಏನು,
ಇದು ಭಗವದ್ಗೀತೆಯ ಒಂದು ಬಹಳ ಪ್ರಮುಖವಾದಂತಹ ವಿಷಯ. ಭಗವದ್ಗೀತೆಯ 5 ಪ್ರಮುಖವಾದಂತಹ ವಿಷಯಗಳಲ್ಲಿ ಮೊದಲನೇ ವಿಷಯ ಇದೇನೆ. ಜೀವ ಸ್ವರೂಪ ಅಂದ್ರೆ ಏನು, ಎರಡನೇದು ಭಗವಂತನ ಸ್ವರೂಪ ಏನು, ಮೂರನೇದು ಪ್ರಕೃತಿಯ ಸ್ವರೂಪ ಏನು, ಕರ್ಮದ ಸ್ವರೂಪ ಏನು, ಕಾಲದ ಸ್ವರೂಪ ಏನು. ಇದೇ 5 ಪ್ರಮುಖವಾದಂತಹ ಭಗವದ್ಗೀತೆಯ ವಿಷಯಗಳು. ಅದರಲ್ಲೂ ಮೊದಲನೇದೇನಿದೆ, ನಾನು ಯಾರು ಅಂತ ತಿಳ್ಕೊಳ್ಳೋದು, ಅದು ಬಹಳ ಮುಖ್ಯ. ಈ 3 ತಾಪತ್ರಯಗಳು ನನ್ನನ್ನು ಏನಕ್ಕೆ ಕಾಡ್ತಾ ಇವೆ, ನಾನು ಯಾರು ಅಂತ ತಿಳ್ಕೊಂಡಾದ್ಮೇಲೆ ಎಲ್ಲ ಸಮಯದಲ್ಲೂ ಕೂಡ ಈ ರೀತಿಯಾದಂತಹ ಸಹಿಸಿಕೊಳ್ಳಲಾಗದಂತಹ ಕಷ್ಟಗಳು ಏನಕ್ಕೆ ನಮ್ಮನ್ನ ಕಾಡ್ತಾ ಇವೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕು ಅಲ್ವಾ. ಅದನ್ನ ಅವರು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಯನ್ನ ಕೇಳುವುದರ ಮೂಲಕ ಅವರು ಭಗವತ್ ತತ್ವ ಏನು ಅನ್ನೋದನ್ನು ಕೂಡ ಕೇಳಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಜೀವಾತ್ಮ ಭಗವಂತನ ಅಂಶ ಅಂತ ಹೇಳಿದ್ರೆ ಮುಂದಿನ ಪ್ರಶ್ನೆ ಭಗವಂತ ಯಾರು ಅಂತ ಬರುತ್ತೆ ಅಲ್ವಾ. ಅದರಿಂದ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಚೈತನ್ಯ ಮಹಾಪ್ರಭುಗಳಿಗೆ ಗೊತ್ತಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಆಗ್ಲೇ ಸನಾತನ ಗೋಸ್ವಾಮಿ ಅವರಿಗೆ ಆ ಅರಿವಾಗಿದೆ. ಅದರಿಂದ ಅವ್ರು ಹೇಳ್ತಾರೆ, ವಿನಮ್ರತೆ ನನ್ನ ಹೃದಯವನ್ನ ಹೇಳಿದ್ರೆ ವಿನಮ್ರತೆ ಇದೆ ಅಂತಾನೆ ಅರ್ಥ ಅಲ್ವಾ. ಅದರಿಂದ ನಿಮ್ಮ ವಿನಮ್ರತೆ ನನ್ನ ಹೃದಯವನ್ನ ಒಡೆಯುತ್ತಾ ಇದೆ. ನಿಮಗಾಶದಲ್ಲೆಲ್ಲ ಭಕ್ತಿಯ ಮಾರ್ಗದ ಪ್ರಚಾರ ಯೋಗ್ಯರು, ಆದರೂ ಜಿಜ್ಞಾಸೆ ಎಂಬುದು ಒಬ್ಬ ವೈಷ್ಣವನ ಲಕ್ಷಣ. ಆದ್ದರಿಂದ ನೀವೇನ್ ಕೇಳ್ತಾ ಇದ್ದೀರಾ ಅದಕ್ಕೆ ನಾನು ಉತ್ತರವನ್ನು ಹೇಳ್ತೀನಿ, ದಯವಿಟ್ಟು ಧ್ಯಾನಪೂರ್ವಕವಾಗಿ ಕೇಳಿ ಅಂತ ಮಹಾಪ್ರಭು ಅವ್ರಿಗೆ ಹೇಳ್ತಾರೆ. ಜಿಜ್ಞಾಸೆ ಏನಿದೆ ಅದು ಒಬ್ಬ ಉತ್ತಮ ವೈಷ್ಣವನ ಲಕ್ಷಣ ಅಲ್ವಾ. ಪ್ರಶ್ನೆಗಳು ಬರಬೇಕು ನಮ್ಗೆ. ಭಕ್ತಿಯ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ, ಭಕ್ತಿಯ ಪ್ರತಿಯೊಂದು ಹಂತದಲ್ಲೂ ಪ್ರಶ್ನೆಗಳು ಬಂದೇ ಬರ್ತವೆ. ಮತ್ತೆ ಭಕ್ತಿಯಲ್ಲಿ ಪ್ರಗತಿ ಮಾಡ್ತಾ ಇದ್ದ ಹಾಗೇನೆ ಆ ಪ್ರಶ್ನೆಗಳ ಸ್ಥರ ಕೂಡ ಹಾಗೆ ಬದಲಾಗ್ತಾ ಬದಲಾಗ್ತಾ ಹೋಗ್ತದೆ. ಆರಂಭದಲ್ಲಿ ಬಹಳ ಮೂಲಭೂತವಾದಂತಹ ಪ್ರಶ್ನೆಗಳು ಇದ್ದೇ ಇರುತ್ತದೆ. ಆದ್ರೆ ನಾವು ಪ್ರಗತಿ ಮಾಡ್ತಾ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ನಮಗೆ ಮತ್ತಷ್ಟು ಸೂಕ್ಷ್ಮವಾದಂತಹ ಮತ್ತೆ ಮಿಗಿಲಾದಂತಹ ಸ್ತರದ ಪ್ರಶ್ನೆಗಳು ನಮಗೆ ಬರುತ್ತೆ ಅಲ್ವಾ. ಅದರಿಂದ ಈ ಜಿಜ್ಞಾಸೆಗೆ ನಮಗೆ ಸಂತುಷ್ಟಿ ನೀಡುವುದಕ್ಕಾಗಿ ಅಂತ ಹೇಳಿದ್ರೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುವುದಕ್ಕಾಗಿ ಒಬ್ಬ ಉತ್ತಮ ವೈಷ್ಣವರ ಆಶ್ರಯದಲ್ಲಿ ನಾವು ಯಾವಾಗಲೂ ಇರಲೇಬೇಕು. ಅವರು ನಮ್ಮ ಕೌನ್ಸಿಲರ್ ಆಗಿರ್ಬೋದು, ಅಥವಾ ನಮ್ಮ ಗುರುವೇ ಆಗಿರಬಹುದು. ಗುರುವನ್ನ ಸಮೀಪಿಸುವುದು ಸುಲಭವಾಗಿದ್ದಲ್ಲಿ ಅವ್ರಿಗೆ ಹೋಗಿ ಕೇಳುವುದು ಉತ್ತಮ, ದೀಕ್ಷಾ ಗುರುಗಳಿಗೆ. ಅಥವಾ ಶಿಕ್ಷಾ ಗುರುಗಳು ಅನೇಕರು ಇರಲೇಬೇಕು. ದೀಕ್ಷಾ ಗುರು ಒಬ್ರು ಇದ್ರೂ ಕೂಡ ಅನೇಕ ಶಿಕ್ಷಾ ಗುರು ನಮಗೆ ಇರಲೇಬೇಕು. ಬೇರೆ ಬೇರೆ ರೀತಿಯಾದಂತಹ ಜಿಜ್ಞಾಸೆಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಶಿಕ್ಷಾ ಗುರುಗಳಿಗೆ ಹೋಗುವುದು ಕೂಡ ಉತ್ತಮ ಅಲ್ವಾ. ಏಕೆಂದ್ರೆ ಒಬ್ಬೊಬ್ಬರ ರುಚಿ ಕೂಡ ಬೇರೆ ಬೇರೆ ಇರ್ತದೆ. ಶಾಸ್ತ್ರಗಳಲ್ಲಿ ಕೂಡ ನೋಡಿದ್ರೆ ಒಬ್ಬರಿಗೆ ಭಾಗವತದಲ್ಲಿ ರುಚಿ, ಮತ್ತೊಬ್ಬರಿಗೆ ಭಗವದ್ಗೀತೆಯಲ್ಲಿ ರುಚಿ, ಮತ್ತೊಬ್ಬರಿಗೆ ರಾಮಾಯಣದಲ್ಲಿ, ಮತ್ತೊಬ್ಬರಿಗೆ ಮಹಾಭಾರತದಲ್ಲಿ. ಈ ರೀತಿಯಾದಂತಹ ರುಚಿ ಕೂಡ ಬೇರೆ ಬೇರೆ ಇರ್ತದೆ ಅಲ್ವಾ. ಆದ್ರಿಂದ ಶಿಕ್ಷಾ ಗುರುಗಳು ಅನೇಕರಿದ್ದರೆ ನಮಗೆ ಅವಾಗ ಈ ರೀತಿಯಾದಂತಹ ಜಿಜ್ಞಾಸೆಗಳಿಗೆ ಉತ್ತರವನ್ನ ನೀಡುವುದಕ್ಕೆ ನಮಗೆ ಉತ್ತರವನ್ನ ನೀಡುವುದಕ್ಕೆ ಒಂದು ಅವಕಾಶ ಇದ್ದೇ ಇರ್ತದೆ ಅಲ್ವಾ. ಇವಾಗ ಮಹಾಪ್ರಭು ತಮ್ಮ ಸನಾತನ ಉಪದೇಶವನ್ನ ಪ್ರಾರಂಭಿಸ್ತಾ ಇದ್ದಾರೆ ನೋಡಿ. ಆರಂಭದಲ್ಲಿ ಜೀವತತ್ವದ ಬಗ್ಗೆ ಹೇಳ್ತಾರೆ. ಇನ್ನು ಒಂದು ಅರ್ಧ ಗಂಟೆ ಅಥವಾ 35 ನಿಮಿಷ ಮಾತ್ರ ನಾನು ಚರ್ಚೆ ಮಾಡ್ತೀನಿ. ಈ ಎಲ್ಲಾ ವಿಷಯಗಳು ನಿಮ್ಮಲ್ಲಿ ಎಷ್ಟೊಂದು ಜನ ಆಗ್ಲೇ ಬಹಳ ಕೇಳಿರ್ತೀರಾ. ಕೇಳಿಲ್ಲದೆ ಹೋದ್ರೂ ಕೂಡ ಇದು ಬಹಳ ಸೂಕ್ಷ್ಮವಾದಂತಹ ವಿಷಯಗಳು ಮತ್ತೆ ತಾತ್ವಿಕವಾದಂತಹ ವಿಷಯಗಳು. ಮತ್ತೆ ಈ 2 ತಿಂಗಳ ಕಾಲ ಯಾವ ಉಪದೇಶವನ್ನ ಕೊಡ್ತಾರೆ ಅದು ಸುದೀರ್ಘವಾಗಿ ಚೈತನ್ಯ ಚರಿತಾಮೃತದಲ್ಲಿ ಚರ್ಚಿತವಾಗಿದೆ. ಅದರಿಂದ ನಾನು ನಿಮ್ಮ ಮುಂದೆ ಹೇಳ್ತೀನಿ, ಅದನ್ನ ಕೇವಲ ಸಂಕ್ಷಿಪ್ತ ರೂಪದಲ್ಲಿ ಮಾತ್ರ ಹೇಳ್ತೀನಿ ಆಯ್ತಾ. ಬಹಳ ತಾತ್ವಿಕವಾದಂತಹ ವಿಷಯಗಳಿದು. ಆತ್ಮನಾದವನು ಕೃಷ್ಣನ ಶಾಶ್ವತ ದಾಸ, ಇದೆಲ್ಲರೂ ನಾವು ಕೇಳೇ ಇದ್ದೇವೆ. ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯ ದಾಸ್, ನಾವೆಲ್ಲರೂ ಕೃಷ್ಣನ ನಿತ್ಯ ದಾಸರು. ಆ ಕೃಷ್ಣನ ದಾಸತ್ವವನ್ನ ಮರೆತು ಈ ಲೋಕದಲ್ಲಿ ಬೇರೆಯವರ ದಾಸತ್ವವನ್ನ ನಾವು ಮಾಡ್ತಾ ಇದ್ದೇವೆ. ಬೇರೆಯವರ ದಾಸರಾಗಿ ನಾವು ಸೇವೆಯನ್ನ ಸಲ್ಲಿಸ್ತಾ ಇರೋದ್ರಿಂದಾನೇ ನಮಗೆ ಕಷ್ಟ ಅನ್ನೋದು ಬರ್ತಾ ಇದೆ. ಶ್ರೀಕೃಷ್ಣನ ತಟಸ್ಥ ಶಕ್ತಿ ಜೀವ. 3 ತರಹದ ಶಕ್ತಿಗಳಿವೆ: ಅಂತರಂಗ, ಬಹಿರಂಗ ಮತ್ತೆ ತಟಸ್ಥ. ಅಂತರಂಗ ಶಕ್ತಿ ಅಂತ ಹೇಳಿದ್ರೆ ಭಗವಂತನ ನಿತ್ಯ ಪಾರ್ಷದರು, ಪರಿಶುದ್ಧ ಭಕ್ತರು ಭಗವಂತನ ಜೊತೆಯಲ್ಲಿ ಯಾವ ಲೀಲೆಗಳನ್ನ ಅನುಭವಿಸ್ತಾರೆ
ಆ ಲೀಲಾ ಶಕ್ತಿ ಏನಿದೆ ಅದಕ್ಕೆ ಅಂತರಂಗ ಶಕ್ತಿ. ಆಯ್ತಾ? ಸೊ ಭಗವಂತನ ನಿತ್ಯ ಲೀಲೆಗಳಲ್ಲಿ ಪರಿಶುದ್ಧ ಭಕ್ತರು, ನಿತ್ಯ ಮುಕ್ತರು ಮತ್ತೆ ನಿತ್ಯ ಪಾರ್ಷದರು ಏನು ತೊಡಗುತ್ತಾರೆ, ಆ ಅವರಿಬ್ಬರ ನಡುವೆ ಪರಸ್ಪರ ಆದಾನ ಪ್ರದಾನ ಏನಿದೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ, ಅದು ಅಂತರಂಗ ಶಕ್ತಿಯ ಆ ಅಧೀನತೆಯಲ್ಲಿ ನಡೆಯುತ್ತೆ. ಅದೇ ರೀತಿ ಬಹಿರಂಗ ಶಕ್ತಿ ಅಂತ ಹೇಳಿದ್ರೆ ಈ ಲೋಕದ ಮಾಯೆ ಅಲ್ವಾ, ಮಹಾಮಾಯೆ ಅಂತ ಹೇಳ್ತೀವಿ. ಅಂತರಂಗ ಶಕ್ತಿಗೆ ಯೋಗ ಮಾಯೆ, ಮತ್ತೆ ಬಹಿರಂಗ ಶಕ್ತಿಗೆ ಮಹಾಮಾಯೆ. ಮಹಾಮಾಯೆ ಅನ್ನೋಳು ನಮ್ಮನ್ನ ಕೃಷ್ಣನಿಂದ ದೂರ ಮಾಡ್ತಾಳೆ. ಏನಕ್ಕೆ ಅಂತ ಹೇಳಿದ್ರೆ ಕೃಷ್ಣನ ಆಜ್ಞೆ ಮೇರೆಗೆ ಅವಳು ದೂರ ಮಾಡ್ತಾಳೆ. ಏನಕ್ಕೆ ಆ ರೀತಿ ದೂರ ಮಾಡ್ತಾಳೆ ಅಂತ ಹೇಳಿದ್ರೆ, ಅಥವಾ ಕೃಷ್ಣನ ಆಜ್ಞೆ ಅದು ಹೇಗಾಗತ್ತೆ ಅಂತ ಹೇಳಿದ್ರೆ, ಅವಳು ಪರಿಶೀಲಿಸ್ತಾಳೆ ಯಾರು ಆಧ್ಯಾತ್ಮಿಕ ಜಗತ್ತಿಗೆ ವಾಪಸ್ ಹೋಗೋದಕ್ಕೆ ಅಥವಾ ಕೃಷ್ಣನ ಜೊತೆಯಲ್ಲಿ ಶಾಶ್ವತವಾದಂತ ಸಂಬಂಧವನ್ನ ಪರಿಕಲ್ಪಿಸುವುದಕ್ಕೆ ಯಾರಿಗೆ ಅರ್ಹತೆ ಇದೆ ಮತ್ತೆ ಯಾರಿಗೆ ಅರ್ಹತೆ ಅಥವಾ ಯೋಗ್ಯತೆ ಇಲ್ಲ. ಯೋಗ್ಯತೆ ಇರುವವರನ್ನ ಮಾತ್ರ ಅವಳು ಕಳಿಸ್ತಾಳೆ. ಹೇಗೆ ನಮಗೆ ಎಕ್ಸಾಮ್ ಅನ್ನ ಕೊಡ್ತಾರೆ, ನಮ್ಮ ಟೀಚರ್ಸ್ ಎಲ್ಲ ನಮ್ಗೆ ಎಕ್ಸಾಮ್ ಕೊಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಆ ಪರೀಕ್ಷೆಯ ಮೂಲಕ ನಾವು ಉನ್ನತ ವರ್ಗಕ್ಕೆ ಹೋಗೋದಕ್ಕೆ ನಮ್ಗೆ ಅರ್ಹತೆ ಇದೆಯಾ ಇಲ್ವಾ ಅನ್ನೋದನ್ನ ನೋಡೋದಕ್ಕೆ. ಅದೇ ರೀತಿ ಮಾಯೆ ಅಂದ್ರೆ ಮಹಾಮಾಯೆ ಮಾಡ್ತಾಳೆ. ಆದ್ರೆ ಎರಡು ಶಕ್ತಿಗಳನ್ನ ಬಿಟ್ಟು ಮೂರನೇ ಶಕ್ತಿ ಏನಿದೆ, ತಟಸ್ಥ ಶಕ್ತಿ. ತಟ ಅಂತ ಹೇಳಿದ್ರೆ ಹೇಗೆ ಒಂದು ಕೆರೆಯ ತಟದಲ್ಲಿ ಇರುವಂತಹ ಮಣ್ಣು ಕೆಲವೊಮ್ಮೆ ಭೂಮಿಯ ಭಾಗವಾಗತ್ತೆ, ಕೆಲವೊಮ್ಮೆ ಕೆರೆಯ ಭಾಗವಾಗತ್ತೆ. ಹೆಚ್ಚಿನ ನೀರಿನ ಅಂಶ ಅಲ್ಲಿಗೆ ಬಂದ್ರೆ ಅವಾಗ ಕೆರೆಯ ಭಾಗ, ನೀರಿಲ್ಲದೆ ಇದ್ದಲ್ಲಿ ಅವಾಗ ಅದು ಭೂಮಿಯ ಭಾಗ. ಅದೇ ರೀತಿಯಲ್ಲಿ ನಾವೆಲ್ಲರೂ ಕೆಲವೊಮ್ಮೆ ಬಹಿರಂಗ ಶಕ್ತಿಯಲ್ಲಿ ಇರ್ತೀವಿ, ಕೆಲವೊಮ್ಮೆ ಅಂತರಂಗ ಶಕ್ತಿಯಲ್ಲಿ ಇರ್ತೀವಿ. ಆದ್ರಿಂದ ಜೀವಶಕ್ತಿ ಅನ್ನೋದು ತಟಸ್ಥ ಶಕ್ತಿ. ಶ್ರೀಕೃಷ್ಣನಿಂದ ಈ ಜೀವ ಅನ್ನೋದು ಭಿನ್ನವೂ ಹೌದು, ಅಭಿನ್ನವೂ ಹೌದು. ಇದೆಲ್ಲ ನೋಡಿ ಬಹಳ ಸೊಗಸಾಗಿ ಚೈತನ್ಯ ಚರಿತಾಮೃತದಲ್ಲಿ ಚರ್ಚಿತವಾಗಿದೆ ಅಲ್ವಾ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಆಧ್ಯಾತ್ಮಿಕ ವಿಚಾರಗಳ ಸಾರತತ್ವ ನಮಗೆ ಅರ್ಥ ಆಗತ್ತೆ. ಪ್ರತಿಯೊಂದು ದರ್ಶನದಲ್ಲಿ ಕೂಡ ಈ ರೀತಿಯಾದಂತ ಮೂಲಭೂತ ವಿಷಯಗಳು ಚರ್ಚಿತವಾಗೇ ಆಗ್ತದೆ. ಅದು ವಿಶಿಷ್ಟಾದ್ವೈತದಲ್ಲಿ ಇರಬಹುದು, ಅಥವಾ ದ್ವೈತದಲ್ಲಿ ಇರಬಹುದು, ಅದ್ವೈತದಲ್ಲಿ ಇರಬಹುದು, ಅಥವಾ ಅಚಿಂತ್ಯ ಭೇದ ತತ್ವ ಅನ್ನೋದು ಚೈತನ್ಯ ಮಹಾಪ್ರಭು ಅವರ ತತ್ವ. ಅದರಿಂದ ಮಹಾಪ್ರಭು ಏನ್ ಹೇಳ್ತಾರೆ ಅಂದ್ರೆ, ಜೀವಿ ಅನ್ನೋನು ಕೃಷ್ಣನಿಂದ ಭಿನ್ನನೂ ಹೌದು, ಅಭಿನ್ನನೂ ಹೌದು. ಭಿನ್ನ ಯಾವಾಗ ಆಗ್ತಾನೆ ಅಂದ್ರೆ ಅವನು ಬೇರೆ ಕೂಡ ಇದ್ದಾನೆ, ಕೃಷ್ಣನಿಂದ ಬೇರೆಯೋ ಇದ್ದಾನೆ, ಮತ್ತೆ ಅವನ ಜೊತೆಯಲ್ಲಿ ಸಮಾನನೂ ಇದ್ದಾನೆ. ಭಿನ್ನ ಯಾವಾಗ ಆಗ್ತಾನೆ ಮತ್ತೆ ಅಭಿನ್ನ ಯಾವಾಗ ಆಗ್ತಾನೆ? ಉದಾಹರಣೆ ಕೊಡ್ತಾರೆ ಅವರು. ಸೂರ್ಯನ ಕಿರಣಗಳು ಏನಿವೆ ಅದು ಸೂರ್ಯನ ಕಿರಣಗಳು ಎಲ್ಲಾ ಕಡೆಯಲ್ಲಿ ಹರಡಿದೆ. ಆ ಸೂರ್ಯನ ಕಿರಣಗಳು ಸೂರ್ಯನ ಜೊತೆಯಲ್ಲಿ ಅಂದ್ರೆ ಸೂರ್ಯ ಮಂಡಲ ಏನಿದೆ ಅದರಿಂದನೇ ಆಚೆ ಬರ್ತಾ ಇರೋದ್ರಿಂದ ಸೂರ್ಯನ ಜೊತೆಯಲ್ಲಿ ಭಿನ್ನವೂ ಹೌದು ಮತ್ತೆ ಅಭಿನ್ನವೂ ಹೌದು ಅಲ್ವಾ. ಅಭಿನ್ನ ಅಂತ ಹೇಳಿದ್ರೆ ಬೇರೆ ಅಲ್ಲ ಅಲ್ವಾ, ಅಂದ್ರೆ ಒಂದೇನೆ. ಸೂರ್ಯನ ಕಿರಣಗಳೇ ಸೂರ್ಯ ಅಂತ ನಾವು ಹೇಳ್ಬೋದು, ಏಕೆಂದ್ರೆ ಸೂರ್ಯ ಮಂಡಲದಿಂದಲೇ ಅದು ಬರ್ತಾ ಇದೆ. ಆದ್ರೆ ಸೂರ್ಯನ ಕಿರಣಗಳು ನಮ್ಮನ್ನ ಮುಟ್ತಾ ಇದೆ, ಸೂರ್ಯ ಸ್ವಯಂ ಆ ಸೂರ್ಯ ಮಂಡಲ ನಮ್ಮನ್ನ ಮುಟ್ತಾ ಇಲ್ಲ. ಸೂರ್ಯ ಮಂಡಲದಿಂದ ಆಚೆ ಬರ್ತಾ ಇರತಕ್ಕಂತ ಕಿರಣಗಳು ಮಾತ್ರ ನಮ್ಮನ್ನ ಮುಟ್ತಾ ಇವೆ. ಅದನ್ನ ಕಿರಣಗಳನ್ನ ಮಾತ್ರ ನಾವು ಅನುಭವಿಸ್ತಾ ಇದ್ದೇವೆ. ಆದ್ರಿಂದ ಆ ದೃಷ್ಟಿಯಿಂದ ನೋಡಿದ್ರೆ ಬೇರೆ ಕೂಡ ಇದೇ ಅಚಿಂತ್ಯ ಭೇದ ತತ್ವ. ಭೇದ ಅಂತ ಹೇಳಿದ್ರೆ ಬೇರೆ, ಅಭೇದ ಅಂತ ಹೇಳಿದ್ರೆ ಒಂದೇ. ಜೀವಾತ್ಮ ಪರಮಾತ್ಮನ ಜೊತೆಗೆ ಬೇರೆಯೂ ಇದ್ದಾನೆ, ಸಮಾನವಾಗಿಯೂ ಇದ್ದಾನೆ. ನೋಡಿ, ಅದ್ವೈತಿಗಳೇನ್ ಹೇಳ್ತಾರೆ? ಜೀವಾತ್ಮ ಮತ್ತೆ ಪರಮಾತ್ಮ ಒಂದೇ, ಒಬ್ನೇ ಅಂತ ಹೇಳ್ತಾರೆ. ಮತ್ತೆ ದ್ವೈತಿಗಳು ಏನ್ ಹೇಳ್ತಾರೆ? ಜೀವಾತ್ಮ ಪರಮಾತ್ಮ ಸಂಪೂರ್ಣವಾಗಿ ಭಿನ್ನ, ಯಾವುದೇ ಸಮಾನತೆ ಅವರಿಬ್ಬರಲ್ಲಿ ಇಲ್ಲ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಭಿನ್ನತೆಯೂ ಇದೆ ಮತ್ತೆ ಅಭಿನ್ನತೆಯೂ ಇದೆ. ಮತ್ತೆ ಅದರ ಹಿಂದೆ ಇರ್ತಕ್ಕಂತಹ ಯಾವ ತತ್ವ ಇದೆ ಅದು ಅಚಿಂತ್ಯ. ಅಚಿಂತ್ಯ ಅಂತ ಹೇಳಿದ್ರೆ ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮಲ್ಲಿ ಸಾಮರ್ಥ್ಯವಿಲ್ಲ ಅಂತ ಹೇಳಿದ್ರೆ, ಅದು ನಮ್ಮ ಬುದ್ಧಿಶಕ್ತಿ ಏನಿದೆ ಅದಕ್ಕೆ ಮಿಗಿಲಾದಂತಹ ತತ್ವ ಅಲ್ವಾ. ಆದ್ರೆ ನಾವು ಎಷ್ಟರ ಮಟ್ಟಕ್ಕೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನ ಪಡ್ತೀವಿ. ಅಚಿಂತ್ಯ ಏಕಲು ಭಾವಾಹ ಮಹಾಭಾರತದಲ್ಲಿ ಬರುತ್ತೆ. ನತಾಂ ತರ್ಕೇಣ ಸಂಯೋಜಯೇತ್. ಈ ಅಚಿಂತ್ಯ ಅಂತ ಹೇಳಿದ್ರೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಿಗಿಲಾದಂತಹ ಯಾವ ತತ್ವಗಳಿದೆ ಅದನ್ನ ತರ್ಕದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ನಾವು ಅವಾಗ ತಪ್ಪು ಮಾಡ್ತೀವಿ, ತಪ್ಪು ಕೆಲಸವನ್ನ ಮಾಡ್ತೀವಿ ಅಂತ ಮಹಾಭಾರತದಲ್ಲಿ ಹೇಳಿದೆ. ಅದೇ ಶ್ಲೋಕವನ್ನ ಮಹಾಪ್ರಭುವರು ಎಷ್ಟೊಂದು ಬಾರಿ ಉದಹರಿಸಿದ್ದಾರೆ.
ಅಚಿಂತ್ಯ ಯೇ ಖಲು ಭಾವಾಹ ನತಾಂ ತರ್ಕೇಣ ಯೋಜಯೇತ್ ಅಂತ ಹೇಳುತ್ತೆ. ಅದರಿಂದ ಸೂರ್ಯನ ಕಿರಣಗಳು ಸೃಷ್ಟಿಯಲ್ಲೆಲ್ಲ ಹರಡಿರುವಂತೆ ಭಗವಂತನ ಅನೇಕ ಶಕ್ತಿಗಳುಂಟು. ಅವುಗಳಲ್ಲಿ 3 ಶಕ್ತಿ ಅತಿ ಮುಖ್ಯವಾದವು. ಸೂರ್ಯನ ಕಿರಣಗಳು ಪ್ರಪಂಚದಲ್ಲೆಲ್ಲ ಹರಡಿವೆ. ಅದೇ ರೀತಿಯಲ್ಲಿ ಭಗವಂತನ ಪ್ರಕಾಶ ಎಲ್ಲರ ಕಡೆಯಲ್ಲೂ ಹರಡಿದೆ ತನ್ನ ಶಕ್ತಿಗಳ ಮೂಲಕ. ಆ ಶಕ್ತಿಗಳು ಅನೇಕ, ಆ ಶಕ್ತಿಗಳೇ ಅಸಂಖ್ಯ. ಆದರೆ ಅಸಂಖ್ಯ ಶಕ್ತಿಗಳಲ್ಲಿ 3 ಶಕ್ತಿಗಳು ಅತಿ ಮುಖ್ಯವಾದಂತಹವು. ಮೊದಲನೇದು ಚಿತ್ ಶಕ್ತಿ, ಎರಡನೇದು ಮಾಯಾಶಕ್ತಿ, ಮತ್ತೆ ಮೂರನೇದು ತಟಸ್ಥ ಶಕ್ತಿ. ಇದು ಯಾವುದು 3 ಅಂತ ಹೇಳಿದ್ರೆ, ಈಗ ತಾನೇ ನಾವೇನ್ ಚರ್ಚೆ ಮಾಡಿದ್ವಲ್ಲ, ಅಂತರಂಗ, ಬಹಿರಂಗ ಮತ್ತೆ ತಟಸ್ಥ ಶಕ್ತಿ. ಚಿತ್ ಶಕ್ತಿ ಅಂತ ಹೇಳಿದ್ರೆ ಅಂತರಂಗ ಶಕ್ತಿ, ಮಾಯಾಶಕ್ತಿ ಅಂತ ಹೇಳಿದ್ರೆ ಬಹಿರಂಗ ಶಕ್ತಿ, ಮತ್ತೆ ತಟಸ್ಥ ಶಕ್ತಿ ಅಂತ ಹೇಳಿದ್ರೆ ಜೀವ, ಅಂದ್ರೆ ನಾವೆಲ್ಲರೂ ಜೀವಾತ್ಮರು. ಜೀವಾತ್ಮರು ಅಂತ ಹೇಳಿದ್ರೆ ಕೇವಲ ಮನುಷ್ಯರು ಮಾತ್ರ ಅಂತನೂ ಅಲ್ಲ. ಎಲ್ಲೆಲ್ಲಿ ನಾವು ಜೀವನವನ್ನ ನೋಡ್ತೀವಿ, ಎಲ್ಲೆಲ್ಲಿ ಸಿಂಪ್ಟಮ್ಸ್ ಆಫ್ ಲೈಫ್ ಅಂತ ಹೇಳಿದ್ರೆ ಜೀವನದ ಲಕ್ಷಣಗಳನ್ನ ನೋಡ್ತೀವಿ, ಅಲ್ಲೆಲ್ಲ ನಾವೇನನ್ನ ಅರ್ಥ ಮಾಡ್ಕೋಬೇಕು, ಜೀವಾತ್ಮ ಅಲ್ಲಿ ಅಡಗಿದೆ ಅಲ್ವಾ. ಅದು ಒಂದು ಸಣ್ಣ ಇರುವೆಯಲ್ಲಿರಬಹುದು, ಅಥವಾ ಒಂದು ಆನೆಯಲ್ಲಿ ಇರಬಹುದು, ಅಥವಾ ಬ್ಲೂ ವೇಲ್ ನಲ್ಲಿ ಇರಬಹುದು, ಅಥವಾ ದೇವತೆಗಳಲ್ಲಿ ಕೂಡ ಇರಬಹುದು. ಬ್ರಹ್ಮನು ಕೂಡ ಜೀವಿಯೇ, ಆದ್ರೆ ನಮ್ಮ ತರಹದ ಜೀವಿ ಅಲ್ಲ, ಬಹಳ ಮಿಗಿಲಾದಂತಹ ಜೀವ ಅಷ್ಟೇನೆ ಅಲ್ವಾ. ಅದನ್ನ ನಾವು ಅರ್ಥ ಮಾಡ್ಕೋತೀವಿ ಅಲ್ಲ. ಇದನ್ನ ಆಗ್ಲೇ ನಾವು ಚರ್ಚೆ ಮಾಡಿದ್ವಿ. ಚಿತ್ ಶಕ್ತಿ ಅಂತ ಹೇಳಿದ್ರೇನು, ಮಾಯಾಶಕ್ತಿ ಅಂತ ಹೇಳಿದ್ರೇನು, ತಟಸ್ಥ ಶಕ್ತಿ ಅಂತ ಹೇಳಿದ್ರೆ ಏನು. ಜೀವ ಮಾಯಾಶಕ್ತಿಯಿಂದ ಆವೃತನಾದಾಗ ತನ್ನ ಮೂಲ ಸ್ವರೂಪವನ್ನ ಮರೆತು ಕೃಷ್ಣನಿಂದ ಸ್ವತಂತ್ರನಾದ ಭೋಗಿ ಎಂದು ಅವನು ತಿಳಿಯುತ್ತಾನೆ. ಅದರಿಂದ ಯಾವಾಗ ಆ ತಟ ಅಂದ್ರೆ ಒಂದು ಕೆರೆಯ ತಟ ನೀರಿನಿಂದ ಆವೃತವಾಗತ್ತೆ, ಆವಾಗ ಆ ತಟ ಆ ಸಮುದ್ರ ಅಥವಾ ಕೆರೆಯ ಒಂದು ಭಾಗ ಅಂತ ನಾವು ಪರಿಗಣಿಸ್ತೀವಿ ಅಲ್ವಾ. ಅದೇ ರೀತಿಯಲ್ಲಿ ಈ ಜೀವಿ ಯಾವಾಗ ಮಾಯಾಶಕ್ತಿಯಿಂದ ಅವನು ಪ್ರಭಾವಿತನಾಗ್ತಾನೆ, ಆವಾಗ ಮಾಯಾಶಕ್ತಿಯ ಆದೇಶದ ಮೇರೆಗೆ ಅವನು ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ ಅಲ್ವಾ. ಆವಾಗ ಅವನೇನಂತ ಅಂದ್ಕೋತಾನೆ, ಕೃಷ್ಣನಿಗೂ ನನಗೂ ಸಂಬಂಧವೇ ಇಲ್ಲ, ಕೃಷ್ಣ ಕೃಷ್ಣನಿಗಿಂತ ನಾನು ಸ್ವತಂತ್ರನಾದಂತಹ ಭೋಗಿ, ಕೃಷ್ಣ ಒಬ್ಬ ಭೋಗಿ, ನಾನು ಕೂಡ ಒಬ್ಬ ಭೋಗಿ. ಈ ರೀತಿಯಾದಂತಹ ಪರಿಕಲ್ಪನೆಗಳು ಅವನ ಮನಸ್ಸಿನಲ್ಲಿ ಬರುತ್ತೆ. ಆದ್ರೆ ಯಾವಾಗ ಅವನು ಚಿತ್ ಶಕ್ತಿ ಅಂತ ಹೇಳಿದ್ರೆ ಭಗವಂತನ ಅಂತರಂಗ ಶಕ್ತಿಯ ಪ್ರಭಾವದಲ್ಲಿ ಇರ್ತಾನೆ, ಆವಾಗ ತನ್ನ ಮೂಲ ಸ್ವರೂಪವನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ನಾನು ಭಗವಂತನ ಸೇವಕ ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಸ್ಥಳದಲ್ಲಿ ಅವನು ಸೇವೆಯನ್ನ ಸಲ್ಲಿಸ್ತಾನೆ. ಅದರಿಂದ ಕೆಲವೊಂದು ಬಾರಿ ಮೇಲೆ ಮತ್ತು ಕೆಲವು ಬಾರಿ ಕೆಳಗೆ ಅವನು ಹೋಗ್ತಾನೆ ಅಂತ ಹೇಳಿದ್ರೇನು, ಕೆಲವೊಂದು ಬಾರಿ ಅವನಿಗೆ ಆ ಪ್ರಮೋಷನ್ ಸಿಗತ್ತೆ, ಅವನು ಉನ್ನತ ಸ್ಥಾನವನ್ನ ತಲುಪ್ತಾನೆ. ಅದು ಆ ಉನ್ನತ ಲೋಕವಿರಬಹುದು ಅಥವಾ ಉನ್ನತ ಶರೀರ ಕೂಡ ಇರಬಹುದು. ಉದಾಹರಣೆಗೆ, ಜೀವ ಒಳ್ಳೆ ಕರ್ಮವನ್ನ ಮಾಡಿದ್ರೆ ಆವಾಗ ಅವನಿಗೆ ದೇವತೆಗಳ ಶರೀರ ಸಿಗತ್ತೆ, ಮತ್ತೆ ದೇವತೆಗಳ ಲೋಕದಲ್ಲಿ ಅವನು ನಿವಾಸ ಮಾಡ್ತಾನೆ. ಎಲ್ಲಿವರೆಗೆ ನಿವಾಸ ಮಾಡ್ತಾನೆ, ಎಲ್ಲಿವರೆಗೆ ಅವನ ಕರ್ಮ ಅಲ್ಲಿ ನಿವಾಸ ಮಾಡೋದಕ್ಕೆ ಅವನಿಗೆ ಅನುಮತಿಯನ್ನ ನೀಡ್ತದೋ ಅಥವಾ ಅವಕಾಶವನ್ನ ಕಲ್ಪಿಸ್ಕೊಡ್ತದೋ ಅಲ್ಲಿವರೆಗೆ ಮಾತ್ರ ಅವನು ಅಲ್ಲಿ ನಿವಾಸವನ್ನ ಮಾಡೋದಕ್ಕೆ ಸಾಧ್ಯ, ಅಥವಾ ಆ ದೇವತೆಗಳ ಶರೀರವನ್ನ ಹೊಂದೋದಕ್ಕೆ ಸಾಧ್ಯ. ಅದಾದ ಮರುಕ್ಷಣವೇ ಅವನು ವಾಪಸ್ಸು ಈ ಲೋಕಕ್ಕೆ ಬರಬೇಕಾಗ್ತದೆ ಅಲ್ವಾ. ಇದನ್ನ ಭಗವದ್ಗೀತೆಯಲ್ಲಿ ಅನೇಕ ಬಾರಿ ನಾವು ನೋಡ್ತೀವಿ. ವಿಶೇಷವಾಗಿ 9ನೇ ಅಧ್ಯಾಯದಲ್ಲಿ ಕೃಷ್ಣ ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಕ್ಷೀಣ ಅಂದ್ರೆ ಆ ಪುಣ್ಯ ಕರ್ಮ ಯಾವಾಗ ಕ್ಷೀಣಿಸ್ತಾ ಹೋಗ್ತದೆ, ಅದು 0 ಅಂತ, ಶೂನ್ಯ ಅಂತ ಹೇಳಿದ್ರೆ ಶೂನ್ಯದ ಪರಿಸ್ಥಿತಿಯನ್ನ ತಲುಪಿದಾಗ ಅವನು ವಾಪಸ್ಸು ಈ ಲೋಕಕ್ಕೆ ಬರಬೇಕಾಗ್ತದೆ ಅಲ್ವಾ. ಅದರಿಂದ ಕೆಲವೊಂದು ಬಾರಿ ಮೇಲೆ ಹೋಗ್ತಾನೆ, ಮತ್ತೆ ಕೆಲವು ಬಾರಿ ಅವನು ಕೆಳಗೆ ಕೂಡ ಹೋಗ್ಬೇಕಾಗ್ತದೆ. ಯಾವಾಗ ಅವನು ಪಾಪ ಕರ್ಮಗಳಲ್ಲಿ ತೊಡಗ್ತಾನೆ ಆವಾಗ ಅವನು ನರಕ ಲೋಕಕ್ಕೆ ಹೋಗ್ಬೇಕಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಇದೇ ಲೋಕದಲ್ಲಿ ಇದ್ರೂ ಕೂಡ ಅವನಿಗೆ ಆ ತುಚ್ಛ ಜನ್ಮ ಅನ್ನೋದು, ಅಂದ್ರೆ ಮನುಷ್ಯ ಜನ್ಮಕ್ಕಿಂತ ಕೀಳು ಮಟ್ಟದ ಜನ್ಮ ಅವನಿಗೆ ಸಿಗತ್ತೆ. ಪ್ರಾಣಿಯ ಜನ್ಮ ಅಥವಾ ಅದಕ್ಕಿಂತಲೂ ಕೀಳು ಮಟ್ಟದ ಜನ್ಮ ಅಂತ ಹೇಳಿದ್ರೆ ಪಕ್ಷಿಗಳ ಜನ್ಮ ಅಲ್ವಾ. ಈ ರೀತಿಯಾದಂತಹ ಜನ್ಮ ಸಿಗತ್ತೆ. ಆ ಜನ್ಮಗಳಲ್ಲಿ ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದೇ ಅವಕಾಶ ಅವನಿಗೆ ಇರೋದಿಲ್ಲ ಅಲ್ವಾ. ಆದ್ರಿಂದ ಅಥವಾ ಅತಿಯಾದಂತಹ ಪಾಪಕರ್ಮಗಳಲ್ಲಿ ತೊಡಗಿದ್ರೆ ಅವಾಗ ಅವನು ನರಕಲೋಕಕ್ಕೆ ಹೋಗ್ಬೇಕಾಗ್ತದೆ. ನರಕಲೋಕಗಳಲ್ಲಿ ಎಂತಹ ಬಹಳ ಕ್ರೂರವಾದಂತಹ
ಒಂದು ನೋವನ್ನ ಅವನು ಅನುಭವಿಸ್ತಾನೆ ಅನ್ನೋದ್ರ ಬಗ್ಗೆ ಪಂಚಮ ಸ್ಕಂದದಲ್ಲಿ ಭಾಗವತದಲ್ಲಿ ಕೊನೆಯ ಅಧ್ಯಾಯದಲ್ಲಿ 26ನೇ ಅಧ್ಯಾಯದಲ್ಲಿ ಬಹಳ ವಿವಿಡ್ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಟ್ಟುವಂತಹ ಒಂದು ವರ್ಣನೆಯನ್ನ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಓದಿದ್ರೆ ನಮಗೆ ಖಂಡಿತವಾಗ್ಲೂ ಬಹಳ ಭಯವಾಗತ್ತೆ ಅಲ್ವಾ? ಅದರಿಂದ ಈ ರೀತಿಯಾದಂತಹ ವಿಷಯಗಳನ್ನ ಅವರು ಪ್ರತಿಪಾದಿಸ್ತಾರೆ. ಇದನ್ನ ಯಾವ್ದಕ್ಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ, ಜೀವ ಒಮ್ಮೊಮ್ಮೆ ಮೇಲ್ಗಡೆ ಹೋಗ್ತಾನೆ, ಒಮ್ಮೊಮ್ಮೆ ಕೆಳಗಡೆ ಹೋಗ್ತಾನೆ. ಅದನ್ನ ಯಾವ್ದಕ್ಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನನ್ನ ನೀವು ಒಂದು ನದಿಗೆ ಕರ್ಕೊಂಡು ಹೋಗಿ ಅವನನ್ನ ಬಲವಂತವಾಗಿ ನೀರೊಳಗೆ ಮುಳುಗಿಸ್ತೀರಾ. ಸ್ವಲ್ಪ ಹೊತ್ತಾದ್ಮೇಲೆ ಯಾವಾಗ ಅವನಿಗೆ ಇನ್ನೇನು ಉಸಿರು ಕಟ್ತಾ ಇದೆ, ಇನ್ನೇನು ನಾನು ಸತ್ಯ ಹೋಗ್ತೀನಿ ಅಂತ ಅನ್ಸುತ್ತೆ, ಆವಾಗ ಅವನನ್ನ ಆಚೆ ತೆಗಿತೀರಾ. ಅದಾದ್ಮೇಲೆ ಮತ್ತೆ ಅವನನ್ನ ಮುಳುಗಿಸ್ತೀರಾ, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಆಚೆ ತೆಗಿತೀರಾ. ಇದನ್ನ ಅದಕ್ಕೆ ಹೋಲಿಸ್ತಾರೆ. ಅಂದ್ರೆ ಜೀವಿ ಒಮ್ಮೊಮ್ಮೆ ಮನುಷ್ಯ ಶರೀರದಲ್ಲಿ ಇರ್ತಾನೆ, ಅವನಿಗೆ ಒಳ್ಳೆ ಕರ್ಮವನ್ನ ಮಾಡಿ ಉನ್ನತ ಜನ್ಮವನ್ನ ಪಡ್ಕೊಳ್ಳೋದಕ್ಕೆ ಅವನಿಗೆ ಅವಕಾಶವಿರುತ್ತೆ. ಆದರೆ ಎಷ್ಟೊಂದು ಸತಿ ಅದನ್ನ ಅವನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ಅದರಿಂದ ಕೆಳಗಡೆ ಹೋಗ್ತಾನೆ, ಮತ್ತೆ ಮೇಲ್ಗಡೆ ಹೋಗ್ತಾನೆ, ಕೆಳಗಡೆ ಬರ್ತಾನೆ, ಮಧ್ಯದಲ್ಲಿ ಇರ್ತಾನೆ, ಮೇಲ್ಗಡೆ ಹೋಗ್ತಾನೆ, ಕೆಳಗಡೆ ಬರ್ತಾನೆ. ಆ ರೀತಿಯಾಗಿ ಮಹಾಪ್ರಭು ಅವ್ರಿಗೆ ವಿವರಿಸ್ತಾರೆ. ಆದರೆ ಅವನಿಗೆ ಸಾಧುಗಳ ಸಂಘ ಲಭಿಸಿದರೆ ಮಾತ್ರ ಅವನು ಮುಕ್ತಿಗೆ ಪಾತ್ರನಾಗುತ್ತಾನೆ. ಯಾವಾಗ ಅವನಿಗೆ ಸಾಧು ಸಂಘ ಅನ್ನೋದು ಸಿಗತ್ತೆ, ಅಂದ್ರೆ ಭಕ್ತರ ಸಂಘ ಅನ್ನೋದು ಸಿಗತ್ತೆ, ಆ ಸಂಘದಲ್ಲಿ ಮಾತ್ರ ಅವನು ಭಕ್ತಿಯ ಒಂದು ಅಭ್ಯಾಸವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕರ್ಮಗಳ ಅತೀತನಾಗ್ತಾನೆ, ಕರ್ಮಾತೀತನಾಗ್ತಾನೆ ಅಲ್ವಾ? ದೈವಿ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಭಗವಂತ ಬಹಳ ಸ್ಪಷ್ಟವಾಗಿ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ದೈವಿ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ದುರತ್ಯಯಳಾದಂತ ಈ ಮಾಯೆ ಅಂತ ಹೇಳಿದ್ರೆ, ಈ ನನ್ನ ಮಹಾಮಾಯೆ ಯಾರಿದ್ದಾಳೆ, ಅವಳು ಯಾರನ್ನೂ ಬಿಡೋದಿಲ್ಲ, ಎಲ್ಲರಿಗೂ ತನ್ನ ಪಾಠವನ್ನ ಕಲಿಸ್ತಾಳೆ. ಆದರೆ ಅವಳು ದೈವಿ ಅಂತ ಹೇಳಿದ್ರೆ, ನನ್ನ ಆಜ್ಞೆ ಮೇರೆಗೆ ಈ ಕೆಲಸವನ್ನ ಅವಳು ಮಾಡ್ತಾ ಇದ್ದಾಳೆ. ಆದರೆ ಯಾರು ನನಗೆ ಶರಣು ಹೋಗ್ತಾರೆ, ನನ್ನಲ್ಲಿ ಶರಣಾಗತಿಯನ್ನ ಮಾಡ್ತಾರೆ, ಅವರು ಬಹಳ ಸುಲಭವಾಗಿ ಈ ಮಹಾಮಾಯೆಯ ಪ್ರಭಾವವನ್ನ ಮೀರಬಲ್ಲರು. ಮಿಕ್ಕವರು ಈ ಮಹಾಮಾಯೆಯನ್ನ ಮೀರುವಂತಹದ್ದು ಪ್ರಾಯ ಅಸಾಧ್ಯ. ದುರತ್ಯಯ ಅಂತ ಹೇಳಿದ್ರೆ ಯಾವುದು ದಾಟೋದಕ್ಕೆ ಬಹಳ ಕಷ್ಟವಾಗಿರುತ್ತದೆ. ಇವಾಗ ಸಮುದ್ರ ಅನ್ನೋದು ದುರತ್ಯಯ. ಯಾರಾದ್ರೂ ಸಮುದ್ರವನ್ನ ಈಜಿ ದಾಟೋದಕ್ಕೆ ಸಾಧ್ಯನಾ? ಈಜಿನಿಂದ ನೀವು ಒಂದು ಗರಿಷ್ಠ ಪಕ್ಷ ಒಂದು ಕೆರೆಯನ್ನ, ಒಂದು ನದಿಯನ್ನ ಕೂಡ ದಾಟಬಲ್ಲರು. ಆದರೆ ಸಮಸ್ತವಾದ ಸಮುದ್ರವನ್ನ, ಪೆಸಿಫಿಕ್ ಸಮುದ್ರವನ್ನ, ಅಟ್ಲಾಂಟಿಕ್ ಸಮುದ್ರವನ್ನ ನಾವು ಈಜಿ ದಾಟೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ? ನಂತರ ಮಹಾಪ್ರಭು ಮತ್ತೊಂದು ಬಹಳ ಮುಖ್ಯವಾದಂತಹ ವಿಷಯವನ್ನ ಹೇಳ್ತಾರೆ. ಇದನ್ನ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಸಮಸ್ತವಾದ ವೈದಿಕ ಶಾಸ್ತ್ರಗಳಲ್ಲಿ ಮೂರು ವಿಷಯಗಳು ಹೇಳಿರುವಂತಹದ್ದು ಅಂತ ಹೇಳ್ತಾರೆ. ಯಾವುದದು? ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ. ಸಂಬಂಧ ಅಂತ ಹೇಳಿದ್ರೆ ಏನು? ಸಂಬಂಧ ಅಂತ ಹೇಳಿದ್ರೆ ಭಗವಂತನ ಜೊತೆಯಲ್ಲಿ ನಾವು ನಮ್ಮ ಸಂಬಂಧವನ್ನ ಕಲ್ಪಿಸ್ಕೋತೀವಿ. ನಾನು ಅವನ ದಾಸ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಆ ಒಂದು ಅರ್ಥದ ಮೇರೆಗೇನೆ ಅಥವಾ ಅರ್ಥದ ಆಧಾರದ ಮೇಲೆ ನಾವು ಪ್ರತಿಯೊಂದು ಚಟುವಟಿಕೆಯನ್ನ ಭಕ್ತಿಯಲ್ಲಿ ನಾವು ಮಾಡೋದಕ್ಕೆ ಶುರು ಮಾಡ್ತೀವಿ. ಅದರಿಂದ ನಮಗೆ ಸಾಕ್ಷಾತ್ಕಾರ ಅನ್ನೋದು ಸಿಗತ್ತೆ. ಅದರಿಂದ ಜ್ಞಾನ ಕೇವಲ ಜ್ಞಾನವಾಗಿ ಉಳ್ಕೊಳ್ಳಲ್ಲ, ಅದು ವಿಜ್ಞಾನವಾಗುತ್ತೆ. ಅದು ಸಂಬಂಧ. ಎರಡನೇದು ಅಭಿಧೇಯ. ಅಭಿಧೇಯ ಅಂತ ಹೇಳಿದ್ರೆ ಮಾರ್ಗ. ನಾನು ಭಗವಂತನನ್ನ ತಲುಪಬೇಕಂತ ಹೇಳಿದ್ರೆ ಯಾವ ಮಾರ್ಗವನ್ನ ನಾನು ಅನುಸರಿಸಬೇಕು, ಅದನ್ನ ನಾವು ಎರಡನೇದಾಗಿ ತಿಳ್ಕೊತೀವಿ. ಮೂರನೇದಾಗಿ ಪ್ರಯೋಜನ ಅಂತ ಹೇಳಿದ್ರೆ, ನಾನು ಈ ಭಕ್ತಿಯ ಮಾರ್ಗವನ್ನ ಅನುಸರಿಸಿದ್ರೆ ಯಾವ ಲಕ್ಷ್ಯವನ್ನ ನಾನು ತಲುಪ್ತೀನಿ, ಯಾವ ಗುರಿಯನ್ನ ನಾನು ತಲುಪ್ತೀನಿ, ಯಾವ ಒಂದು ಸ್ಥಿತಿಯನ್ನ ನಾನು ತಲುಪ್ತೀನಿ, ಅದು ಮೂರನೇದು ಪ್ರಯೋಜನ. ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ. ಸಮಸ್ತವಾದಂತಹ ವೈದಿಕ ಶಾಸ್ತ್ರಗಳಲ್ಲಿ ಮೂರು ವಿಷಯಗಳು ಚರ್ಚಿತವಾಗಿರುವಂತಹದ್ದು. ಅದು ವೇದಾಂತ ಸೂತ್ರಗಳಾಗಿರಬಹುದು, ಉಪನಿಷತ್ತುಗಳಾಗಿರಬಹುದು, ಮೂಲ ವೇದಗಳಾಗಿರಬಹುದು, ಅಥವಾ ಸಂಬಂಧ ಅಭಿಧೇಯ ಪ್ರಯೋಜನಗಳ ಮೂಲ ತತ್ವವಾದಂಥ ಶ್ರೀಮದ್ ಭಾಗವತವಾಗಿರಬಹುದು, ಭಗವದ್ಗೀತೆ ಆಗಿರಬಹುದು, ಯಾವುದೇ ಶಾಸ್ತ್ರವಾಗಿರಬಹುದು, ಈ ಮೂರು ವಿಷಯಗಳೇ ಮುಖ್ಯವಾಗಿ ಚರ್ಚಿತವಾಗಿರುವಂತಹದ್ದು ಅಂತ ಮಹಾಪ್ರಭು ಹೇಳ್ತಾರೆ. ತದನಂತರ ಒಂದು ಕಥೆಯನ್ನ ಹೇಳ್ತಾರೆ. ಯಾವುದಕ್ಕೆ ಅಂತ ಹೇಳಿದ್ರೆ, ಈ ಮೂರು ವಿಷಯಗಳನ್ನ ಏನ್ ಹೇಳ್ತಾರೆ ಇದಕ್ಕಿಂತ ಮುಂಚೆ, ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ, ಆ ಮೂರಲ್ಲೂ ಕೊನೆಯ ವಿಷಯ ಏನಿದೆ ಪ್ರಯೋಜನ, ಆ ಪ್ರಯೋಜನ ಕೃಷ್ಣನೇ. ಮತ್ತೆ ಆ ಕೃಷ್ಣನ ದಾಸತ್ವವೇ ನಮ್ಮ ಸಂಬಂಧ.
ಕೃಷ್ಣನನ್ನ ತಲುಪಬೇಕಂತ ಹೇಳಿದ್ರೆ ಒಂದೇ ಒಂದು ಮಾರ್ಗ ಯಾವುದು ಅಂತ ಹೇಳಿದ್ರೆ ಭಕ್ತಿ ಯೋಗ. ಅದರಿಂದ ಆ ಭಕ್ತಿ ಯೋಗದ ಮಹಿಮೆಯನ್ನ ಹೇಳುವುದಕ್ಕಾಗಿ ಒಂದು ಅದ್ಭುತವಾದಂತಹ ಕಥೆಯನ್ನ ಮಹಾಪ್ರಭು ಹೇಳ್ತಾರೆ ಅಲ್ವಾ. ನಮ್ಮ ಸಂಬಂಧ ಏನು? ಕೃಷ್ಣನ ಜೊತೆಯಲ್ಲಿ ದಾಸತ್ವದ ಸಂಬಂಧ. ಪ್ರಯೋಜನ ಅಂತ ಹೇಳಿದ್ರೆ ಸ್ವಯಂ ಕೃಷ್ಣ. ಆದರೆ ಇದೀಗ ನಾವು ಇಲ್ಲಿದ್ದೀವಿ, ಕೃಷ್ಣನನ್ನ ತಲುಪಬೇಕು, ಯಾವ ಮಾರ್ಗವನ್ನು ಅನುಸರಿಸಬೇಕು? ಒಂದು ದೊಡ್ಡ ಬೆಟ್ಟವನ್ನ ಹತ್ತಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ಸೂಕ್ತವಾದಂತ ಮಾರ್ಗ ಇರಬೇಕು, ಒಂದು ದಾರಿ ಇರಬೇಕು. ಆ ದಾರಿ ಯಾವುದು ಅಂತ ಹೇಳಿದ್ರೆ ಭಕ್ತಿಯೋಗ ಮಾತ್ರ. ಅದಕ್ಕೆ ಒಂದು ಕಥೆಯನ್ನ ಹೇಳ್ತಾರೆ, ಬಹಳ ಸೊಗಸಾದಂತ ಕಥೆ. ಒಬ್ಬ ಬಹಳ ಬಡವ ಒಮ್ಮೆ ಒಬ್ಬ ಜ್ಯೋತಿಷಿಯನ್ನ ಕಾಡ್ತಾನೆ. ಆ ಜ್ಯೋತಿಷಿ ಅವನ ಜಾತಕವನ್ನ ನೋಡಿ ಅವನಿಗೆ ಹೇಳ್ತಾನೆ, ನೋಡು, ನಿನ್ನ ಪೂರ್ವಜರು ನಿನಗೆ ಬಹಳ ದೊಡ್ಡದಾದಂತ ಒಂದು ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ, ಅದರ ಬಗ್ಗೆ ನಿನಗೆ ಗೊತ್ತಿಲ್ಲ. ಆದ್ರಿಂದಾನೇ ನೀನು ಇಷ್ಟೊಂದು ಬಡತನವನ್ನ ಅನುಭವಿಸ್ತಾ ಇದ್ಯಾ, ಬಹಳ ಕಷ್ಟವನ್ನ ಅನುಭವಿಸ್ತಾ ಇದ್ಯಾ ಅಂತ ಹೇಳ್ತಾರೆ. ಆವಾಗ ಈ ಬಡವ ಬಹಳ ಸಂತೋಷ ಆಗ್ಬಿಡುತ್ತೆ ಅವನ್ಗೆ. ಬಹಳ ಸಂತೋಷ ಮಾಡ್ಕೊಂಡು ಅವ್ರಿಗೆ ಕೇಳ್ತಾನೆ, ಯಾವ್ದು ಆಸ್ತಿ ಅಂತ, ಹೇಗೆ ಅದನ್ನ ನಾನು ಪಡ್ಕೊಳ್ಬೇಕು ಅಂತ ಕೇಳ್ತಾನೆ. ಆವಾಗ ಈ ಜ್ಯೋತಿಷಿ ಅವ್ರಿಗೆ ಹೇಳ್ತಾರೆ, ನೋಡು, ನೀನು ದಕ್ಷಿಣ ದಿಕ್ಕಿನಲ್ಲಿ ಅಕಸ್ಮಾತ್ ನೀನು ಈ ಆಸ್ತಿಯನ್ನ ಪಡ್ಕೊಳ್ಳೋದಕ್ಕೆ ದಕ್ಷಿಣ ದಿಕ್ಕಿನಲ್ಲಿ ನೀನು ಹೋದ್ರೆ ಆ ದಕ್ಷಿಣ ದಿಕ್ಕಿನಲ್ಲಿ ಅನೇಕ ಕಣಜಗಳು ನಿನಗೆ ಸಿಗತ್ತೆ. ಕಣಜ ಅಂತ ಹೇಳಿದ್ರೆ ಒಂದು ತರಹದ ಹುಳು, ಅದು ಕಚ್ಚಿದ್ರೆ ಬಹಳ ನೋವಾಗತ್ತೆ. ನೀವಲ್ಲಿ ಎಷ್ಟೊಂದು ಜನ ನೀವು ಗೊತ್ತಿರಬೇಕು, ಅದಕ್ಕೆ ಇಂಗ್ಲಿಷ್ ನಲ್ಲಿ ವಾಸ್ಪ್ ಅಂತ ಹೇಳ್ತಾರೆ. ಅದು ಕಚ್ಚಿದ್ರೆ ಬಹಳ ನೋವಾಗತ್ತೆ ಅಲ್ವಾ. ಸೊ ಆ ದಕ್ಷಿಣ ದಿಕ್ಕಿನಲ್ಲಿ ಹೋಗಿದ್ರೆ ನಿನಗೆ ಆ ಕಣಜಗಳು ಸಿಗ್ತವೆ, ಅದರಿಂದ ದಕ್ಷಿಣ ದಿಕ್ಕಿನಲ್ಲಿ ನೀನು ಹೋಗ್ಬಾರ್ದು. ಅದೇ ರೀತಿ ಪಶ್ಚಿಮ ದಿಕ್ಕಿನಲ್ಲಿ ನೀನು ಹೋದ್ರೆ, ವೆಸ್ಟರ್ನ್ ಡಿರೆಕ್ಷನ್, ಅಲ್ಲಿ ಹೋದ್ರೆ ನಿನಗೆ ಭೂತ ಪ್ರೇತಗಳು ಸಿಗ್ತವೆ, ಅದರಿಂದ ಆ ದಿಕ್ಕಿನಲ್ಲೂ ನೀನು ಹೋಗ್ಬಾರ್ದು. ಉತ್ತರ ದಿಕ್ಕಿನಲ್ಲಿ ಹೋದ್ರೆ ನಿನಗೆ ಒಂದು ಬಹಳ ಕಪ್ಪಾದಂತ ಒಂದು ವಿಷಕಾರಿಯಾದಂತ ಹಾವು ನಿನಗೆ ಸಿಗತ್ತೆ, ಅಲ್ಲಿ ಕೂಡ ನೀನು ಹೋಗ್ಬೇಡ. ಆದ್ರೆ ಪೂರ್ವ ದಿಕ್ಕಿನಲ್ಲಿ, ಈಸ್ಟರ್ನ್ ಡಿರೆಕ್ಷನ್, ಆ ಪೂರ್ವ ದಿಕ್ಕಿನಲ್ಲಿ ಸ್ವಲ್ಪ ಮಾತ್ರ ನೀನು ಕೆತ್ತನೆಯನ್ನ ಮಾಡಿದ್ರೆ, ಸ್ವಲ್ಪ ಮಾತ್ರ ನೀನು ಹುಡುಕಿದ್ರೆ ಬಹಳ ಸುಲಭವಾಗಿ ನಿನಗೆ ಆ ಆಸ್ತಿ, ಆ ಒಂದು ಸಂಪತ್ತು ನಿನಗೆ ಸಿಕ್ಬಿಡುತ್ತದೆ. ಇದಕ್ಕೆ ಒಂದು ಒಳ ಅರ್ಥ ಅನ್ನೋದು ಇದೆ ಅಲ್ವಾ. ಇದು ಕೇವಲ ಕಥೆ ಮಾತ್ರ ಅಲ್ಲ, ಇದಕ್ಕೆ ಬಹಳ ಸೊಗಸಾದಂತ ಒಂದು ಒಳ ಅರ್ಥ ಇದೆ. ಆ ಒಳ ಅರ್ಥ ಏನು ಅಂತ ಹೇಳಿದ್ರೆ, ದಕ್ಷಿಣ ದಿಕ್ಕು ಅಂತ ಹೇಳಿದ್ರೆ ಯಾವುದು? ದಕ್ಷಿಣ ದಿಕ್ಕಿನಲ್ಲಿ ಸಾಮಾನ್ಯವಾಗಿ ಕರ್ಮಕಾಂಡಿಗಳು ಹೆಚ್ಚಾಗಿ ಇರ್ತಾರೆ ಅಲ್ವಾ. ಆ ಕರ್ಮಕಾಂಡವನ್ನ ಕಣಜಗಳಿಗೆ ಹೋಲಿಸಿದ್ದಾರೆ ಮಹಾಪ್ರಭು ಅವರು. ಅಂತ ಹೇಳಿದ್ರೆ ಅನೇಕ ಕರ್ಮಕಾಂಡದ ಒಂದು ಪೂಜೆಯ ವಿಧಿಗಳನ್ನ ಅನುಸರಿಸುವುದೇನಿದೆ, ಅದನ್ನ ಸಂಪೂರ್ಣವಾಗಿ ಯಾವುದೇ ಒಬ್ಬ ಮನುಷ್ಯನಿಂದ ಅದನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಈ ವಿಶೇಷವಾಗಿ ಈ ಕಾಲದಲ್ಲಿ ನಮ್ಮ ಬದುಕು ಎಷ್ಟು ಕೆಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಮ್ಗೆ ಯಾವುದೇ ಒಂದು ವೈದಿಕ ಕಾರ್ಯದಲ್ಲಿ ಮೊದಲನೇದಾಗಿ ರುಚಿ ಅನ್ನೋದಿಲ್ಲ. ಎರಡನೇದಾಗಿ ಅದನ್ನ ನಾವು ಸಂಪೂರ್ಣವಾಗಿ ಮಾಡಿ ಅದನ್ನ ಸಂಪನ್ನಗೊಳಿಸೋದಕ್ಕೆ ನಮ್ಗೆ ಸಮಯ ಇಲ್ಲ. ಮೂರನೇದಾಗಿ ಅದನ್ನ ಮಾಡೋದಕ್ಕೆ ನಮ್ಗೆ ಆರ್ಥಿಕ ವ್ಯವಸ್ಥೆ ಕೂಡ ಇಲ್ಲ. ನಾಲ್ಕನೇದಾಗಿ ಮೊದಲನೇ ಮೂರು ಎಲ್ಲ ಇದ್ರೂ ಕೂಡ ನಮ್ಮಲ್ಲಿ ಶಕ್ತಿ ಇಲ್ಲ ಅಲ್ವಾ. ಆದ್ರಿಂದ ಕರ್ಮಕಾಂಡದಲ್ಲಿ ತೊಡಗುವುದು ಏನಿದೆ, ಅದು ಕಣಜಗಳಿಂದ ಕಚ್ಚಿಸಿಕೊಂಡಂತೆ. ಆ ಕಣಜಗಳು ಯಾರು? ಯಾವ ಪುರೋಹಿತರೆಲ್ಲರೂ ಬಂದ್ಬಿಟ್ಟು ಹೇಳ್ತಾರೆ ನಮ್ಗೆ, ಈ ಪೂಜೆಯನ್ನ ಮಾಡಿಸಿ, ಆ ಪೂಜೆಯನ್ನ ಮಾಡಿಸಿ. ಅವರು ಮುಖ್ಯವಾಗಿ ಏನಕ್ಕೆ ಬರ್ತಾರೆ? ಅವರು ಬಹಳ ವಿದ್ವಾಂಸರಿರ್ಬೋದು, ಖಂಡಿತವಾಗ್ಲು ಅದನ್ನ ಒಪ್ಕೊಳ್ಳೋಣ. ಆದ್ರೆ ಯಾವುದಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ನಮ್ಮ ದುಡ್ಡನ್ನ ಕೀಳೋದಕ್ಕೆ, ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಕೆಡಿಸೋದಕ್ಕೆ ಬರ್ತಾರೆ ಅಲ್ವಾ. ಅದು ಮೊದಲನೇದು ಹೇಳ್ತಾರೆ ಮಹಾಪ್ರಭು ಅವರು. ಎರಡನೇದು ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕಿನಲ್ಲಿ ಭೂತ ಪ್ರೇತಗಳು, ಅದನ್ನ ಯಾವುದಕ್ಕೆ ಹೋಲಿಸ್ತಾರೆ? ಜ್ಞಾನಕಾಂಡಕ್ಕೆ ಹೋಲಿಸ್ತಾರೆ. ಜ್ಞಾನಕಾಂಡ ಅಂತ ಹೇಳಿದ್ರೆ ಭಗವಂತನನ್ನ ನನ್ನ ಜ್ಞಾನದ ಮೂಲಕ ಅಥವಾ ನನ್ನದೇ ಆದಂತಹ ಒಂದು ಪ್ರಯತ್ನದ ಮೂಲಕ ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವ ಒಂದು ಪ್ರಯತ್ನವನ್ನ ಮಾಡ್ತೀನಿ, ಅದೇನೆ ಜ್ಞಾನಕಾಂಡ ಅಲ್ವಾ. ಇದ್ರ ಬಗ್ಗೆ ನಮ್ಮ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾನೆ, ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ ಅಂತ 12ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಅಂದ್ರೆ ಬಹಳ ಕ್ಲೇಶವನ್ನ ಅನುಭವಿಸ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಅವ್ರಿಗೆ ಯಾವುದೇ ಆಶ್ರಯವಿಲ್ಲ, ಯಾವುದೇ ಸಹಾಯವಿಲ್ಲ. ಕೇವಲ ತಮ್ಮ ಶಕ್ತಿಯ ಬಲದ ಮೇರೆಗೆ ಅವರು ಈ ಒಂದು ಪ್ರಯತ್ನದಲ್ಲಿ ತೊಡಗಿದ್ದಾರೆ ಅಲ್ವಾ. ಅದು ಭೂತ ಪ್ರೇತಗಳಿಗೆ ಅದನ್ನ ಹೋಲಿಸ್ತಾರೆ. ಅದೇ ರೀತಿ ಉತ್ತರ ದಿಕ್ಕಿನಲ್ಲಿ ಒಂದು ಕಾಲಸರ್ಪವಿದೆ. ಆ ಕಾಲಸರ್ಪ ಏನು ಅಂತ ಹೇಳಿದ್ರೆ, ಅದನ್ನ ಯಾವ್ದಕ್ಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ ಯೋಗ ಮಾರ್ಗಕ್ಕೆ ಅಥವಾ ಕೈವಲ್ಯ ಮಾರ್ಗಕ್ಕೆ. ಅಂದ್ರೆ
ನಾನೇ ಭಗವಂತ, ಭಗವಂತನನ್ನ ನಾನು ಪಡ್ಕೊಳ್ಳೋದು ಇನ್ನೇನು ಬೇಕಾಗಿಲ್ಲ. ನಾನೇನ್ ಮಾಡ್ಬೇಕಂತ ಹೇಳಿದ್ರೆ ನನ್ನ ಯೋಗ ಮಾರ್ಗದ ಮೂಲಕ ನಾನೇ ಭಗವಂತ ಅನ್ನೋದನ್ನು ನಾನು ಅರಿತುಕೊಳ್ಳಬೇಕು, ಅಥವಾ ಯೋಗ ಮಾರ್ಗದ ಮೂಲಕ ಅನೇಕ ಸಿದ್ಧಿಗಳನ್ನ ಪಡೆದುಕೊಳ್ಳಬೇಕು. ಅಣಿಮ, ಲಗಿಮ, ಪ್ರಾಪ್ತಿ, ಈ ರೀತಿಯಾದಂತಹ ಸಿದ್ಧಿಗಳನ್ನ, ಅಷ್ಟಸಿದ್ಧಿಗಳೇನಿದೆ ಅದನ್ನ ಪಡೆದುಕೊಳ್ಳುವುದಕ್ಕೆ ಆಸೆ ಏನಿದೆ ಅದನ್ನ ಈ ಹಾವಿಗೆ ಹೋಲಿಸ್ತಾರೆ. ಆದರೆ ಪೂರ್ವ ದಿಕ್ಕು ಏನಿದೆ ಅದು ಭಕ್ತಿಯ ಮಾರ್ಗ. ಅದರಿಂದ ಭಕ್ತಿ ಮಾರ್ಗದಲ್ಲಿ ಸ್ವಲ್ಪ ಸಮಯ ಮಾತ್ರ ನಾವು ತೊಡಗಿದ್ರೂ ಕೂಡ ಅದರಿಂದ ನಮ್ಗೆ ಸಂಪೂರ್ಣವಾದಂತಹ ಫಲ ನಮ್ಗೆ ಸಿಗತ್ತೆ ಅಂತ ಮಹಾಪ್ರಭು ಹೇಳ್ತಾರೆ. ಎಲ್ಲಾ ವೇದಾಂತದ ಸಾರ ಏನು ಅಂತ ಹೇಳಿದ್ರೆ ಮಹಾಪ್ರಭು ಹೇಳ್ತಾರೆ, ಕೃಷ್ಣನೇ ಪರಮಪುರುಷ, ಅವನ ಶರೀರ ಸಚ್ಚಿದಾನಂದ ಸ್ವರೂಪ, ಅವನ ಸ್ಥಾನ ಗೋಲೋಕ ವೃಂದಾವನ, ಅಲ್ಲಿ ತನ್ನ ನಿತ್ಯ ಪಾರ್ಷದರ ಜೊತೆಯಲ್ಲಿ ಅವನು ನೆಲೆಸುತ್ತಿದ್ದಾನೆ, ಅವನಿಂದಲೇ ಎಲ್ಲ ಅವತಾರಗಳು ಕೂಡ ಬರುತ್ತವೆ. ಇದು ಗೌಡಿಯ ವೈಷ್ಣವ ತತ್ವದ ವಿಶೇಷತೆ. ಸಾಮಾನ್ಯವಾಗಿ ನಾವು ಆಚೆ ಎಲ್ಲ ಕಡೆ ನಾವು ಏನ್ ಕೇಳ್ತೀವಿ ಅದು ಕೂಡ ಒಂದು ರೀತಿಯಲ್ಲಿ ಸತ್ಯನೇ. ಏನಂದ್ರೆ ವಿಷ್ಣುವಿಂದ ಎಲ್ಲ ಅವತಾರಗಳು ಬರ್ತಾ ಇವೆ ಅಂತ, ಅದು ಒಂದು ರೀತಿಯಲ್ಲಿ ಸತ್ಯ. ಅದು ಹೇಗೆ ಅನ್ನೋದನ್ನ ನಾವು ಮುಂದಕ್ಕೆ ನೋಡೋಣ. ಆದ್ರೆ ನಮ್ಮ ಗೌಡಿಯ ವೈಷ್ಣವ ಸಿದ್ಧಾಂತ ಏನಿದೆ ಅದು ಭಾಗವತದ ಮೇಲೆ ಆಧಾರಿತವಾಗಿದೆ. ಕೃಷ್ಣಸ್ತು ಭಗವಾನ್ ಸ್ವಯಂ, ಇದೇ ನಮ್ಮ ಪರಿಭಾಷಾ ಸೂತ್ರ. ಕೃಷ್ಣನೇ ಎಲ್ಲ ಅವತಾರಗಳ ಸ್ರೋತ, ಅವತಾರಗಳ ಮೂಲ. ಅಷ್ಟು ಮಾತ್ರ ಅಲ್ಲ, ಅವನೇ ಸ್ವಯಂ ಭಗವಾನ್. ಕೃಷ್ಣಸ್ತು ಸ್ವಯಂ ಭಗವಾನ್ ಅಲ್ವಾ. ಅವನಿಂದಲೇ ಎಲ್ಲ ಅವತಾರಗಳು ಕೂಡ ಬರ್ತವೆ, ಅವನಿಂದಲೇ ವಿಷ್ಣು ತತ್ವ ಕೂಡ ಬರ್ತವೆ, ಆ ವಿಷ್ಣುವಿನಿಂದ ಕೂಡ ಮತ್ತಷ್ಟು ಅವತಾರಗಳು ಬರ್ತವೆ ಅಲ್ವಾ. ಅದರಿಂದ ಇದೇ ಆ ಒಂದು ಗೌಡಿಯ ವೈಷ್ಣವ ಸಿದ್ಧಾಂತದ ವಿಶೇಷತೆ. ನಿರಾಕಾರ ಬ್ರಹ್ಮ ಅಂತ ಹೇಳಿದ್ರೇನು? ಸಾಮಾನ್ಯವಾಗಿ ಎಷ್ಟೊಂದು ಸತಿ ನಾವು ಕೇಳ್ತೀವಿ ಭಗವಂತ ಕೇವಲ ಒಂದು ಪ್ರಕಾಶ ಅಂತ. ಅದು ಕೂಡ ಸತ್ಯ. ಏನಕ್ಕೆ ಅಂತ ಹೇಳಿದ್ರೆ ಆ ಪ್ರಕಾಶ ಅನ್ನೋದು ಭಗವಂತನಿಂದ ಹೊರ ಬರ್ತಾ ಇರತಕ್ಕಂತಹ ಮೈಕಾಂತಿ ಅಲ್ವಾ. ಅದೇನೆ ಆ ಪ್ರಕಾಶ. ಆ ಪ್ರಕಾಶದ ಆಧಾರದ ಮೇಲೇನೆ ಆಧ್ಯಾತ್ಮಿಕ ಜಗತ್ತು ನಿಂತಿದೆ ಅಂತ ಶಾಸ್ತ್ರ ಹೇಳುತ್ತೆ. ಆ ಭಗವಂತನಿಂದ, ಅವನ ಶರೀರದಿಂದ ಹೊರಗೆ ಬರ್ತಾ ಇರತಕ್ಕಂಥ ಮೈಕಾಂತಿ, ಆ ಒಂದು ಪ್ರಕಾಶ ಏನಿದೆ, ಆ ಕಾಂತಿಯ ಆಧಾರದ ಮೇಲೇನೆ ಆ ಸಂಪೂರ್ಣವಾದಂತಹ ತ್ರಿಪಾದ ವಿಭೂತಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಜಗತ್ತು ನಿಂತಿದೆ. ಪರಮಾತ್ಮನ ಸ್ವರೂಪದಲ್ಲಿ ಶ್ರೀಕೃಷ್ಣ ಎಲ್ಲರ ಕಾರ್ಯಗಳ ಸಾಕ್ಷಿ ಅಷ್ಟು ಹೇಳ್ತಾರೆ. ಕೃಷ್ಣನ ಅವತಾರಗಳನ್ನ ಅಥವಾ ವಿಸ್ತಾರಗಳನ್ನ ಮೂರು ತರಹ ಅಂತ ಹೇಳ್ತಾರೆ. ಮೂರು ವಿಭಾಗಗಳಿಗೆ ಅವರು ಮೂರು ವಿಭಾಗಗಳಲ್ಲಿ ಮಹಾಪ್ರಭು ಹೇಳ್ತಾರೆ. ಇದು ಬಹಳ ಮುಖ್ಯವಾದಂತ ವಿಷಯ. ದಯವಿಟ್ಟು ಇದನ್ನ ಧ್ಯಾನಪೂರ್ವಕವಾಗಿ ಕೇಳಿ. ಇದು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಕೃಷ್ಣನ ಅವತಾರಗಳು ಅಥವಾ ವಿಸ್ತಾರಗಳು ಮೂರು ತರಹದ್ದು. ಮೊದಲನೇದು ಸ್ವಯಂ ರೂಪ, ಎರಡನೇದು ತದೇಕಾತ್ಮ ರೂಪ, ಮೂರನೇದು ಆವೇಶ ಅಂತ ಹೇಳ್ತಾರೆ. ಸ್ವಯಂ ರೂಪ ಅಂತ ಹೇಳಿದ್ರೇನು? ತನ್ನ ಮೂಲ ರೂಪದಲ್ಲಿ ಕೃಷ್ಣ ಯಾವಾಗ ಇರ್ತಾನೆ, ಅವನು ಒಬ್ಬ ಗೋಪ ಬಾಲಕ. ಅವನು ಒಬ್ಬ ವೃಂದಾವನದಲ್ಲಿ ಇರ್ತಕ್ಕಂತಹ ತನ್ನ ಸಿಹಿಯಾದಂತಹ ಕೊಳಲನ್ನ ನುಡಿಸುವಂತಹ ತ್ರಿಪಾದ ಭಂಗಿಯಾಗಿ ಯಾವ ರೂಪದಲ್ಲಿ ಅವನು ಕಾಣ್ತಾನೆ ಅದು ಅವನ ಮೂಲ ರೂಪ, ಅದು ಸ್ವಯಂ ರೂಪ. ಆ ಸ್ವಯಂ ರೂಪದಲ್ಲಿ ಕೂಡ ಸ್ವಯಂ ಪ್ರಕಾಶ ಅಂತ ಮತ್ತೊಂದು ವಿಭಾಗ ಬರುತ್ತೆ. ಅದೇನು ಅಂತ ಹೇಳಿದ್ರೆ, ಕೃಷ್ಣ ತನ್ನ ಮೂಲ ರೂಪದಲ್ಲಿ ಇದ್ರೂ ಕೂಡ ಬೇರೆ ಬೇರೆ ಲೀಲೆಗಳನ್ನ ಮಾಡೋದಕ್ಕೆ ಬೇರೆ ತರಹದ ಒಂದು ಸಣ್ಣ ವ್ಯತ್ಯಾಸವನ್ನು ಉಳ್ಳುವಂತಹ ರೂಪವನ್ನ ಏನ್ ತಾಳ್ತಾನೆ. ಉದಾಹರಣೆಗೆ ರಾಸಕ್ರೀಡೆಯಲ್ಲಿ ಅವನು ಎಷ್ಟು ಗೋಪಿಕಾಸ್ತ್ರೀಯರಿದ್ರೋ ಅಷ್ಟು ತರಹದ ವಿಸ್ತಾರಗಳನ್ನ ಅವನು ಹೊಂದುತ್ತಾನೆ. ಇದೆಲ್ಲ ಸ್ವಯಂ ಪ್ರಕಾಶ ಅಂತ ಹೇಳ್ತಾರೆ. ಆದ್ರೆ ಇದೆರಡು ಪ್ರಾಯ ಒಂದೇನೆ. ತನ್ನ ಮೂಲ ರೂಪದಲ್ಲಿ ಯಾವಾಗ ಇರ್ತಾನೆ ಕೃಷ್ಣ, ಅದಕ್ಕೆ ಸ್ವಯಂ ರೂಪ ಅಥವಾ ಸ್ವಯಂ ಪ್ರಕಾಶ ಅಂತ ನಾವು ಹೇಳ್ತೀವಿ. ಎರಡನೇದು ತದೇಕಾತ್ಮ ರೂಪ. ತದೇಕಾತ್ಮ ರೂಪ ಅಂತ ಹೇಳಿದ್ರೆ ಐಕ್ಯವನ್ನ ಇದ್ರೂ ಕೂಡ, ಐಕ್ಯ ಹೊಂದಿದ್ರೂ ಕೂಡ ಆ ಶರೀರದಲ್ಲಿ ಭಿನ್ನತೆ ಅನ್ನೋದು ಬರುತ್ತೆ. ಇವಾಗ ಭಗವಂತ ವಿಷ್ಣು ಮತ್ತೆ ಕೃಷ್ಣ ತಾತ್ವಿಕವಾಗಿ ನೋಡಿದ್ರೆ ಯಾವುದೇ ವ್ಯತ್ಯಾಸವಿಲ್ಲ. ಆದ್ರೂ ವಿಷ್ಣುವಿನ ಶರೀರ ಬೇರೆ, ಕೃಷ್ಣನ ಶರೀರ ಬೇರೆ. ವಿಷ್ಣು ಅನ್ನೋನು ಚತುರ್ಭುಜಿ ಅಲ್ವಾ, 4 ಭುಜಗಳನ್ನ 4 ಕೈಗಳನ್ನ ಉಳ್ಳುವಂತವನು. ಕೃಷ್ಣ ಕೇವಲ ದ್ವಿಭುಜಿ, 2 ಕೈಗಳನ್ನು ಉಳ್ಳುವಂತವನು. ಇವಾಗ ಒಂದೊಂದು ವಿಷ್ಣುವಿನ ರೂಪ ಕೂಡ ಬೇರೆ ಬೇರೆ ಆಗಿರುತ್ತದೆ ಅಲ್ವಾ. ಶಂಖ ಚಕ್ರ ಗದಾ ಪದ್ಮ, ಆ 4 ಚಿಹ್ನೆಗಳ ಅಥವಾ ಆ 4 ಚಿಹ್ನೆಗಳ ಯಾವ ಸ್ಥಾನ ಇದೆ ಅದನ್ನ ಬದಲಾಯಿಸ್ತಾ ಹೋದ್ರೆ ಬೇರೆ ಬೇರೆ ವಿಷ್ಣುಗಳ ತತ್ವಗಳು ಬರುತ್ತೆ ಅಂತ ಶಾಸ್ತ್ರ ಕೂಡ ಹೇಳುತ್ತೆ ಅಲ್ವಾ. ಅದಲ್ದೇನೆ ಕ್ಷೀರೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕಾರಣೋದಕಶಾಹಿ ವಿಷ್ಣು, ಈ ರೀತಿಯಾದಂತ ಅನೇಕ ವಿಷ್ಣುಗಳ ರೂಪಗಳಿವೆ. ಮತ್ತೆ ಭಗವಂತನ ಇತರ ಅವತಾರಗಳ ರೂಪಗಳೇನಿವೆ, ರಾಮಚಂದ್ರ,
ನರಸಿಂಹ, ಮೊನ್ನೆ ತಾನೇ ನಾವು ನರಸಿಂಹ ಚತುರ್ದಶಿಯನ್ನು ನಾವು ಆಚರಿಸಿದ್ವಿ. ಅದೇ ರೀತಿ ಮೀನಾವತಾರ, ಇದೆಲ್ಲವೂ ಕೂಡ ತದೇಕಾತ್ಮ ರೂಪದಲ್ಲಿ ಬರ್ತವೆ ಅಂತ ಮಹಾಪ್ರಭು ಹೇಳ್ತಾರೆ. ಮೂರನೇದು ಆವೇಶ. ಆವೇಶ ಅಂತ ಹೇಳಿದ್ರೆ ಭಗವಂತ ತನ್ನ ಶಕ್ತಿ ಆವೇಶವನ್ನ ಮತ್ತೊಬ್ಬರಲ್ಲಿ ಏನ್ ಮಾಡ್ತಾನೆ, ಅದಕ್ಕೆ ಶಕ್ತಿ ಆವೇಶ. ಮತ್ತೊಬ್ಬರಲ್ಲಿ ಅಂತ ಹೇಳಿದ್ರೆ ಜೀವತತ್ವದಲ್ಲಿ. ಉದಾಹರಣೆಗೆ ನಾರದರು ಯಾರಿದ್ದಾರೆ, ನಾರದ ಮುನಿಗಳು ಭಗವಂತನ ಭಕ್ತಿ ತತ್ವದ ಶಕ್ತ್ಯಾವೇಶ ಅವತಾರ. ಅದೇ ರೀತಿಯಲ್ಲಿ ಚತುಷ್ಕುಮಾರರು ಭಗವಂತನ ಜ್ಞಾನ ತತ್ವದ ಆವೇಶ ಅಥವಾ ಶಕ್ತ್ಯಾವೇಶ ಅವತಾರ. ಒಬ್ಬ ಜೀವ ತತ್ವದಲ್ಲಿ ಭಗವಂತನ ಅಸೀಮವಾದಂತಹ ಶಕ್ತಿ ಆವೇಶವಾದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಆವೇಶ ಅಥವಾ ಶಕ್ತ್ಯಾವೇಶ ಅವತಾರ. ಇದನ್ನೆಲ್ಲ ಹೇಳ್ತಾರೆ. ಈ ಮೂರು ತರಹದ ವಿಸ್ತಾರಗಳು ಭಗವಂತನ ಅಥವಾ ಭಗವಂತನ ಅವತಾರಗಳ ಬಗ್ಗೆ ಹೇಳ್ತಾರೆ ಮಹಾಪ್ರಭು ಅವರು. ತದನಂತರ ಸೃಷ್ಟಿಯ ಪ್ರಕೃಷ್ಣನಿಂದ ಬಲರಾಮ, ಎಲ್ಲ ನಾನು ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೀನಿ, ಜಾಸ್ತಿ ಸಮಯ ಇಲ್ಲ ಅಂತ. ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಚತುರ್ವ್ಯೂಹ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆ ಸಂಕರ್ಷಣ ಯಾರಿದ್ದಾನೆ ಅವನಿಂದ ನಾರಾಯಣ, ನಾರಾಯಣನಿಂದ ಮತ್ತೊಂದು ಎರಡನೆಯ ಚತುರ್ವ್ಯೂಹ, ದ್ವಿತೀಯ ಚತುರ್ವ್ಯೂಹ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ ದ್ವಿತೀಯ ಅಥವಾ ಎರಡನೆಯ ಸಂಕರ್ಷಣ ಯಾರಿದ್ದಾನೆ ಅವನಿಂದ ಯಾರು ಬರುತ್ತಾರೆ ಅಂತ ಹೇಳಿದ್ರೆ ಮಹಾವಿಷ್ಣು. ಆ ಮಹಾವಿಷ್ಣುವನು ಈ ಸಮಸ್ತವಾದಂತಹ ಸೃಷ್ಟಿಯ ಮೇಲೆ ತನ್ನ ನೋಟವನ್ನ ಬೀರಿ, ಆ ನೋಟವೇ ಶಂಭು ಅಂತ ಹೇಳುತ್ತೆ ಶಾಸ್ತ್ರ. ಆ ನೋಟದಿಂದ ಆ ಅಚಲವಾಗಿದ್ದಂತಹ, ಯಾವುದೇ ಕ್ರಿಯೆ ಇಲ್ಲದಂತಹ, ನಿಷ್ಕ್ರಿಯೆಯಾಗಿದ್ದಂತಹ ಆ ಪ್ರಧಾನ, ಪ್ರಕೃತಿಯ ನಿಷ್ಕ್ರಿಯ ರೂಪ ಏನಿದೆ ಅದಕ್ಕೆ ನಾವು ಪ್ರಧಾನ ಅಂತ ಹೇಳ್ತೀವಿ. ಆ ಪ್ರಧಾನ ಅನ್ನೋದು ಪ್ರಕೃತಿಯ ರೂಪವನ್ನ ತಾಳುತ್ತೆ. ಪ್ರಕೃತಿ ಅನ್ನೋದು ಮಹತ್ತತ್ವದ ರೂಪವನ್ನ ತಾಳುತ್ತೆ. ಮಹತ್ತತ್ವದಿಂದ ಅಹಂಕಾರ ಬರುತ್ತೆ. ಅಹಂಕಾರ ಅನ್ನೋದು ಮೂರು ತರಹದ ಅಹಂಕಾರವಾಗಿ ಅದು ಪರಿಣಮಿಸುತ್ತೆ. ಸಾತ್ವಿಕ ಅಹಂಕಾರ, ರಾಜಸಿಕ ಅಹಂಕಾರ ಮತ್ತೆ ತಾಮಸಿಕ ಅಹಂಕಾರ. ಆ ಒಂದೊಂದು ಅಹಂಕಾರದಿಂದಲೂ ಬರುವಂತಹ ಯಾವ ಯಾವ ಅಂಶಗಳಿದೆ ಅದೇ ಈ ಸೃಷ್ಟಿಯ ಮೂಲಭೂತವಾದಂತಹ ಅಂಶಗಳು. ಇದೆಲ್ಲ ಭಾಗವತದಲ್ಲಿ, ವಿಶೇಷವಾಗಿ 2ನೇ ಸ್ಕಂದದಲ್ಲಿ ಮತ್ತೆ 3ನೇ ಸ್ಕಂದದಲ್ಲಿ ಅನೇಕ ಬಾರಿ ಚರ್ಚಿತವಾಗಿದೆ. ಸುಮಾರು 7-8 ಬಾರಿ ಭಾಗವತದ 2ನೇ ಮತ್ತೆ 3ನೇ ಸ್ಕಂದದಲ್ಲಿ ಚರ್ಚಿತವಾಗಿದೆ. ಈ ಒಂದು ತತ್ವವನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅಲ್ವಾ. ಇದನ್ನ ಮಹಾಪ್ರಭು ಅವರು ಹೇಳ್ತಾರೆ. ಪ್ರತಿಯೊಂದು ಯುಗದಲ್ಲೂ ಆ ಯುಗಕ್ಕಿರುವ ಧರ್ಮವನ್ನ ಪ್ರಚಾರ ಮಾಡುವುದಕ್ಕಾಗಿ ಸ್ವಯಂ ಭಗವಂತನೇ ಯುಗಾವತಾರಿಯಾಗಿ ಇಳಿದು ಬರ್ತಾನೆ. ಸತ್ಯಯುಗದಲ್ಲಿ ಬಿಳಿಯ ಬಣ್ಣದಿಂದ ಬರ್ತಾನೆ, ಶುಕ್ಲಾವತಾರ ಅಂತ ಇದಕ್ಕೆ ಹೆಸರು. ಶುಕ್ಲನಾಗಿ ಬಂದು ಅವನು ನರಸಿಂಹನ ಪೂಜೆಯನ್ನ ಎಲ್ಲರಿಗೆ ಮಾಡೋದಕ್ಕೆ ಹೇಳ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ನರಸಿಂಹ ಸತ್ಯಯುಗದಲ್ಲೇ ಬರುವಂತಹದ್ದು. ಆದ್ರೆ ನರಸಿಂಹ ಸತ್ಯಯುಗದ ಯುಗಾವತಾರಿ ಅಲ್ಲ. ಯುಗಾವತಾರಿ ಯಾರು ಅಂತ ಹೇಳಿದ್ರೆ ಶುಕ್ಲ ಅಂತ ಭಾಗವತದ 11ನೇ ಸ್ಕಂದದಲ್ಲಿ ಬರುತ್ತದೆ. ಅದೇ ರೀತಿಯಲ್ಲಿ ತ್ರೇತಾಯುಗದಲ್ಲಿ ಯುಗಾವತಾರಿ ಯಾರು ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ರಾಮಚಂದ್ರ ಅಂತ ಹೇಳ್ತೀವಿ. ಆದ್ರೆ ರಾಮಚಂದ್ರ ಅಲ್ಲ. ರಾಮಚಂದ್ರ ತ್ರೇತಾಯುಗದಲ್ಲಿ ಬರ್ತಾನೆ. ಆದರೆ ತ್ರೇತಾಯುಗದ ಯುಗಾವತಾರಿ ಯಾರು, ಆ ಧರ್ಮದ ಪ್ರಚಾರ ಅಂದ್ರೆ ನೋಡಿ, ಸತ್ಯಯುಗದ ಧರ್ಮ ಅಂದ್ರೆ ಹೇಳಿದ್ರೇನು, ಧ್ಯಾನ, ಭಗವಂತನ ಮೇಲೆ ಧ್ಯಾನ. ಕೃತೇಯ ಧ್ಯಾಯತೋ ವಿಷ್ಣು. ಅದೇ ರೀತಿ ತ್ರೇತಾಯಾಮ್ ಯಜತೋ ಮಖೈಹಿ. ತ್ರೇತಾಯುಗದಲ್ಲಿ ಇರತಕ್ಕಂತಹ ಧರ್ಮ ಯಾವುದು ಅಂತ ಹೇಳಿದ್ರೆ ಯಜ್ಞಗಳನ್ನ ಮಾಡುವಂತಹದ್ದು. ಆ ಯಜ್ಞಗಳನ್ನ ಮಾಡಿಸಲು ಅಥವಾ ಮಾಡುವುದಕ್ಕಾಗಿ ಎಲ್ಲರಿಗೆ ಪ್ರೇರಣೆಯನ್ನ ನೀಡಲು ಯಾರು ಬರ್ತಾರೆ ಅಂತ ಹೇಳಿದ್ರೆ ಕೆಂಪು ಬಣ್ಣದ ಒಂದು ಅವತಾರ, ಅವನಿಗೆ ಯಜ್ಞಪತಿ ಅಂತ ಹೇಳ್ತಾರೆ. ಇದನ್ನ ಮಹಾಪ್ರಭು ಅವರು ಹೇಳ್ತಾರೆ. ಅದೇ ರೀತಿ ದ್ವಾಪರ ಯುಗದಲ್ಲಿ ಕೃಷ್ಣನೇ ಯುಗಾವತಾರಿ, ಇದನ್ನ ಮಹಾಪ್ರಭು ಹೇಳ್ತಾರೆ. ಕಲಿಯುಗದಲ್ಲಿ ಸುವರ್ಣ ಬಣ್ಣ ಅಂತ ಹೇಳಿದ್ರೆ ಚಿನ್ನದ ಬಣ್ಣದಿಂದ ಬರ್ತಾನೆ ಅಂತ ಮಹಾಪ್ರಭು ಹೇಳ್ತಾರೆ. ಇವಾಗ ಸನಾತನ ಗೋಸ್ವಾಮಿ ಅವ್ರಿಗೆ ಒಂದು ಜಿಜ್ಞಾಸೆ ಹೆಚ್ಚಾಗತ್ತೆ. ಜಿಜ್ಞಾಸೆ ಮಾತ್ರ ಅಲ್ಲ, ಅವ್ರಿಗೆ ಗೊತ್ತಿದೆ, ಆದ್ರೆ ಮಹಾಪ್ರಭುಗಳ ಬಾಯಿಂದಲೇ ಬರೆಸ್ಬೇಕಂತ ಕೇಳ್ತಾರೆ. ಈ ಕಲಿಯುಗದ ಅವತಾರ ಏನಿದೆ ಅದ್ರ ಬಗ್ಗೆ ನಾನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಕೇಳ್ತಾರೆ. ಏಕೆಂದ್ರೆ ಅವ್ರಿಗೆ ಬೇಕಾಗಿರತ್ತೆ ಮಹಾಪ್ರಭು ಅವರ ಬಾಯಿಂದಲೇ ನಾನೇ ಅವತಾರ ಅಂತ ಕೇಳೋದಕ್ಕೆ ಬೇಕಾಗಿರುತ್ತದೆ. ಆದ್ರೆ ಮಹಾಪ್ರಭು ಅದನ್ನ ಹೇಳೋದಿಲ್ಲ. ನನ್ನ ಜೊತೆಗೆ ಆಟ ಆಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಮುಂದಿನ ಪ್ರಶ್ನೆಗೆ ಹೊರಟೋಗ್ತಾರೆ ಅಲ್ವಾ. ಅದರಿಂದ ಏನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಕೂಡ ಎಷ್ಟೊಂದು ಜನ ಯುಗಾವತಾರ ಯಾವುದು ಅಂತ ಹೇಳಿದ್ರೆ ಅವಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ಕಲ್ಕಿ ಅವತಾರ ಅಂತ ಹೇಳ್ತಾರೆ. ಕಲ್ಕಿ ಅವತಾರ ಯುಗಾವತಾರ ಅಲ್ಲ ಅಲ್ವಾ. ಕಲ್ಕಿಯ ಅವತಾರ ಅದು ಲೀಲಾ ಅವತಾರ ಅಲ್ವಾ. ಅದರಿಂದ ಯುಗಾವತಾರ ಯಾರು ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭು ಅಲ್ವಾ. ಅದನ್ನ ನಾವು ಈ ಎಲ್ಲ ಉಪದೇಶಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಮತ್ತೆ ಆ ಮೂರು ತರಹದ ವಿಸ್ತಾರಗಳು ಮುಂಚೆ ಏನನ್ನ ಚರ್ಚೆ ಮಾಡಿದ್ರು
ಅದನ್ನೇ 6 ತರಹದ ಅವತಾರಗಳಾಗಿ ಮತ್ತೊಂದು ದೃಷ್ಟಿಯಿಂದ ಹೇಳ್ಬೋದು ಅಂತ ಅದನ್ನ ಕೂಡ ಸನಾತನ ಗೋಸ್ವಾಮಿ ಅವರಿಗೆ ಮಹಾಪ್ರಭು ಹೇಳ್ತಾರೆ. ಪುರುಷಾವತಾರ ಅಂತ ಹೇಳಿದ್ರೆ ಮೊದಲನೇ 3 ಗರ್ಭೋದಕಶಾಯ ವಿಷ್ಣು, ಕಾರಣೋದಕಶಾಯ ವಿಷ್ಣು, ಮೊದಲು ಕಾರಣೋದಕಶಾಯ ವಿಷ್ಣು, ನಂತರ ಗರ್ಭೋದಕಶಾಯ ವಿಷ್ಣು, ಮತ್ತೆ ಕ್ಷೀರೋದಕಶಾಯ ವಿಷ್ಣು. ಲೀಲಾವತಾರ ಅಂತ ಹೇಳಿದ್ರೆ ಲೀಲೆಗಳನ್ನ ತೋರಿಸುವುದಕ್ಕೆ ಮಾಡುವಂತಹ ಅವತಾರ. ಇವಾಗ ಕೃಷ್ಣ ಲೀಲಾವತಾರವೂ ಹೌದು, ಯುಗಾವತಾರಿಯೂ ಹೌದು. ಆದ್ರೆ ರಾಮಚಂದ್ರ ಲೀಲಾವತಾರ, ನರಸಿಂಹ ಲೀಲಾವತಾರ, ಕಲ್ಕಿ ಅವತಾರ ಲೀಲಾವತಾರ. ಗುಣಾವತಾರ ಅಂತ ಹೇಳಿದ್ರೆ 3 ಗುಣಗಳಲ್ಲಿ 3 ಗುಣಗಳ ಆಧಿಪತ್ಯವನ್ನ ವಹಿಸುವಂತಹ ಅವತಾರ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಮನ್ವಂತರ ಅವತಾರ, ಮನ್ವಂತರಾವತಾರ. ಅದು ಒಂದೊಂದು ಮನ್ವಂತರದಲ್ಲಿ ಭಗವಂತನೇ ಯಾವ ಒಂದು ರೂಪವನ್ನು ತಾಳಿ ಬರ್ತಾನೆ. ಸ್ವಯಂಭುವ ಮನು ಯಾರಿದ್ದಾರೆ, ಸ್ವಯಂಭುವ ಮನ್ವಂತರದಲ್ಲಿ ಬರುವಂತಹ ಅವತಾರ. ಎರಡನೇದು ಸ್ವಾರೋಚಿಷ ಮನ್ವಂತರದಲ್ಲಿ ಬರುವಂತಹ ಅವತಾರ. ಅದೇ ರೀತಿ ಚಾಕ್ಷುಷ ಮನ್ವಂತರದಲ್ಲಿ ಬರುವಂತಹ ಅವತಾರ. ಇದೆಲ್ಲದಕ್ಕೂ ಒಂದೊಂದು ಹೆಸರಿದೆ, ಅದು ಇವಾಗ ನನಗೆ ಸರಿಯಾಗಿ ನೆನಪಿಲ್ಲ. ಆದ್ರೆ ಒಂದೊಂದು ಮನ್ವಂತರದಲ್ಲೂ ಯಾವ ಯಾವ ಅವತಾರವನ್ನ ತಾಳಿ ಬರ್ತಾನೆ ಅದನ್ನ ಬಗ್ಗೆ ಹೇಳ್ತಾರೆ. ಯುಗಾವತಾರದ ಬಗ್ಗೆ ತಾನೇ ನಾವು ನೋಡಿದ್ವಿ, ಶಕ್ತ್ಯಾವೇಶ ಅವತಾರದ ಬಗ್ಗೆ ಕೂಡ ನಾವು ನೋಡಿದ್ವಿ ಅಲ್ವಾ. ಸೊ ಎಲ್ಲ ಅವತಾರಗಳನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡಿದರೆ ಕೃಷ್ಣನೇ ಪೂರ್ಣ ಪುರುಷೋತ್ತಮ ಅನ್ನೋದು ನಮಗೆ ಗೊತ್ತಾಗತ್ತೆ ಅಂತ ಮಹಾಪ್ರಭು ಅವರು ಅಧಿಕೃತವಾಗಿ ಅವರು ಸ್ಥಾಪಿಸ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ಕೃಷ್ಣ ಏನಕ್ಕೆ ಪೂರ್ಣ ಪುರುಷೋತ್ತಮ ಅಂತ ಹೇಳಿದ್ರೆ, ವೈಕುಂಠದಲ್ಲಿ ನೆಲೆಸುವಂತಹ ನಾರಾಯಣನ ಜೊತೆಗೆ ಎಲ್ಲಾ ರೀತಿಯಾದಂತಹ ಸಂಬಂಧಗಳಲ್ಲಿ, ಎಲ್ಲಾ ರೀತಿಯಾದಂತಹ ರಸಗಳಲ್ಲಿ ನಾವು ಆದಾನ ಪ್ರದಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ನಾರಾಯಣನ ಜೊತೆಯಲ್ಲಿ ಪ್ರಧಾನವಾಗಿ ದಾಸ್ಯರಸದಲ್ಲಿ ಮಾತ್ರ ಸ್ಪಂದಿಸುವುದಕ್ಕೆ ಸಾಧ್ಯ. ಅದರಿಂದ ವೈಕುಂಠ ಪೂರ್ಣ, ಅದು ಸಂಪೂರ್ಣ. ಆದರೆ ಮಥುರೆ ಮತ್ತೆ ದ್ವಾರಕೆ ಆ ಪೂರ್ಣ ತರ ಅಂತ ಹೇಳ್ತಾರೆ. ಪೂರ್ಣ ತರ ಅಂತ ಹೇಳಿದ್ರೆ ಪೂರ್ಣಕ್ಕಿಂತ ಮಿಗಿಲಾದಂತಹದ್ದು. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಕೃಷ್ಣನ ಜೊತೆಯಲ್ಲಿ ಮತ್ತಷ್ಟು ವಿಶೇಷವಾದಂತಹ ರಸಗಳಲ್ಲಿ ನಾವು ಸ್ಪಂದನೆಯನ್ನ ಮಾಡಬಹುದು, ಆದಾನ ಪ್ರದಾನವನ್ನ ಮಾಡಬಹುದು. ಆದರೆ ವೃಂದಾವನ ಪೂರ್ಣತಮ. ಏನಕ್ಕೆ ಅಂತ ಹೇಳಿದ್ರೆ ವೃಂದಾವನದಲ್ಲಿ ಎಲ್ಲಾ ರಸಗಳಲ್ಲಿ ಕೂಡ 5 ರಸಗಳಲ್ಲಿ ಭಗವಂತನ ಜೊತೆಯಲ್ಲಿ ಆದಾನ ಪ್ರದಾನವನ್ನ ಮಾಡಬಹುದು ಅಲ್ವಾ. ಅದಾದ್ಮೇಲೆ ಬ್ರಹ್ಮ ವಿಮೋಹನ ಲೀಲೆಯನ್ನ ಸೂಕ್ಷ್ಮವಾಗಿ ಮಹಾಪ್ರಭು ಅವರು ಸನಾತನ ಗೋಸ್ವಾಮಿ ಅವರಿಗೆ ಹೇಳಿ ಅದರಿಂದ ಯಾವ ಯಾವ ತತ್ವಗಳನ್ನ ನಾವು ಕಲಿಯಬಹುದು, ತತ್ವಗಳನ್ನ ನಾವು ಗಮನಿಸಬೇಕು ಅದನ್ನ ಹೇಳ್ತಾರೆ. ನಂತರ ಬ್ರಹ್ಮ ಯಾವಾಗ ದ್ವಾರಕೆಗೆ ಬರ್ತಾನೆ ಆ ಕಥೆ ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಇಲ್ಲಿ ಸಮಯ ಇಲ್ಲ ಹೇಳೋದಕ್ಕೆ, ನಿಮ್ಮಲ್ಲಿ ಒಂದಷ್ಟು ಜನ ಕೇಳಿದ್ದೇ ಇರಬಹುದು, ಆದ್ರೆ ಸಮಯ ಇಲ್ಲ ಹೇಳೋದಕ್ಕೆ. ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಚತುರ್ಮುಖ ಬ್ರಹ್ಮ, ಈ ಲೋಕದ ಬ್ರಹ್ಮ, ಅವನಿಗೆ 4 ತಲೆಗಳು. ಆದ್ರೆ ಎಲ್ಲಾ ಲೋಕಗಳ ಬ್ರಹ್ಮರಿಗೆ 4 ತಲೆಗಳು ಇಲ್ಲ. ಒಂದೊಂದು ಲೋಕದ ಬ್ರಹ್ಮಕ್ಕೆ, ಒಂದೊಂದು ಬ್ರಹ್ಮಾಂಡದ ಬ್ರಹ್ಮನಿಗೆ 16 ಇರಬಹುದು, ಮತ್ತೊಬ್ಬರಿಗೆ 32, ಮತ್ತೊಬ್ಬರಿಗೆ 64, ಒಬ್ಬೊಬ್ಬರಿಗೆ 128, ಒಬ್ಬೊಬ್ಬರಿಗೆ ಇನ್ನೂ ಜಾಸ್ತಿ ಇರಬಹುದು. ಆ ಲೋಕ ಎಷ್ಟು ದೊಡ್ಡದು ಅನ್ನುವ ಹಾಗೆ ಅಷ್ಟು ತಲೆಗಳು ಇರ್ತದೆ ಅಂತೆ ಅಲ್ವಾ. ಅದರಿಂದ ಚತುರ್ಮುಖ ಬ್ರಹ್ಮ ಯಾವಾಗ ದ್ವಾರಕೆಗೆ ಹೋಗಿ ನೋಡ್ತಾನೆ, ಅವನು ಎಲ್ಲಾ ಬ್ರಹ್ಮರನ್ನ ಅವನು ನೋಡಿ ಆವಾಗ ಗೊತ್ತಾಗತ್ತೆ ನಾನು ಒಬ್ಬ ತುಚ್ಛ ಜೀವಿ ಅನ್ನೋದು ಅಲ್ವಾ. ಬ್ರಹ್ಮನಿಗೆ ಅವನು ತುಚ್ಛ ಜೀವಿ ಅನ್ನೋದು ಗೊತ್ತಾದ್ರೆ ನಾವೆಲ್ಲರೂ ಆ ಬ್ರಹ್ಮನ ಸೃಷ್ಟಿಯಲ್ಲಿ ತುಚ್ಛರಿಗಿಂತ ತುಚ್ಛರು ಅಲ್ವಾ. ಆ ಬ್ರಹ್ಮನ ಸೃಷ್ಟಿ ಅನ್ನೋದು ಎಷ್ಟು ಅಪಾರವಾಗಿದೆ. ಆದರೆ ಸೃಷ್ಟಿಕರ್ತನಿಗೆ ನಾನು ತುಚ್ಛ ಅನ್ನೋದು ಅರಿವಾಗಬೇಕಾದ್ರೆ ಆ ಸೃಷ್ಟಿಯಲ್ಲಿ ತುಚ್ಛರಿಗಿಂತ ತುಚ್ಛರಾದಂತಹ ನಮಗೆ ಆ ಅರಿವು ಖಂಡಿತವಾಗ್ಲೂ ಆಗಲೇಬೇಕು ಅಲ್ವಾ. ಸೊ ಇದಾದ ಮೇಲೆ ಮಹಾಪ್ರಭು ಅವರು ಸೂಕ್ಷ್ಮವಾಗಿ ವೈದಿ ಭಕ್ತಿ, ರಾಗಾನುಗ ಭಕ್ತಿ, ಇದೆರಡಕ್ಕೆ ನಾವು ಸಾಧನಾ ಭಕ್ತಿ ಅಂತ ಹೇಳ್ತೀವಿ. ಇದು ಬಹಳ ವಿಶೇಷವಾದಂತಹ ವಿಷಯ. ಇದನ್ನ ಖಂಡಿತವಾಗ್ಲೂ ಚರ್ಚೆ ಮಾಡೋದಕ್ಕೆ ಇಲ್ಲಿ ಸಮಯ ಇಲ್ಲ, ಇದು ಬಹಳ ದೀರ್ಘವಾದಂತಹ ವಿಷಯ. ಭಕ್ತಿರಸಾಮೃತ ಸಿಂಧುವಿನಲ್ಲಿ ರೂಪ ಗೋಸ್ವಾಮಿ ಅವರು ಬಹಳ ಉತ್ತಮವಾದಂತಹ ಶ್ಲೋಕಗಳ ಮೂಲಕ ಇದೆಲ್ಲದರ ಅರ್ಥವನ್ನ ನಮಗೆ ತಿಳಿ ಹೇಳ್ತಾರೆ. ಅದರಿಂದ ವೈದಿ ಭಕ್ತಿ, ರಾಗಾನುಗ ಭಕ್ತಿ, ಭಾವಭಕ್ತಿ ಮತ್ತೆ ಪ್ರೇಮ ಭಕ್ತಿ, ಈ 4 ಭಕ್ತಿಗಳ ಬಗ್ಗೆ ಬಹಳ ಸೊಗಸಾಗಿ ಚೈತನ್ಯ ಮಹಾಪ್ರಭು ಅವರು ಸನಾತನ ಗೋಸ್ವಾಮಿ ಅವರಿಗೆ ಹೇಳ್ತಾರೆ. ತದನಂತರ ಒಂದು ಆತ್ಮಾರಾಮ ಶ್ಲೋಕ ಅಂತ ಬಹಳ ಪ್ರಸಿದ್ಧವಾದಂತಹ ಶ್ಲೋಕ ಭಾಗವತದಲ್ಲಿ ಇದೆ. ಅದು ಭಾಗವತದ 1ನೇ ಸ್ಕಂದದ 7ನೇ ಅಧ್ಯಾಯದ ಪ್ರಾಯ 10ನೇ ಶ್ಲೋಕ ಅಂತ ಅಂದ್ಕೋತೀನಿ. ಈ ಶ್ಲೋಕದ ಮೇಲೆ ಪೂರ್ವದಲ್ಲಿ ಯಾವಾಗ ಸಾರ್ವಭೌಮ ಭಟ್ಟಾಚಾರ್ಯರ ಜೊತೆಯಲ್ಲಿ ಸನಾತನ ಗೋಸ್ವಾಮಿ ಅವರು ಒಂದು ವಿಶೇಷವಾದಂತಹ ಚರ್ಚೆಯನ್ನ ಮಾಡ್ತಾ ಇದ್ರು. ಯಾವುದರ ಸಲುವಾಗಿ ಅಂತ ಹೇಳಿದ್ರೆ ಆತ್ಮತತ್ವದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಮತ್ತೆ ಸನಾತನ ಗೋಸ್ವಾಮಿ ಅವರು
ಚೈತನ್ಯ ಮಹಾಪ್ರಭು ಅವರು ಸಾರ್ವಭೌಮ ಭಟ್ಟಾಚಾರ್ಯರನ್ನ ಆ ಅದ್ವೈತ ತತ್ವದಿಂದ ವೈಷ್ಣವ ತತ್ವಕ್ಕೆ ತರಬೇಕಂತ ಯಾವ ವಿಶೇಷವಾದಂತ ಪ್ರಯತ್ನವನ್ನ ಪಡ್ತಾ ಇದ್ರು, ಅಲ್ಲಿ ಆ ಸಾರ್ವಭೌಮ ಭಟ್ಟಾಚಾರ್ಯರು ಈ ಶ್ಲೋಕವನ್ನ ಆಧರಿಸಿ 9 ವಿಶೇಷವಾದಂಥ ವ್ಯಾಖ್ಯಾನಗಳನ್ನ, ಬೇರೆ ಬೇರೆ ಭಿನ್ನ ಭಿನ್ನವಾದಂಥ ವ್ಯಾಖ್ಯಾನಗಳನ್ನು ಕೊಟ್ಟಿರ್ತಾರೆ ಒಂದೇ ಒಂದು ಶ್ಲೋಕಕ್ಕೆ. ಅದು ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ. ಸಂಸ್ಕೃತ ಭಾಷೆಯಲ್ಲಿ ಆ ಎಷ್ಟು ಪ್ರತಿಭೆ ಇದೆ, ಎಷ್ಟು ವಿಶೇಷತೆ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಶಬ್ದವನ್ನ ಆಧರಿಸಿ ಅದಕ್ಕೆ ಅನೇಕ ಅರ್ಥಗಳನ್ನು ನಾವು ಕಲ್ಪಿಸಬಹುದು. ಮತ್ತೆ ಅದಕ್ಕೆ ಪ್ರಕೃತಿ ಮತ್ತೆ ಪ್ರತ್ಯಯವನ್ನ ಸೇರಿಸಿದ್ರೆ ಯಾವ ಶಬ್ದ ಇದೆ ಅದಕ್ಕೇನೆ ಮತ್ತಷ್ಟು ಅರ್ಥಗಳನ್ನು ನಾವು ಕಲ್ಪಿಸಬಹುದು ಅಲ್ವಾ. ಯಾವ ಅರ್ಥಗಳು ಆಗ್ಲೇ ಇದೆ ಶಬ್ದಕೋಶದಲ್ಲಿ ಅದು ಬೇರೆ, ಆದ್ರೆ ಹೊಸ ಹೊಸ ಅರ್ಥಗಳನ್ನು ನಾವೇ ಅದಕ್ಕೆ ಕಲ್ಪಿಸಬಹುದು. ಹೇಗೆ ಅಂತ ಹೇಳಿದ್ರೆ, ಬೇರೆ ಒಂದು ಪ್ರತ್ಯಯವನ್ನ, ಸಣ್ಣ ಒಂದು ಪ್ರತ್ಯಯವನ್ನ ಸೇರಿಸ್ಬಿಟ್ರೆ ಬೇರೆ ಅರ್ಥ ಬಂದ್ಬಿಡ್ತದೆ ಅಲ್ವಾ. ಆ ರೀತಿಯಲ್ಲಿ ಅದರಿಂದ 9 ಅರ್ಥಗಳನ್ನ ಅವರು ಹೇಳಿರ್ತಾರೆ ಸಾರ್ವಭೌಮ ಭಟ್ಟಾಚಾರ್ಯರು. ಆದ್ರೆ ಮಹಾಪ್ರಭುಗಳ ಬಾರಿ ಯಾವಾಗ ಬರುತ್ತೆ, ಅವರು 18 ವ್ಯಾಖ್ಯಾನಗಳನ್ನ ಹೇಳುತ್ತಾರೆ. ಇದನ್ನ ಕೇಳಿಯೇ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಅದು ಅವ್ರಿಗೆ ಖಚಿತವಾಗ್ಬಿಡುತ್ತದೆ, ಈ ರೀತಿಯಾದಂತಹ ಅಪಾರವಾದಂತಹ ಪಾಂಡಿತ್ಯ ಮನುಷ್ಯನಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ, ಇವರು ಮಹಾಪ್ರಭು ಅವರು ಖಂಡಿತವಾಗ್ಲೂ ಭಗವಂತನೇ ಆಗಿರಬೇಕು ಅಂತ ಹೇಳಿ ಅವರಲ್ಲಿ ಅವರು ಶರಣಾಗತಿಯನ್ನ ಮಾಡಿಬಿಡ್ತಾರೆ ಅಲ್ವಾ. ಆದ್ರೆ ಈ ಒಂದು ಪ್ರಸಂಗದಲ್ಲಿ ಸನಾತನ ಗೋಸ್ವಾಮಿಯವರು ಮಹಾಪ್ರಭುಗಳಿಗೆ ಮತ್ತೆ ಕೇಳ್ತಾರೆ, ಸಾರ್ವಭೌಮ ಭಟ್ಟಾಚಾರ್ಯರಿಗೆ ನೀವು ಯಾವ ವ್ಯಾಖ್ಯಾನಗಳನ್ನ ಹೇಳಿದ್ರಿ ಅದನ್ನ ದಯವಿಟ್ಟು ನನಗೆ ಮತ್ತೆ ಹೇಳಿ, ಇದು ಬಹಳ ಮುಖ್ಯವಾದಂತಹ ಶ್ಲೋಕ, ಭಾಗವತದ ಶ್ಲೋಕ ಅಂತ. ಅವಾಗ ಮಹಾಪ್ರಭು ಹೇಳ್ತಾರೆ, ಸಾರ್ವಭೌಮ ಭಟ್ಟಾಚಾರ್ಯರಿಗೆ ನಾನು ಏನ್ ಹೇಳಿದ್ದೆ ಅದು ಇವಾಗ ನನಗೆ ನೆನಪಿಲ್ಲ, ಆದ್ರೆ ಇವಾಗ ನನಗೇನು ಬರುತ್ತೋ, ನನಗೆ ಮನಸ್ಸಿಗೆ ಬರುತ್ತೋ ಅದನ್ನ ಹೇಳ್ತೀನಿ ಅಂತ ಹೇಳಿ 61 ವ್ಯಾಖ್ಯಾನಗಳನ್ನ ಕೊಡ್ತಾರೆ ಅಲ್ವಾ. ಇದು ಒಂದೇ ಒಂದು ಸಂಗತಿಯನ್ನ ನಾವು ನೋಡಿದ್ರೆ, ಆ ಒಂದೇ ಒಂದು ಸಂಗತಿಯಿಂದ ನಮ್ಗೇನು ಅರ್ಥ ಆಗತ್ತೆ ಅಂತ ಹೇಳಿದ್ರೆ, ಮಹಾಪ್ರಭು ಅವರು ಸ್ವಯಂ ಭಗವಂತನೇ ಹೌದು ಅಲ್ವಾ. ಏಕೆ ಅಂತ ಹೇಳಿದ್ರೆ 61 ವ್ಯಾಖ್ಯಾನಗಳನ್ನ ಕೇವಲ ಒಂದೇ ಒಂದು ಶ್ಲೋಕಕ್ಕೆ ಕೊಡುವುದು ಖಂಡಿತವಾಗ್ಲೂ ಒಬ್ಬ ಮನುಷ್ಯನಿಂದ ಸಾಧ್ಯವೇ ಇಲ್ಲ. ಈ 61 ವ್ಯಾಖ್ಯಾನಗಳು ಯಾವುದು ಅನ್ನೋದನ್ನ ನಾವು ಚೈತನ್ಯ ಚರಿತಾಮೃತದ ಮಧ್ಯಲೀಲೆಯಲ್ಲಿ ನಾವು ನೋಡಬಹುದು. ಈ ಎಲ್ಲ ಚರ್ಚೆ ನಾನೇನ್ ಮಾಡ್ತಾ ಇದ್ದೀನಿ ಅದೆಲ್ಲವೂ ಚೈತನ್ಯ ಚರಿತಾಮೃತದ ಮಧ್ಯಲೀಲೆಯಲ್ಲಿ ಸನಾತನ ಶಿಕ್ಷಾ ಅಂತ ಸುಮಾರು 4 ರಿಂದ 5 ಅಧ್ಯಾಯಗಳಿವೆ. ಆ ಎಲ್ಲ ಅಧ್ಯಾಯಗಳ ಆಧಾರದ ಮೇಲೇನೆ ಚರ್ಚೆ ಮಾಡ್ತಾ ಇರೋದು, ಬೇರೆ ಮಹಾನುಭಾವರ ಪ್ರವಚನಗಳನ್ನ ಆಧರಿಸಿ ಅಲ್ವಾ. ಸೊ 61 ವ್ಯಾಖ್ಯಾನಗಳನ್ನ ಅವರು ಕೊಡ್ತಾರೆ. ಅವಾಗ ಸನಾತನ ಗೋಸ್ವಾಮಿ ಅವರಿಗೆ ಬಹಳ ಸಂತೋಷವಾಗತ್ತೆ. ಕೊನೆಯಲ್ಲಿ ಮಹಾಪ್ರಭು ನಾರದ ಮುನಿಯವರು ಮೃಗಾರಿಗೆ ಯಾವ ಕೃಪೆಯನ್ನ ತೋರಿದ್ರು ನೋಡಿ. ಈ ಶ್ಲೋಕ ಕೂಡ ಸಾಮಾನ್ಯವಾಗಿ ಬೇರೆ ಶಾಸ್ತ್ರಗಳಲ್ಲಿ ನಾನು ಎಲ್ಲೂ ನೋಡಿಲ್ಲ. ಈ ಶ್ಲೋಕವನ್ನ ಚೈತನ್ಯ ಚರಿತಾಮೃತದಲ್ಲಿ ದೀರ್ಘವಾಗಿ ಸುಮಾರು 2 ಅಥವಾ 3 ಕಡೆ ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ಇಲ್ಲಿ ಏನಂದ್ರೆ, ಮೃಗಾರಿಯ ಕಥೆ ನೀವೆಲ್ಲರೂ ಕೇಳಿರ್ತೀರಾ ಅಲ್ವಾ. ಆ ಒಬ್ಬ ಬೇಟೆಗಾರ ಎಲ್ಲ ಪ್ರಾಣಿಗಳನ್ನ ಅರ್ಧ ಕೊಲ್ತಾ ಇದ್ದ. ಅರ್ಧ ಕೊಂದು ಯಾವ ನರಳತೆಯನ್ನ, ಯಾವ ಪ್ರಾಣಿಗಳು ನರಳುತ್ತಾ ಇದ್ವು, ಅರ್ಧ ಯಾವಾಗ್ಲಾದ್ರೂ ಕೊಂದ್ರೆ ಯಾರನ್ನಾದ್ರೂ ಹೇಗೆ ನರಳುತ್ತವೆ ಆ ಪ್ರಾಣಿಗಳು, ಅದನ್ನ ನೋಡಿ ಸಂತೋಷ ಪಡ್ತಾ ಇದ್ದ. ಅದರಿಂದ ನಾರದ ಮುನಿಯವರು ಅವರನ್ನ ಒಂದು ಸಣ್ಣ ಇರುವೆಯನ್ನ ಕೊಲ್ಲೋದಕ್ಕೂ ಅವನು ಹಿಂಜರಿತಾನಲ್ಲ, ಅಂತಹ ಸ್ಥಿತಿಗೆ ಕರ್ಕೊಂಡು ಬರ್ತಾರೆ. ಅಂದ್ರೆ ಭಕ್ತಿಯ ಮಾರ್ಗದಲ್ಲಿ ಎಷ್ಟು ಪ್ರಗತಿಶೀಲನಾಗ್ತಾನೆ ಮೃಗಾರಿ ಅಂತ ಹೇಳಿದ್ರೆ, ಕೆಳಗಡೆ ಕಾಲನ್ನ ಇಡಬೇಕಾದ್ರೆ ಇರುವೆಗಳಿದ್ಯಾ ಇಲ್ವಾ ಅನ್ನೋದನ್ನ ನೋಡೋದಕ್ಕೆ ಅವನು ನೋಡಿ ಅದಾದ್ಮೇಲೆ ಕಾಲನ್ನ ಇಡ್ತಾ ಇರ್ತಾನೆ. ಅಷ್ಟು ಕರುಣೆ ಅನ್ನೋದು ಅವನಲ್ಲಿ ಬಂದ್ಬಿಡ್ತದೆ ಅಲ್ವಾ. ಪ್ರಾಣಿಗಳನ್ನ ಅರ್ಧ ಕೊಲ್ಲುವುದರಿಂದ ಇರುವೆಯನ್ನ ಕೂಡ ನಾನು ಕೊಲ್ಲಬಾರದು ಅನ್ನುವಂತಹ ಒಂದು ಉನ್ನತ ಸ್ಥಾನವನ್ನ ಅವನು ಯಾವಾಗ ತಲುಪ್ತಾನೆ, ಅದನ್ನ ನೋಡಿ ಎಲ್ಲರಿಗೆ ಸಮಸ್ತವಾಗಿರ್ತಕ್ಕಂಥ ಲೋಕಕ್ಕೆ ಭಕ್ತಿಯ ಮಾರ್ಗದಲ್ಲಿ ವಿಶ್ವಾಸ ಅನ್ನೋದು ಬರುತ್ತದೆ ಅಲ್ವಾ. ಅದರಿಂದ ಆ ಕಥೆಯನ್ನ ಕೂಡ ಹೇಳ್ತಾರೆ. 2 ತಿಂಗಳ ಕಾಲ ಮಹಾಪ್ರಭು ಅವರು ಸನಾತನ ಗೋಸ್ವಾಮಿ ಅವರಿಗೆ ಉಪದೇಶವನ್ನ ನೀಡ್ತಾರೆ. ಅಂದ್ರೆ ಪ್ರಾಯ ಸನಾತನ ಗೋಸ್ವಾಮಿ ಅವರಿಗೆ ಎಷ್ಟು ಸಮಯವನ್ನ ನೀಡ್ತಾರೆ ಮಹಾಪ್ರಭು ಅವರು, ಅಷ್ಟು ಸಮಯ ಕೇವಲ ಉಪದೇಶಕ್ಕಾಗಿ ಬೇರೆ ಯಾರಿಗೂ ನೀಡಿಲ್ಲ ಅಂತ ಕಾಣುತ್ತೆ ಅಲ್ವಾ. ರೂಪ ಗೋಸ್ವಾಮಿ ಅವರಿಗೆ ಕೂಡ ಕೇವಲ 10 ದಿವಸ ದಶಾಶ್ವಮೇಧ ಘಾಟದಲ್ಲಿ, ಇವತ್ತು ಕೂಡ ಆ ಸ್ಥಳ ಇದೆ, ನಾವು ಹೋಗಿ ನೋಡ್ಬೋದು ಪ್ರಯಾಗರಾಜದಲ್ಲಿ. ಆದರೆ ಸನಾತನ ಗೋಸ್ವಾಮಿ ಅವರಿಗೆ 2 ತಿಂಗಳ ಕಾಲ, ಬೇರೆ ಯಾರಿಗೂ ಪ್ರಾಯ ಅಷ್ಟು ಉಪದೇಶದಕ್ಕೆ ಅವರು ಸಮಯವನ್ನ ನೀಡಲಿಲ್ಲ. ಹೌದು, ರಾಮಾನಂದ ರಾಯರ ಜೊತೆಯಲ್ಲಿ ಅನೇಕ ದಿವಸಗಳು, ಅನೇಕ ತಿಂಗಳು, ವರ್ಷಗಳೇ ಪ್ರಾಯ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು. ಅಲ್ಲಿ ಗಂಭೀರದಲ್ಲಿ ಅಂದ್ರೆ ಜಗನ್ನಾಥಪುರಿಯಲ್ಲಿ ಇರಬೇಕಾದ್ರೆ ಸ್ವರೂಪ ದಾಮೋದರ ಗೋಸ್ವಾಮಿ ಮತ್ತೆ
ರಾಮಾನಂದರಾಯರು ಇಬ್ಬರು ಲಲಿತೆ ಮತ್ತೆ ವಿಶಾಖೆಯ ಪ್ರತಿರೂಪ. ಅವರ ಜೊತೆಯಲ್ಲೇ ಅವರು ಸಮಯವನ್ನ ಕಳೀತಾ ಇದ್ರು ಗಂಭೀರದಲ್ಲಿ ಇರಬೇಕಾದ್ರೆ, ವಿಶೇಷವಾಗಿ ರಾತ್ರಿಯ ಸಮಯ. ಆದ್ರೆ ಅವರಿಬ್ಬರಿಗೆ ಉಪದೇಶವನ್ನ ನೀಡ್ತಾ ಇರಲಿಲ್ಲ. ಉಪದೇಶವನ್ನ ನೀಡಿದ್ದು ಕೆಲವರಿಗೆ ಮಾತ್ರ, ವಿಶೇಷವಾಗಿ ಗೋಸ್ವಾಮಿಗಳಿಗೆ ಅಲ್ವಾ. ದಕ್ಷಿಣ ಭಾರತದಲ್ಲಿ ಶ್ರೀರಂಗದಲ್ಲಿ ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ 4 ತಿಂಗಳವಾಗಿ ಸತತವಾಗಿ ಯಾವುದೇ ಉಪದೇಶವನ್ನ ನೀಡಲಿಲ್ಲ. ಉಪದೇಶ ನೀಡಿದ್ದು 2 ಅಥವಾ 3 ಪ್ರಸಂಗಗಳಲ್ಲಿ ಮಾತ್ರ. ಅದೇ ರೀತಿಯಲ್ಲಿ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಎಲ್ಲಿ ಜಗನ್ನಾಥಪುರಿಯಲ್ಲೇ ಇರಬೇಕಾದ್ರೆ ಅವರು ಕೆಲವು ಪ್ರಸಂಗಗಳಲ್ಲಿ ಮಾತ್ರ ಒಂದಷ್ಟು ಉಪದೇಶಗಳನ್ನ ನೀಡ್ತಾರೆ, ಸತತವಾಗಿ ಉಪದೇಶವನ್ನ ನೀಡುವುದಿಲ್ಲ. ಆದ್ರೆ ಸನಾತನ ಗೋಸ್ವಾಮಿ ಅವರಿಗೆ 2 ತಿಂಗಳ ಸತತವಾದಂತಹ ಉಪದೇಶ. ಅಂದ್ರೆ ಸನಾತನ ಗೋಸ್ವಾಮಿ ಅವರು ಎಷ್ಟು ಭಾಗ್ಯಶಾಲಿಗಳು, ಮತ್ತೆ ಸನಾತನ ಗೋಸ್ವಾಮಿ ಅವರಲ್ಲಿ ಎಷ್ಟು ಒಂದು ಕೃಪೆಯನ್ನ ತೋರ್ತಾರೆ, ಅವರಿಗೆ ಎಷ್ಟು ಕೃಪೆಯನ್ನ ತೋರ್ತಾರೆ, ಅವರ ಮೇಲೆ ಎಷ್ಟು ಪ್ರೀತಿ ಇತ್ತು, ಅವರಲ್ಲಿ ಎಷ್ಟು ಪ್ರೀತಿ ಇತ್ತು ಮಹಾಪ್ರಭು ಅವ್ರಿಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಸೊ ಅದಾದ್ಮೇಲೆ ಒಂದು ಬಹಳ ಮುಖ್ಯವಾದಂತಹ ಇನ್ನೊಂದು ಉಪದೇಶವನ್ನ ಕೂಡ ನೀಡ್ತಾರೆ. ಎಲ್ಲ ಉಪದೇಶವನ್ನ ನೀವೇನ್ ಕೇಳಿದ್ದೀರಾ ನನ್ನಿಂದ, ಸನಾತನ ಗೋಸ್ವಾಮಿ ಅವರಿಗೆ ಮಹಾಪ್ರಭು ಹೇಳ್ತಾ ಇದ್ದಾರೆ, ಇಲ್ಲಿವರೆಗೆ 2 ತಿಂಗಳ ಕಾಲ ಎಲ್ಲ ಉಪದೇಶವನ್ನ ನನ್ನಿಂದ ಕೇಳಿದ್ದೀರಾ, ಇದನ್ನ ಆಧರಿಸಿ ಗ್ರಂಥಗಳನ್ನ ನೀವು ರಚಿಸಬೇಕು ಅಂತ ಹೇಳ್ತಾರೆ. ತದನಂತರ ಆ 4 ಮುಖ್ಯವಾದಂತಹ ಆಜ್ಞೆಗಳು, ಕೇವಲ ಉಪದೇಶ ಮಾತ್ರ ಅಲ್ಲ, ಆಜ್ಞೆ. ಮುಂಚೆ ರೂಪ ಗೋಸ್ವಾಮಿ ಅವರಿಗೆ ಯಾವ ಆಜ್ಞೆಗಳನ್ನ ನೀಡಿರ್ತಾರೆ ಅದೇ 4 ಆಜ್ಞೆಗಳನ್ನ ಸನಾತನ ಗೋಸ್ವಾಮಿ ಅವರಿಗೆ ನೀಡ್ತಾರೆ ಇವಾಗ. ಏನಕ್ಕೆ ಮುಂಚೆ ರೂಪ ಗೋಸ್ವಾಮಿ ಅವರಿಗೆ ಯಾವಾಗ ಕೊಡ್ತಾ ಇದ್ರು ಆದೇಶವನ್ನ, ಅವಾಗ ಸನಾತನ ಗೋಸ್ವಾಮಿ ಅವರ ಜೊತೆಗೆ ಇರಲಿಲ್ಲ. ಅವರು ಪಾರಾಗಿ ಇನ್ನೇನು ವಾರಾಣಸಿಯನ್ನ ಅಥವಾ ಪ್ರಯಾಗರಾಜನ್ನ ತಲುಪೋರಿದ್ರು. ಅಷ್ಟೊತ್ತಿಗೆ ಅವರು ಬರೋ ಅಷ್ಟೊತ್ತಿಗೆ ರೂಪ ಗೋಸ್ವಾಮಿ ಅವರು ಅಲ್ಲಿಂದ ಹೊರಟುಬಿಟ್ಟಿರ್ತಾರೆ. ಇದನ್ನೆಲ್ಲ ನಾವು ಮುಂಚೆ ನಾವು ಚರ್ಚೆ ಮಾಡಿದ್ವಿ. ಎಷ್ಟೊಂದು ವರ್ಷಗಳ ನಂತರ ರೂಪ ಗೋಸ್ವಾಮಿ ಅವರು ಮತ್ತೆ ಸನಾತನ ಗೋಸ್ವಾಮಿ ಅವರು ವೃಂದಾವನದಲ್ಲಿ ಸಂಧಿಸ್ತಾರೆ ಅಲ್ವಾ. ಅದರಿಂದ ಸನಾತನ ಗೋಸ್ವಾಮಿ ಅವರಿಗೆ ಮತ್ತೆ 4 ಮುಖ್ಯವಾದಂತಹ ಉಪದೇಶಗಳನ್ನ ಹೇಳ್ತಾರೆ. ಯಾವುದದು? ಮೊದಲನೇದು, ವೃಂದಾವನದ ಲೀಲಾ ಸ್ಥಳಿಗಳೇನಿವೆ, ಶ್ರೀಕೃಷ್ಣ ಗೋಪಿಕಾ ಸ್ತ್ರೀಯರ ಜೊತೆಗೆ ಇತರ ವ್ರಜವಾಸಿಗಳ ಜೊತೆಗೆ ರಚಿಸಿದಂತಹ ಮುಖ್ಯವಾದಂತಹ ಅತಿ ಮುಖ್ಯವಾದಂತಹ ಲೀಲಾ ಸ್ಥಳಿಗಳೇನಿದೆ ಅದನ್ನಾದ್ರೂ ಪುನರುಜ್ಜೀವನ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದಂತಹ ಒಂದು ಬೌಂಡ್ರಿಯನ್ನ, ಒಂದು ಗಡಿ ಪ್ರದೇಶವನ್ನ ಮಾಡಿ, ಇಲ್ಲೇ ಈ ಲೀಲೆ ನಡೆದದ್ದು ಅಂತ ಎಲ್ಲರಿಗೂ ತೋರಿಸುವುದಕ್ಕಾಗಿ ಅಲ್ಲಿ ಒಂದು ವಿಶೇಷವಾದಂತಹ ಸ್ಥಳಗಳನ್ನ ನಾವು ರಚಿಸಬೇಕು. ಅದು ಮೊದಲನೇ ಆಜ್ಞೆ. ಎರಡನೇದು, ದೇವಸ್ಥಾನಗಳನ್ನ ಕಟ್ಟಿಸಿ ಶ್ರೀಮೂರ್ತಿಯ ಸೇವೆಯನ್ನ ಮಾಡುವಂತಹದ್ದು. ಯಾವ ಮೂರ್ತಿಗಳನ್ನ, ವಜ್ರನಾಭ ಅಂದ್ರೆ ಭಗವಂತನ ಶ್ರೀಕೃಷ್ಣನ ಮರಿಮಗ, ಕೃಷ್ಣನ ಮಗ ಪ್ರದ್ಯುಮ್ನನ ಮಗ ಅನಿರುದ್ಧನ ಮಗ ವಜ್ರನಾಭ 5,000 ವರ್ಷಗಳ ಹಿಂದೆ ಅನೇಕ ಶ್ರೀಕೃಷ್ಣನ ಮೂರ್ತಿಗಳನ್ನ ಸ್ಥಾಪಿಸಿರ್ತಾನೆ. ಆದರೆ ಕಾಲಾಂತರಗಳಲ್ಲಿ, ಕಾಲದ ಪ್ರಭಾವದಿಂದ ಅದೆಲ್ಲವೂ ಕೂಡ ಕಳೆದು ಹೋಗಿರುತ್ತದೆ. ಆ ವಿಗ್ರಹಗಳನ್ನ ಮತ್ತೆ ಕಂಡು ಹಿಡಿದು ಅದಕ್ಕೆ ದೇವಸ್ಥಾನಗಳನ್ನ ಕಟ್ಟಿಸಿ ಆ ವಿಗ್ರಹಗಳ ಶ್ರೀಮೂರ್ತಿ ಸೇವೆಯನ್ನ ಮಾಡಿಸುವಂತಹದ್ದು. ಅದು ಎರಡನೇದು. ಮೂರನೇದು, ನಿಮ್ಮ ಉತ್ತಮ ನಡತೆಯಿಂದ ಸಮಸ್ತ ಲೋಕಕ್ಕೆ ವೈಷ್ಣವ ತತ್ವ ಏನು ಅನ್ನೋದನ್ನ ಪ್ರಚಾರ ಮಾಡುವಂತಹದ್ದು. ಅದು ಮೂರನೇದು. ನಾಲ್ಕನೇದು, ಗ್ರಂಥಗಳನ್ನ ಬರೆದು ಆ ಗ್ರಂಥಗಳ ಮೂಲಕ ಭಕ್ತಿ ತತ್ವದ ಸಾರ ಏನಿದೆ, ವೇದಾಂತದ ಸಾರ ಏನಿದೆ, ಸಮಸ್ತವಾಗಿರ್ತಕ್ಕಂಥ ವೈದಿಕ ವಾಂಗ್ಮಯದ ಸಾರ ಏನಿದೆ ಅದನ್ನ ಸಮಸ್ತವಾದ ಲೋಕಕ್ಕೆ ಹೇಳುವಂತಹದ್ದು. ಈ 4 ಆಜ್ಞೆಗಳನ್ನ ಮಹಾಪ್ರಭು ಅವಾಗ ಸನಾತನ ಗೋಸ್ವಾಮಿ ಅವರಿಗೆ ಕೊಡ್ತಾರೆ. ಆಯ್ತಾ? ನಾನು ಬಹಳ ಸಂಕ್ಷೇಪದಲ್ಲಿ ಹೇಳಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಷ್ಟೊಂದು ಸಮಯ ಇಲ್ಲ, ಮತ್ತೆ ಅತಿ ತಾತ್ವಿಕವಾದಂತಹ ವಿಚಾರಗಳನ್ನ ಕೇಳುವುದಕ್ಕೆ ಕೂಡ ನಮಗೆ ಅಷ್ಟೊಂದು ರುಚಿ ಇಲ್ಲದೆ ಇರಬಹುದು ಅಂತ ಹೇಳಿ. ಅದರಿಂದ ಇಷ್ಟು ಸನಾತನ ಶಿಕ್ಷಾ ಅಂತ ಚೈತನ್ಯ ಚರಿತಾಮೃತದಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಅಧ್ಯಾಯಗಳಿವೆ. ನಿಮ್ಮಲ್ಲಿ ಯಾರಿಗಾದ್ರೂ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಅದನ್ನ ಮೂಲ ಶ್ಲೋಕಗಳ ರೂಪದಲ್ಲಿ ಇರತಕ್ಕಂತಹ ಆ ಒಂದು ಯಾವ ಚೈತನ್ಯ ಚರಿತಾಮೃತದ ಭಾಗ ಇದೆ ಅದನ್ನ ನೀವು ಓದಬಹುದು. ಇದೀಗ ಷಡ್ಗೋಸ್ವಾಮಿ ಅಷ್ಟಕದ 8ನೇ ಶ್ಲೋಕ, ಇದನ್ನ ಚರ್ಚೆ ಮಾಡಿ ಮುಂದಕ್ಕೆ ನಮ್ಮ ರಸಪ್ರಶ್ನೆ ಇದೆ, ಅದಕ್ಕೆ ಹೋಗೋಣ. ಪ್ರತಿ ವಾರದ ತರಹ ಇವತ್ತು ಕೂಡ ನಾವೇನು ಚರ್ಚೆ ಮಾಡಿದ್ದೀವಿ ಅದರ ಮೇಲೆ ಒಂದು 7-8 ಪ್ರಶ್ನೆಗಳಿವೆ. ಅದನ್ನ ನಾವು ನಂತರ ಇದರ ಚರ್ಚೆ ನಂತರ ನಾವು ತೋರಿಸ್ತೀವಿ. ಆಯ್ತಾ? ಇದು 8ನೇ ಶ್ಲೋಕ. ಈ 8ನೇ ಶ್ಲೋಕದಲ್ಲಿ ಶ್ರೀನಿವಾಸಾಚಾರ್ಯರು ವ್ರಜಧಾಮದಲ್ಲಿ ಅಂತ ಹೇಳಿದ್ರೆ ವೃಂದಾವನದಲ್ಲಿ ಯಾವ ಮನೋಭಾವನೆಯಿಂದ
ಯಾವ ಒಂದು ಆ, ಒಂದು ಒಂದು ರಸಾಸ್ವಾದವನ್ನ ಈ ಆರು ಗೋಸ್ವಾಮಿಗಳು ಪ್ರತಿ ಕ್ಷಣದಲ್ಲೂ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹೇ ರಾಧೆ ವ್ರಜದೇವಿಕೆ ಚ ಲಲಿತೆ ಹೇ ಹೇ ನಂದ ಸೂನೋ ಕುತಃ. ಹೇ ರಾಧೆ ಅಂತ ಎಲ್ಲಾ ಕಡೆಯಲ್ಲಿ ಘೋಷಂತೌ ಅಂತ ಮೂರನೇ ಆ ಸಾಲಿನಲ್ಲಿ ಬರ್ತಾ ಇದೆ. ಘೋಷಂತೌ ಅಂತ ಹೇಳಿದ್ರೆ ಘೋಷಣೆ ಮಾಡುವಂತಹದ್ದು ಅಥವಾ ಕೂಗಿ ಕೂಗಿ ಕರೆಯುವಂತಹದ್ದು. ವೃಂದಾವನದಲ್ಲಿ ಎಲ್ಲಾ ಕಡೆಯಲ್ಲೂ ಈ ಗೋಸ್ವಾಮಿಗಳು ಭ- ಮ್, ಈ ರಾಧಾಕೃಷ್ಣರ ಭಕ್ತಿಯಲ್ಲಿ ಎಷ್ಟು ಮುಳುಗಿ ಹೋಗಿದ್ದನಂತ ಹೇಳಿದ್ರೆ ಪ್ರತಿ ಕ್ಷಣದಲ್ಲೂ ಎಲ್ಲಾ ಕಡೆಯಲ್ಲಿ ಏ ರಾಧೆ ಎಲ್ಲಿದ್ದೀಯಾ ನೀನು, ವ್ರಜದೇವಿಕೆ ಅಂತ ಹೇಳಿದ್ರೆ ವೃಂದಾವನದ ರಾಣಿಯಾದಂತಹ ರಾಧಾರಾಣಿ, ಶ್ರೀಮತಿ ರಾಧಾರಾಣಿ ನೀವೆಲ್ಲಿದ್ದೀರಾ, ಲಲಿತೆ ಶ್ರೀಮತಿ ರಾಧಾರಾಣಿಯ ಪ್ರಧಾನ ಸೇವಕಿಯಾದಂತಹ ಲಲಿತೆ ನೀವೆಲ್ಲಿದ್ದೀರಾ, ಹೇ ನಂದ ಸೂನೋ, ಸೂನು ಅಂತ ಹೇಳಿದ್ರೆ ಮಗ, ನಂದ ನಂದನ ಅಂತ ಹೇಳ್ತೀವಲ್ಲ ಅದಕ್ಕೆ ನಂದ ಸೂನು ಅಂತ. ಆ ನಂದ ಸೂನು ಅಂತ ಹೇಳಿದ್ರೆ ಕರಿಬೇಕಾದ್ರೆ ನಂದ ಸೂನೋ ಅಂತ ಸಂಬೋಧನೆಯಲ್ಲಿ ಬರುತ್ತದೆ. ಅದರಿಂದ ಕೃಷ್ಣ ನೀನೆಲ್ಲಿದ್ದೀಯಾ, ಕುತಃ ಎಲ್ಲಿದ್ದೀಯಾ, ಶ್ರೀ ಗೋವರ್ಧನ ಕಲ್ಪ ಪಾದಪತಲೆ, ಪಾದಪ ಅಂತ ಹೇಳಿದ್ರೆ ಮರ, ಕಲ್ಪ ಪಾದಪ ಅಂತ ಹೇಳಿದ್ರೆ ಕಲ್ಪ ವೃಕ್ಷ. ನಮ್ಮ ಎಲ್ಲ ಇಚ್ಛೆಗಳನ್ನ ಎಲ್ಲ ಆಸೆಗಳನ್ನ ಪೂರೈಕೆ ಮಾಡುವಂತಹ ಮರಕ್ಕೆ ನಾವು ಕಲ್ಪ ವೃಕ್ಷ ಅಂತ ಹೇಳ್ತೀವಿ. ಅದರಿಂದ ಗೋವರ್ಧನದ ಆ ಆ, ಕೆಳಗಡೆ ಅಂತ ಹೇಳಿದ್ರೆ ಆ ಗೋವರ್ಧನದ ಆ ಹ, ಸುತ್ತಲೂ ಯಾವ ಯಾವ ಆ ಕಲ್ಪವೃಕ್ಷಗಳಿವೆ ಅಥವಾ ಗೋವರ್ಧನ ಗಿರಿಯ ಮೇಲೆ ಇರತಕ್ಕಂತಹ ಕಲ್ಪವೃಕ್ಷಗಳೇನಿವೆ ಅಲ್ಲಿ ನೀನಿದ್ಯಾ, ಅಥವಾ ಕಾಲಿಂದಿ ವನ್ಯೇ ಕುತಃ, ಕಾಲಿಂದಿ ಅಂತ ಹೇಳಿದ್ರೆ ಯಮುನೆ, ಯಮುನೆಯ ತೀರದಲ್ಲಿ ನೀನಿದ್ಯಾ, ಯಮುನೆಯ ನೀರಿನ ಒಳಗೆ ನೀನಿದ್ಯಾ, ಘೋಷಂತಾವಿಧಿ ಸರ್ವತೋ ವ್ರಜಪುರೆ, ಎಲ್ಲಾ ಕಡೆಯಲ್ಲಿ ವ್ರಜಪುರದಲ್ಲಿ ಅಂತ ಹೇಳಿದ್ರೆ ವೃಂದಾವನದಲ್ಲಿ ಈ ರೀತಿಯಾದಂತಹ ಘೋಷಣೆಯನ್ನ ಮಾಡ್ತಾ ಮಾಡ್ತಾ ಖೇದೈರ್ ಮಹಾವಿಹ್ವಲವು, ವಿಹ್ವಲರಾಗಿ, ವಿಹ್ವಲರಾಗಿ ಅಂತ ಹೇಳಿದ್ರೆ ಅವರು ಸಂಪೂರ್ಣವಾಗಿ ಬೇರೆ ಏನ್ ಮಾಡಬೇಕು ಅಂತ ದಿಕ್ಕು ತೋಚದೆ ಈ ರೀತಿಯಾಗಿ ಆ ಭಗವಂತನ ಭಕ್ತಿಯಲ್ಲಿ ರಾಧಾಕೃಷ್ಣರ ಪ್ರೇಮದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿ ಈ ರೀತಿಯಾದಂತಹ ವಿಪ್ರಲಂಬ ಭಾವನೆಯನ್ನ ಅವರು ಸ್ಮರಿಸಿಕೊಂಡು, ವಿಪ್ರಲಂಬ ಭಾವನೆ ಅಂತ ಹೇಳಿದ್ರೆ ಭಗವಂತನಿಂದ ನಾವು ಯಾವ ಸೆಪರೇಷನ್ ಅಂದ್ರೆ ಭಗವಂತನ ಜೊತೆಯಲ್ಲಿ ಇವಾಗ ಐಕ್ಯರಾಗಿಲ್ಲ ನಾವು, ಆದರೆ ಭಗವಂತನಿಂದ ಬಹಳ ದೂರವಾಗಿದ್ದೀವಿ ಅಲ್ವಾ. ಅದರಿಂದ ಆ ಒಂದು ವಿಹ್ವಲ ಭಾವನೆಯಿಂದ ಅಥವಾ ವಿಪ್ರಲಂಬ ಭಾವನೆಯಿಂದ ಯಾರು ಆರು ಗೋಸ್ವಾಮಿಗಳು ಸಂಪೂರ್ಣವಾದಂತಹ ವ್ರಜಭೂಮಿಯಲ್ಲಿ ಓಡಾಡ್ತಾ ಇದ್ರು ಅಂತಹ ರೂಪ ಗೋಸ್ವಾಮಿ ಅವರಿಗೆ, ಸನಾತನ ಗೋಸ್ವಾಮಿ ಅವರಿಗೆ, ರಘುನಾಥ ದಾಸ ಗೋಸ್ವಾಮಿ ಅವರಿಗೆ, ರಘುನಾಥ ಭಟ್ಟ ಗೋಸ್ವಾಮಿ ಅವರಿಗೆ, ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ ಮತ್ತೆ ಜೀವ ಗೋಸ್ವಾಮಿ ಅವರಿಗೆ ನಮ್ಮ ನಮಸ್ಕಾರಗಳು ಅಂತ ಹೇಳಿ ಇಲ್ಲಿ ಎಂಟನೆಯ ಕೊನೆಯ ಈ ಷಡ್ಗೋಸ್ವಾಮಿ ಅಷ್ಟಕದ ಈ ಶ್ಲೋಕವನ್ನ ಹೇಳಿ ಶ್ರೀನಿವಾಸಾಚಾರ್ಯವರು ಮುಗಿಸ್ತಾರೆ. ಆಯ್ತಾ? ಸೊ ಎಲ್ಲರಿಗೆ ಬಹಳ ಧನ್ಯವಾದಗಳು ಯಾರ್ಯಾರು ಸೇರಿದ್ದೀರ ಇವತ್ತು. ಇದು ಬಹಳ ಮುಖ್ಯವಾದಂತಹ ಚರ್ಚೆ ಇವತ್ತು ನಾವು ಮಾಡಿದ್ದು ಸನಾತನ ಶಿಕ್ಷಾ ಅಂತ. ಸಾಮಾನ್ಯವಾಗಿ ಈ ಆರು ಗೋಸ್ವಾಮಿಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಹೆಚ್ಚಾಗಿ ನಾವು ತಾತ್ವಿಕ ವಿಚಾರಗಳನ್ನ ನಾವು ಚರ್ಚೆ ಮಾಡೋದಿಲ್ಲ, ಹೆಚ್ಚಾಗಿ ಕಥೆನೇ ಇರ್ತದೆ. ಆದರೆ ಇವತ್ತು ಸಂಪೂರ್ಣವಾಗಿ ಕೇವಲ ತಾತ್ವಿಕ ವಿಚಾರಗಳೇ ಇದ್ದಿದ್ದು. ಏನಕ್ಕೆ ಅಂದ್ರೆ ಇದು ದೀರ್ಘವಾದಂತಹ ಒಂದು ಭಾಗ ಚೈತನ್ಯ ಚರಿತಾಮೃತದಲ್ಲಿ, ಮತ್ತೆ ಇದನ್ನ ಕೇವಲ 2-3 ನಿಮಿಷದಲ್ಲಿ ಹೇಳಿ ಮುಗಿಸುವಂತಹ ಭಾಗ ಖಂಡಿತವಾಗಲೂ ಅಲ್ಲ. ಯಾವ ಅಪಾರ ಉಪದೇಶಗಳನ್ನ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ನೀಡಿದ್ದಾರೆ, ಯಾವ ಉಪದೇಶವನ್ನು ಆಧರಿಸಿ ಸನಾತನ ಗೋಸ್ವಾಮಿಯವರು ತಮ್ಮ ವಾಗ್ವಿಲಾಸದಿಂದ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ, ಅದನ್ನ ಸ್ವಲ್ಪ ಮಟ್ಟಕ್ಕೆ ಆದರೂ ಚರ್ಚೆ ಮಾಡಬೇಕಂತ ಹೇಳಿ ಇವತ್ತು ನಾವು ಇಷ್ಟು ಚರ್ಚೆಯನ್ನ ಮಾಡಿದ್ವಿ. ಆಯ್ತಾ? ಸೊ ಇದೀಗ ನಾವು ನಮ್ಮ ರಸಪ್ರಶ್ನೆಯ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರನ್ನ ನಾನು ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಕೊಟ್ಟಿದ್ದೀನಿ, ರೈಟ್ಸ್ ಕೊಟ್ಟಿದ್ದೀನಿ. ಆದರೆ ಯಾವಾಗ ಪ್ರಶ್ನೆ ಬರ್ತದೆ ದಯವಿಟ್ಟು ಎಲ್ಲರೂ ಕಿರಿಚಬೇಡಿ, ಎಲ್ಲರೂ ಅಂದ್ರೆ ಎಲ್ಲರೂ ಒಟ್ಟಿಗೆ ಹೇಳಬೇಡಿ. ಕಿರಿಚದಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಎಲ್ಲರೂ ಒಟ್ಟಿಗೆ ಹೇಳಬೇಡಿ. ಒಟ್ಟಿಗೆ ಹೇಳಿದ್ರೆ ಯಾರು ಯಾರು ಹೇಳ್ತಾ ಇದ್ದಾರೆ ಗೊತ್ತಾಗೋದಿಲ್ಲ ನನಗೆ. ಇದು ಸರಳವಾದಂತಹ ಪ್ರಶ್ನೆಗಳು, ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಉತ್ತರಗಳು. ದಯವಿಟ್ಟು ನೀವು ನಿಮ್ಮ ಹ್ಯಾಂಡ್ ರೈಸ್ ಮಾಡಿ. ಆಯ್ತಾ? ನಿಮ್ಮ ನಲ್ಲಿ ಆಪ್ಷನ್ ಇದೆ ಅಲ್ವಾ ಹ್ಯಾಂಡ್ ರೈಸ್ ಮಾಡೋದಕ್ಕೆ, ಅದನ್ನ ಮಾಡಿ ನಾನು ಹೇಳ್ತೀನಿ, ಆವಾಗ ನೀವು ಉತ್ತರವನ್ನು ಕೊಡ್ಬೋದು. ಆಯ್ತಾ? ಎಲ್ಲರಿಗೆ ಧನ್ಯವಾದಗಳು. ಮೊದಲನೇ ಪ್ರಶ್ನೆ ನೋಡಿ ಇವಾಗ ಬರ್ತಾ ಇದೆ. ಆತ್ಮನಾದವನು ಭಗವಂತನ ಯಾವ ಶಕ್ತಿ? ಇದು ಮೊದಲನೇ ಪ್ರಶ್ನೆ. ಆಯ್ತಾ? ಬಹಳ ಸರಳವಾದಂತಹ ಪ್ರಶ್ನೆ. ಮಾಧುರಿ ಮಾತಾಜಿ ಹೇಳಿ. ತಟಸ್ಥ ಶಕ್ತಿ ಪ್ರಭುಜಿ. ತಟಸ್ಥ ಶಕ್ತಿ.
ಇದನ್ನ ನಾವು ಚರ್ಚೆ ಮಾಡಿದ್ವಿ. 3 ತರಹದ ಶಕ್ತಿ: ಚಿತ್ ಶಕ್ತಿ, ಮಾಯಾಶಕ್ತಿ ಮತ್ತೆ ತಟಸ್ಥ ಶಕ್ತಿ. ಇದಕ್ಕೆ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತೆ ತಟಸ್ಥ ಶಕ್ತಿ ಅಂತ ಕೂಡ ಹೇಳ್ತೀವಿ. ಎರಡನೇ ಪ್ರಶ್ನೆ, ಅಚಿಂತ್ಯ ಭೇದ ತತ್ವ ಏನಿದೆ ಅದನ್ನ ವಿವರಿಸಲು ಮಹಾಪ್ರಭುವರು ನೀಡಿದ ದೃಷ್ಟಾಂತ ಏನು? ದೃಷ್ಟಾಂತ ಹೇಳಿದ್ರೆ ಆ ಉದಾಹರಣೆ ಏನು? ಅರ್ಥ ಆಗ್ತದೆ ಅಲ್ವಾ? ಅಚಿಂತ್ಯ ಭೇದ ಅಭೇದ, ಭೇದ ಅಂತ ಹೇಳಿದ್ರೆ ಬೇರೆ, ಅಭೇದ ಅಂತ ಹೇಳಿದ್ರೆ ಒಂದೇ. ಇದನ್ನ ವಿವರಿಸುವುದಕ್ಕೆ ಒಂದು ಉದಾಹರಣೆ ಅಥವಾ ದೃಷ್ಟಾಂತವನ್ನ ನೀಡ್ತಾರೆ, ಒಂದು ಅನಾಲಜಿ ಎಕ್ಸಾಂಪಲ್ ನೀಡ್ತಾರೆ. ಆ ಅನಾಲಜಿ ಅಥವಾ ಎಕ್ಸಾಂಪಲ್ ಏನು ಅನ್ನೋದು ಪ್ರಶ್ನೆ. ಇದು ಬಹಳ ಸರಳವಾದ ಪ್ರಶ್ನೆ. ಬೇರೆ ಎಲ್ಲರೂ ದಯವಿಟ್ಟು ನಿಮ್ಮ ಹ್ಯಾಂಡ್ ರೈಸ್ ಮಾಡಿ, ಒಬ್ಬರೇ ಮಾಡ್ತಾ ಇದ್ದಾರೆ. ದಯವಿಟ್ಟು ಉತ್ತರ ಕೊಡ್ಬೇಕಂತ ಹೇಳಿದ್ರೆ ಮೊದಲು ಹ್ಯಾಂಡ್ ರೈಸ್ ಮಾಡಿ, ಆವಾಗ ಮಾತ್ರ ನನಗೆ ಗೊತ್ತಾಗತ್ತೆ ಯಾರಲ್ಲಿ ಉತ್ತರ ಇದೆ ಅಂತ ಹೇಳಿ. ಇಲ್ಲಾಂದ್ರೆ ಕೇವಲ ಅನ್ಮ್ಯೂಟ್ ಮಾಡ್ಕೊಂಡ್ರೆ ನನಗೆ ಗೊತ್ತಾಗೋದಿಲ್ಲ. ಆಯ್ತಾ? ಸರಳವಾದ ಪ್ರಶ್ನೆ. ಬೇರೆ ಯಾರಾದ್ರೂ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಸೂರ್ಯ ಮತ್ತು ಸೂರ್ಯನ ಹರೇ ಕಿರಣ. ಕೃಷ್ಣ ಪ್ರಭುಜಿ. ಒಂದ್ ನಿಮಿಷ. ಅನಂತ್ ಕುಲಕರ್ಣಿ ಅವರು ಮೊದಲು ಹೇಳಿ. ಮೊದಲು ಬೇರೆಯವರು ಹೇಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಸೂರ್ಯನಿಂದ ಸೂರ್ಯನ ಕಿರಣ ಬೇರೆ ಆಗ್ತದಲ್ಲ, ಅದು ಸೂರ್ಯನ ಕಿರಣನು ಒಂದು ಸೂರ್ಯನ ಅಂತ ಭಗವಂತನಿಂದ ಬರುವ ಪ್ರಕಾಶನು ಒಂದೇ ಅಂತ ಹೇಳ್ತೀವಿ. ಹರೇ ಕೃಷ್ಣ. ಹೌದು, ಖಂಡಿತ ಧನ್ಯವಾದಗಳು. ಸರಿಯಾದಂತ ಉತ್ತರ ಸೂರ್ಯ ಮತ್ತೆ ಸೂರ್ಯನ ಕಿರಣಗಳು, ಅಂದ್ರೆ ಸೂರ್ಯಮಂಡಲ ಮತ್ತೆ ಸೂರ್ಯಮಂಡಲದಿಂದ ಆಚೆ ಬರುವಂತಹ ಸೂರ್ಯನ ಕಿರಣಗಳು. ಸೂರ್ಯ ಕಿರಣಗಳು ಸೂರ್ಯಮಂಡಲನ ಜೊತೆಗೆ ಭಿನ್ನವೂ ಹೌದು, ಅಭಿನ್ನವೂ ಹೌದು. ಮತ್ತೆ ಮುಂದಿನ ಪ್ರಶ್ನೆ. ಇವಾಗ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ, 3 ತರಹದ ಕ್ಲೇಶಗಳು ಯಾವುವು? ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರಲೇಬೇಕು ಅಲ್ವಾ? ನಮ್ಮ ಅಧ್ಯಾತ್ಮ ಏನಿದೆ ಅದು ಇದರಿಂದಾನೇ ಆರಂಭವಾಗತ್ತೆ, ಅಥವಾ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಇದರಿಂದಾನೇ ಆರಂಭವಾಗತ್ತೆ. ಸುಂದರಿ ಪ್ರಿಯಾ ಮಾತಾಜಿ ಅವರು ಹೇಳ್ತೀರಾ 3 ತರಹದ ಕ್ಲೇಶಗಳು ಯಾವುದದು? ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ. ಅದೇನು ಅಂತ ವಿವರಿಸ್ತೀರಾ ಮಾತಾಜಿ? ಪ್ರಭುಜಿ. ಅಧಿಭೌತಿಕ ಅಂದ್ರೆ ಅಧಿಭೌತಿಕ ಆಧ್ಯಾತ್ಮಿಕ ಅಂದ್ರೆ ನಮ್ಮಿಂದ ಆಗೋದು. ಅಧಿದೈವಿಕ ಅಂದ್ರೆ ದೇವತೆಗಳು, ಭೂಕಂಪ, ಸುನಾಮಿ ಇದರಿಂದ ಆಗೋದು. ಅಧಿಭೌತಿಕ ಅಂದ್ರೆ ಈ ಸೊಳ್ಳೆ, ಪ್ರಾಣಿ, ಪಕ್ಷಿ ಬೇರೆಯವರಿಂದ ಆಗಂತ. ಖಂಡಿತ ಧನ್ಯವಾದಗಳು. ಆದಿ ಭೌತಿಕ, ಭೂತ ಅಂತ ಹೇಳಿದ್ರೆ ಇತರ ಜೀವಿಗಳು ಅಂತ ಅರ್ಥ. ಅಂದ್ರೆ ಇತರ ಜೀವಿಗಳಿಂದ, ಅದು ಯಾವುದು ಸೊಳ್ಳೆ ಆಗಿರ್ಬೋದು, ಅಥವಾ ಇತರ ಮನುಷ್ಯರಾಗಿರಬಹುದು, ಅಥವಾ ದೇವತೆಗಳು ಕೂಡ ಆಗಿರ್ಬೋದು, ಎಲ್ಲಿಂದ ಬೇಕಾದರೂ ಬರ್ಬೋದು, ಅದು ಆದಿ ಭೌತಿಕ. ಆಧ್ಯಾತ್ಮಿಕ ಅಂತ ಹೇಳಿದ್ರೆ ನಮ್ಮ ದೇಹ ಮತ್ತೆ ಮನಸ್ಸಿಂದ ಆಗುವಂತಹದ್ದು. ಮತ್ತೆ ಆದಿ ದೈವಿಕ ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ದೈವ ಶಕ್ತಿಯಿಂದ ಬರುವಂತಹದ್ದು. ಭೂಕಂಪ, ಇದು ಹೇಳಿದ್ರಲ್ಲ ಸುನಾಮಿ, ಅಥವಾ ಇದು ಫ್ಲಡ್ ಆಗತ್ತೆ, ಅಥವಾ ಡ್ರಾಟ್ ಆಗತ್ತೆ ಅಲ್ವಾ? ಇದೆಲ್ಲ ಏನಿದು ಆದಿದೈವಿಕ. ಮುಂದಿನ ಪ್ರಶ್ನೆ, ಸಮಸ್ತ ವೇದಶಾಸ್ತ್ರಗಳನ್ನು ಹೇಳುವ 3 ತತ್ವಗಳು ಯಾವುವು? ಇದು ಬಹಳ ಸರಳವಾದ ಪ್ರಶ್ನೆ. ಇದರ ಬಗ್ಗೆ ದೀರ್ಘವಾಗಿ ನಾವು ಚರ್ಚೆ ಮಾಡಿದ್ವಿ. ಯಾವುದದು 3 ತತ್ವಗಳು ಮಾತ್ರ? ಸಮಸ್ತವಾದ ವೇದಶಾಸ್ತ್ರಗಳೇ ಇರುವಂತಹದ್ದು, ಅಡಗಿರುವಂತಹದ್ದು 3 ತತ್ವಗಳು. ಯಾವುದದು? ಹರೇ ಕೃಷ್ಣ ಪ್ರಭು. ಭಾನುಮಾತಾಜಿ ಹೇಳಿ. ಸಂಬಂಧ, ಅಭಿಧೇಯ ಮತ್ತು ಪ್ರಯೋಜನ. ಅದೇನು ಅಂತ ಹೇಳಿ ಮಾತಾಜಿ. ಸಂಬಂಧ, ಅಭಿಧೇಯ, ಪ್ರಯೋಜನ. ಸಂಬಂಧ ಅಂದ್ರೆ ನಾವು ಭಗವಂತನ ಜೊತೆಗೆ ಸಂಬಂಧವನ್ನ ಪಡ್ಕೊಳ್ಳುವಂಥದ್ದು. ಅಭಿಧೇಯ ಅಂದ್ರೆ ಹೌದು ಹೇಳಿ. ಮಾರ್ಗ. ಅಭಿಧೇಯ ಅಂದ್ರೆ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು. ಪ್ರಯೋಜನ ಅಂದ್ರೆ ಭಗವಂತನ ಭಕ್ತಿ ಮಾರ್ಗದಲ್ಲಿ ನಾವು ಯಾವ ರೀತಿಯ ಪ್ರಯೋಜನಗಳನ್ನ ಪಡೆದುಕೊಳ್ಳುತ್ತೇವೆ ಎಂಬುದು. ಹೌದು, ಧನ್ಯವಾದಗಳು ಮಾತಾಜಿ. ಸೊ ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ, ಇದೇನೆ ನಮ್ಮ ಭಕ್ತಿ ಮಾರ್ಗದಲ್ಲಿ ಇರುವಂತಹ 3 ತತ್ವಗಳು. ಮತ್ತೆ ಇದಕ್ಕೆ ಸಂಬಂಧದಲ್ಲಿ 3 ಆಚಾರ್ಯರು ಕೂಡ ಇದ್ದಾರೆ. ಸಂಬಂಧದ ಆಚಾರ್ಯರು ಸನಾತನ ಗೋಸ್ವಾಮಿ ಅವರು, ಯಾಕಂದ್ರೆ ತಮ್ಮ ಗ್ರಂಥಗಳಲ್ಲಿ ಅದರ ಬಗ್ಗೆ ವಿಶೇಷವಾದಂತಹ ಪ್ರಕಾಶವನ್ನ ಅವರು ಬೀರ್ತಾರೆ. ಅಭಿಧೇಯ ಆಚಾರ್ಯರು ರೂಪ ಗೋಸ್ವಾಮಿ ಅವರು, ಮತ್ತೆ ಪ್ರಯೋಜನ ಆಚಾರ್ಯರು ರಘುನಾಥ ದಾಸ ಗೋಸ್ವಾಮಿ ಅವರು. ಇದರ ಬಗ್ಗೆ ಕೂಡ ನಾವು ಕಳೆದ ಬಾರಿನೋ ಯಾವಾಗಲೂ ಚರ್ಚೆ ಮಾಡಿದ್ವಿ ಒಂದ್ಸತಿ. ಅದೇ ರೀತಿ ಅವರವರ ವಿಗ್ರಹಗಳೇನಿದೆ ಅದು ಆ ತತ್ವವನ್ನ ಪ್ರತಿನಿಧಿಸ್ತದೆ. ಸನಾತನ ಗೋಸ್ವಾಮಿ ಅವರ ವಿಗ್ರಹ ಮದನ ಮೋಹನ, ಅದು ಸಂಬಂಧ ತತ್ವವನ್ನ ಪ್ರತಿನಿಧಿಸ್ತದೆ. ರೂಪ ಗೋಸ್ವಾಮಿ ಅವರ ವಿಗ್ರಹ ರಾಧಾ ಗೋವಿಂದ, ಅದು
ಅಭಿಧೇಯ ತತ್ವವನ್ನ, ಅದೇ ರೀತಿ ರಘುನಾಥ ದಾಸ್ ಗೋಸ್ವಾಮಿ ಅವರ ವಿಗ್ರಹ ರಾಧಾ ಗೋಪಿನಾಥ, ಅದು ಪ್ರಯೋಜನ ತತ್ವವನ್ನ ಪ್ರತಿನಿಧಿಸ್ತದೆ. ಯದ್ಯಪಿ ಅವರ ವಿಗ್ರಹ ಅಂತ ಸಂಪೂರ್ಣವಾಗಿ ಹೇಳೋದಕ್ಕಾಗೋದಿಲ್ಲ, ರಘುನಾಥ ದಾಸ್ ಗೋಸ್ವಾಮಿ ಅವರೇ ಆರಾಧಿಸ್ತಾ ಇದ್ದಂತಹ ವಿಗ್ರಹ ಅಲ್ಲ ಅದು. ಆದ್ರೂ ಈ ವಿಗ್ರಹವನ್ನ, ಆಚಾರ್ಯರನ್ನ ಮತ್ತೆ ಈ ತತ್ವವನ್ನ ನಾವು ಆ ಸಂಬಂಧವನ್ನ ನಾವು ಕಲ್ಪಿಸ್ತೀವಿ. ಮತ್ತೆ ಮುಂದಿನ ಪ್ರಶ್ನೆ ಏನಂತ ಹೇಳಿದ್ರೆ, ಸರ್ವಜ್ಞನ ಕಥೆಯಲ್ಲಿ 4 ದಿಕ್ಕುಗಳು ಏನನ್ನ ಸೂಚಿಸ್ತದೆ? ಹರೇ ಕೃಷ್ಣ ಪ್ರಭು. ಲಕ್ಷ್ಮೀ ಮಾತಾಜಿನ ದಕ್ಷಿಣ ದಿಕ್ಕು ಕಣಜಗಳು ಕರ್ಮಕಾಂಡಕ್ಕೆ ಹೋಲಿಸಿದೆ. ಪಶ್ಚಿಮ ದಿಕ್ಕು ಭೂತ ಪ್ರೇತಗಳು ಅದನ್ನು ಜ್ಞಾನಕಾಂಡಕ್ಕೆ ಹೋಲಿಸಿದೆ. ಉತ್ತರ ದಿಕ್ಕು ಕಪ್ಪು ಹಾವು ಯೋಗ ಶಕ್ತಿ, ಯೋಗ ಅದು ಕೈವಲ್ಯವನ್ನು ಪಡೆಯೋದು ಯೋಗ. 4ನೇದು ಪೂರ್ವ ದಿಕ್ಕು ಸಂಪತ್ತು ಭಕ್ತಿ ಮಾರ್ಗಕ್ಕೆ ಹೋಲಿಸಿದೆ. ಕರೆಕ್ಟ್. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಹೇಳಿದ್ರೆ ಇನ್ನೂ ವಾಸ. ಮುಂದಿನ ಪ್ರಶ್ನೆ, ಕೃಷ್ಣನ 3 ತರಹದ ವಿಸ್ತಾರಗಳು ಯಾವುದು? ಇದು ಬಹಳ ಸರಳವಾದ ಪ್ರಶ್ನೆ. ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅಲ್ವಾ? ಬೇರೆ ಯಾರಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ? ಯಾರು ಇದುವರೆಗೆ ಹೇಳಿಲ್ಲ ಅಂತವರು? ಸ್ವಯಂ ರೂಪ, ತದೇಕ ರೂಪ, ಆವೇಶ. ಓಕೆ, ಧನ್ಯವಾದಗಳು. ಮುಂದಿನ ಪ್ರಶ್ನೆ, ಭಗವಂತನ 6 ತರಹದ ಅವತಾರಗಳು ಯಾವುದು? ಈ ಕೊನೆಯ ಪ್ರಶ್ನೆ. ಆ 3 ತರಹದ ಅವತಾರಗಳನ್ನು ಮತ್ತಷ್ಟು ವಿಸ್ತಾರ ಮಾಡಿ 6 ತರಹದ ಅವತಾರಗಳು ಅಂತ ನಂತರ ಮಹಾಪ್ರಭು ಹೇಳ್ತಾರೆ ಅಲ್ವಾ? ಅದು ಯಾವುದು ಅನ್ನೋದು ಪ್ರಶ್ನೆ. ಬೇರೆ ಯಾರಾದ್ರೂ ಹೇಳ್ತೀರಾ? ಇಲ್ಲಿವರೆಗೆ ಯಾರು ಹೇಳಿಲ್ಲ ಅಂತವ್ರು ಯಾರಾದ್ರೂ? ಹರೇ ಕೃಷ್ಣ ಪ್ರಭುಜಿ. ರತ್ನಮ್ಮ ಮಾತಾಜಿ ಅವ್ರು ಹೇಳಿ. ಪುರುಷ ಅವತಾರ, ಲೀಲಾವತಾರ, ಗುಣ ಅವತಾರ, ಮನ್ವಂತರ ಅವತಾರ, ಯುಗ ಅವತಾರ, ಮತ್ತೆ ಶಕ್ತಿಯ ವೇಷ ಅವತಾರ. ಉತ್ತಮ, ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ. ಧನ್ಯವಾದಗಳು ಮಾತಾಜಿ. ಸೊ ಈ 6 ತರಹದ ಅವತಾರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ, ಆಯ್ತಾ? ಮುಂದಿನ ವಾರ ನಾವು ಸನಾತನ ಗೋಸ್ವಾಮಿ ಅವರ ಜೀವನ ಚರಿತ್ರೆಯನ್ನ ಮುಂದುವರಿಸ್ತೇವೆ. ಮುಂದಿನ ವಾರ ಅಥವಾ ಅದಕ್ಕೆ ಮುಂದಿನ ವಾರ ಏನಿದೆ, 2 ಚರ್ಚೆಗಳಲ್ಲಿ ಇದನ್ನ ಸನಾತನ ಗೋಸ್ವಾಮಿ ಅವರ ಜೀವನ ಚರಿತ್ರೆಯನ್ನ ಸಂಪೂರ್ಣವಾಗಿ ಚರ್ಚೆ ಮಾಡಿ, ನಂತರ ರಘುನಾಥ್ ದಾಸ್ ಗೋಸ್ವಾಮಿ ಅವರ ಜೀವನ ಚರಿತ್ರೆಯನ್ನ ಅದರ ಮುಂದಿನ ಕಕ್ಷೆಯಿಂದ ನಾವು ಚರ್ಚೆ ಮಾಡ್ತೀವಿ. ಎಲ್ಲರಿಗೆ ಧನ್ಯವಾದಗಳು. ಇವತ್ತು ನಾವೇನ್ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ, ಟೀಕೆ, ಟಿಪ್ಪಣಿ ಏನಾದ್ರು ಇದೆಯಾ ಯಾರಿಗಾದ್ರೂ? ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ. ತದೇಕಾತ್ಮ ರೂಪದ ಬಗ್ಗೆ ಸ್ವಲ್ಪ ಹೇಳಿ ಪ್ರಭು. ತದೇಕಾತ್ಮ ರೂಪ ಅಂತ ಹೇಳಿದ್ರೆ, ಭಗವಂತ ತನ್ನ ಮೂಲ ರೂಪ ಅಂದ್ರೆ ಕೃಷ್ಣನ ಮೂಲ ರೂಪ, ತ್ರಿಭಂಗಿಯ ಮೂಲ ರೂಪವನ್ನ ಬಿಟ್ಟು ಇತರ ರೂಪಗಳನ್ನ ತಾಳ್ತಾನೆ, ಆದ್ರೆ ತನ್ನ ತತ್ವವನ್ನ ಬಿಡೋದಿಲ್ಲ. ಅಂದ್ರೆ ವಿಷ್ಣು ತತ್ವವಾಗಿ ಉಳ್ಕೋತಾನೆ. ಉದಾಹರಣೆಗೆ, ದ್ವಿಭುಜಿಯಾದಂತ ಕೃಷ್ಣನಿಂದ ಚತುರ್ಭುಜಿಯಾದಂತ ವಿಷ್ಣುವಾಗಿ ಅವನು ಪರಿಣಮಿಸ್ತಾನೆ. ಅವನು ಇತರ ಅವತಾರಗಳ ರೂಪದಲ್ಲಿ ಬರ್ತಾನೆ. ರಾಮಚಂದ್ರನ ಅಥವಾ ನರಸಿಂಹನ ಅವತಾರದ ರೂಪದಲ್ಲಿ ಬರ್ತಾನೆ. ಪುರುಷಾವತಾರಗಳ ರೂಪವನ್ನ ತಾಳ್ತಾನೆ. ಇದೆಲ್ಲವೂ ಕೂಡ ತದೇಕಾತ್ಮ. ಏಕಾತ್ಮ ಅಂತ ಹೇಳಿದ್ರೆ ಸಾರದಲ್ಲಿ ಆ ತತ್ವ ಅನ್ನೋದು ಬದಲಾಗೋದಿಲ್ಲ, ಅದು ವಿಷ್ಣು ತತ್ವನೇ ಆಗಿರತ್ತೆ. ಆದ್ರೆ ಮೂಲ ರೂಪವನ್ನ ಕೃಷ್ಣ ಬಿಡ್ತಾನೆ ಅಷ್ಟೇನೆ ಅಲ್ವಾ? ಅದರಿಂದ ಎಲ್ಲಾ ವಿಷ್ಣುವಿನ ರೂಪಗಳೇನಿದೆ ಅಥವಾ ವಿಸ್ತಾರಗಳೇನಿದೆ, ಇತರ ಅವತಾರಗಳೆಲ್ಲ ಏನಿದೆ, ಅದೆಲ್ಲವೂ ಕೂಡ ತದೇಕಾತ್ಮ ರೂಪ. ಆಯ್ತಾ? ಬೇರೆ ಯಾವ್ದಾದ್ರು ಪ್ರಶ್ನೆ, ಟೀಕೆ, ಟಿಪ್ಪಣಿ ಏನಾದ್ರು ಇದೆಯಾ ಯಾರಿಗಾದ್ರು? ಓಕೆ, ಏನಿಲ್ಲ ಅಂದ್ರೆ ಇಲ್ಲಿ ಮುಗಿಸೋಣ. ಎಲ್ಲರಿಗೆ ಧನ್ಯವಾದಗಳು. ಇವತ್ತಿನ ಏನು ಚರ್ಚೆ ಇದೆ ಅದು ನಾಳೆ ಬೆಳಗ್ಗೆ ನಾವು ನಮ್ಮ ಕನ್ನಡ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ, ಆಯ್ತಾ? ಎಲ್ಲರಿಗೆ ಧನ್ಯವಾದಗಳು. ಮುಂದಿನ ಸೋಮವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಶುಭವಾಗಲಿ. ಹರೇ ಕೃಷ್ಣ. ಶ್ರೀಪಾದ್ ಸನಾತನ ಗೋಸ್ವಾಮಿ ಪಾದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡವಾದ.